ಎಲ್ಲರಿಗೂ ನಮಸ್ಕಾರ ರೀ. ಲಾಸ್ಟ್ ಏನ್ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ BWSSB HK ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಿದ್ದು. ಇವತ್ತಿನ ಕ್ಲಾಸ್ನಾಗ ಏನ್ ಡಿಸ್ಕಸ್ ಮಾಡೋಣ ಅಂತಂದ್ರೆ BWSSB ನಡೆಸಿದಂತ ನಾನ್ HK ಕ್ವಶನ್ ಪೇಪರ್ KE ನಡೆಸಿದಂತ BWSSB ನಾನ್ HK ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋಣ. ಫಸ್ಟ್ ಕ್ವಶನ್ ಹಿಂಗಡೆ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಸಾಬೂನು ಗಡಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ. ಎರಡನೇ ಹೇಳಿಕೆ, ಸಾಬೂನುಗಳನ್ನು ಎಥನಾಲ್ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು. ನೋಡ್ರಿ ಕ್ವಶನ್ ಏನ್ ಮೀನಿಂಗ್ ಪಾ ಅಂತಂದ್ರ ಗಡಸು ನೀರು ಅಂತಂದ್ರ ಹಾರ್ಡ್ ವಾಟರ್ ರೀ. ಅದ್ರೊಳಗ ಈ ಸಾಬೂನು ಕೆಲಸ ಮಾಡಂಗಿಲ್ಲ ಅಂತ ಕೇಳಿದಾರ ಕೊಟ್ಟಾರ. ಆಮೇಲೆ ಎರಡನೇ ಹೇಳಿಕೆ ಏನ್ ಕೊಟ್ಟಾರಪ್ಪ ಅಂದ್ರೆ ಎಥನಾಲ್ ಅನ್ನೋದೇನ ಒಂದು ಆಲ್ಕೋಹಾಲ್. ಅದ್ರೊಳಗ ಅದನ್ನ ವಿಲೀನಗೊಳಿಸಿ ಅದನ್ನೇನ್ ಮಾಡ್ತಾರ್ರಿ ಪಾರದರ್ಶಕ ಅಂದ್ರೆ ಟ್ರಾನ್ಸ್ಪರೆಂಟ್ ಸಾಬೂನುಗಳನ್ನು ಮಾಡಲಾಗುವುದು. ಉದಾಹರಣೆ ಅಂತಂದ್ರೆ ಈಗ ಪಿಯರ್ ಸೋಪ್ ಐತಿ ಗೊತ್ತ್ರಿ. ಪಿಯರ್ ಸೋಪ್ ಹೆಂಗಿರತ್ತಲ್ಲ ಅದು ಪೂರ್ತಿ ನೀವು ಪಿಯರ್ ಸೋಪ್ ನೋಡ್ರಿಪ್ಪ ಅಂತಂದ್ರ ಆ ಕಡೆ ಪಾರದರ್ಶಕ ಆಗಿರತ್ತದ ಅಂದ್ರ ಅದ್ರೊಳಗಿಂದ ನೋಡ್ರಿಪ್ಪ ಅಂತಂದ್ರ ಕಾಂತಿರತ್ತೆ. ಅಂತಹ ಸೋಪ್ಗಳನ್ನ ಎಥನಾಲ್ ನಲ್ಲಿ ವಿಲೀನಗೊಳಿಸುವುದರ ಮೂಲಕ ತಯಾರಿಸ್ತಾರಂತೆ ಕೊಟ್ಟಾರ. ನೋಡ್ರಿ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮೊದಲು ನಾವ್ ಏನ್ ತಿಳ್ಕೊಂಡ್ಪ ಅಂತಂದ್ರ ಗಡಸು ನೀರ್ ಅಂತಂದ್ರೆ ಏನ, ಎಥನಾಲ್ ಅಂತಂದ್ರೆ ಏನ, ಆಮೇಲೆ ಅದನ್ನ ಹೆಂಗ್ ರೆಡಿ ಮಾಡ್ತಾರೋ ಇದ್ರ ಬಗ್ಗೆ ಏನ್ ಮಾಡೋಣ ಅಂತಂದ್ರ ನೋಡೋಣ ಅಂತ. ಮೊದಲ್ ಏನ್ ಮಾಡೋಣಪ್ಪ ಅಂತಂದ್ರ ಗಡಸು ನೀರ್ ಅಂತಂದ್ರೆ ಏನ್ರಿ, ಗಡಸು ನೀರು ಎಂದರೇನು ನೋಡ್ರಿ, ಹಾರ್ಡ್ ವಾಟರ್ ಅಂತ ಕರೀತಾರ. ಗಡಸು ನೀರ್ ಅಂತಂದ್ರೆ ಏನ, ಹಾರ್ಡ್ ವಾಟರ್. ಸಾಮಾನ್ಯ ನೀರನ್ನ ಗಡಸು ನೀರ್ ಅಂತ ಯಾವಾಗ ಕರೀತಾರಪ್ಪ ಅಂತಂದ್ರ ಅದ್ರೊಳಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಯಾವ್ಯಾವ್ರಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಇಲ್ಲಿ ನೋಡ್ರಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ, ಬೈಕಾರ್ಬೋನೇಟ್ಗಳು, ಸಲ್ಫೇಟ್ಗಳು ಮತ್ತು ಕ್ಲೋರೈಡ್ಗಳು ಯಾವ್ಯಾವ್ರಿ. ಇವನ್ ಎಕ್ಸಾಮ್ದಾಗ ಕೇಳ್ಬೋದ್ರೆ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂನ ಬೈಕಾರ್ಬೋನೇಟ್, ಸಲ್ಫೇಟ್ ಮತ್ತು ಕ್ಲೋರೈಡ್ ಅಂದ್ರೆ ಏನಂದ್ರ ಕ್ಯಾಲ್ಸಿಯಂ ಬೈಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕ್ಲೋರೈಡ್ ಮತ್ತು ಮ್ಯಾಗ್ನೇಷಿಯಂ ಬೈಕಾರ್ಬೋನೇಟ್, ಮ್ಯಾಗ್ನೇಷಿಯಂ ಸಲ್ಫೇಟ್ ಮತ್ತು ಮ್ಯಾಗ್ನೇಷಿಯಂ ಕ್ಲೋರೈಡ್. ಈ ಅಣುಗಳು, ಈ ಕೆಮಿಕಲ್ಗಳು ಏನಾರಪ್ಪ ನೀರೊಳಗಿದ್ದಪ್ಪ ಅಂತಂದ್ರ ಅದೇನಾಗತ್ರಿ, ಗಡಸು ನೀರಾಗತ್ತ. ಯಾವಾಗ ಆಗತ್ತಪ್ಪ ಹಿಂಗ್ ಗಡಸು ನೀರು ಅಂತಂದ್ರ ಎಲ್ಲಿ ನಾವು ಕಾಣಬಹುದು ಅಂತಂದ್ರ ಈಗ ಬೋರ್ ನೀರ್ ತತ್ಕೋತ್ರಿ, ಬಾವಿ ನೀರಾಗಿರ್ಬೋದು, ಬೋರ್ ನೀರಾಗಿರ್ಬೋದು, ಅಂತಲ್ಲಿ ಏನಾಕತ್ತಪ್ಪ ಅಂತಂದ್ರ ಈ ಗಡಸು ನೀರು ಕಾಣ್ತತಿ. ಯಾಕಪ್ಪ ಅಂತಲ್ಲೇ ಯಾಕೆ ಕಾಣ್ತತ್ ಅಂತಂದ್ರ ಈಗ ನೀವು ಒಂದ ಬೋರ್ ನೀರ್ ಹೊಡಿಸಿರಿ ಅಂತ ಹೇಳಿ ತಿಳ್ಕೋರಿ. ಆ ಬೋರ್ ನೀರ್ ಎಲ್ಲಿಂದ ಬರ್ತಿರ್ತತ್ರಿ, ಭೂಮಿಯಿಂದ ಬರ್ತಿರ್ತತಿ. ಭೂಮಿಯಿಂದ ಬರುವಾಗ ಅದು ಎಲ್ಲಿ ಯಾವುದರ ಮೂಲಕ ಪಾಸ್ ಆಗಿ ಬರತ್ತಪ್ಪ ಅಂತಂದ್ರ ಬಂಡೆಗಲ್ಲಾಗಿರ್ಬೋದು ಅಥವಾ ಮಣ್ಣಿನ ಮೂಲಕ ಏನಾಕತ್ರಿ ಪಾಸ್ ಆಗಿ ಭೂಮಿ ಮೇಲೆ ಬರ್ತಿರ್ತದ. ಅವಾಗ ಆ ಬಂಡೆಗಲ್ಲಿರುವಂತ ಕ್ಯಾಲ್ಸಿಯಂ ಆಗಿರ್ಬೋದು, ಮ್ಯಾಗ್ನೇಷಿಯಂ ಆಗಿರ್ಬೋದು, ಆ ಅಯಾನುಗಳು ಏನಾಕವ್ರಿ ಆ ನೀರೊಳಗೆ ಮಿಕ್ಸ್ ಆಕಾವ್. ಅವಾಗ ಏನಾಗುತ್ತದ ಗಡಸು ನೀರಾಗಿ ಪರಿವರ್ತನೆ ಆಕತಿ. ಆಮೇಲೆ ಈ ಗಡಸು ನೀರು ಅಂದ್ರೆ ಮೃದು ನೀರು, ಸಾಫ್ಟ್ ನೀರ್ ಅಂತಂದ್ರೆ ಏನ, ಅದ್ರೊಳಗ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಣುಗಳು ಇರಂಗಿಲ್ಲ. ಅದ್ರೊಳಗ ಇರಂಗಿಲ್ಲ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಣುಗಳು ಇರಂಗಿಲ್ಲ. ಅದಕ್ಕೆ ಏನಂತಾರ ಸಾಫ್ಟ್ ವಾಟರ್ ಅಂತ ಕರೀತಾರ. ಈ ಗಡಸು ನೀರಿಂದ ನಮಗೆ ಏನ್ ಪ್ರಾಬ್ಲಮ್ ಆಗತ್ತಪ್ಪ ಅಂತಂದ್ರ ಈಗ ನೋಡ್ರಿ, ಈ ಗಡಸು ನೀರ್ ನೀವು ಯೂಸ್ ಮಾಡಕತ್ತಂತಂದ್ರ ಈ ಪೈಪ್ಗಳಲ್ಲಿ ನೋಡ್ರಿ, ಈ ಗಡಸು ನೀರನ್ನ ಯೂಸ್ ಮಾಡಕತ್ತು ಅಂತಂದ್ರ ಅದೇನಾಕತಿ ನೋಡ್ರಿ, ಈ ಗಡಸು ನೀರನ್ನ ನಾವು ಯೂಸ್ ಮಾಡಕತ್ತು ಅಂತಂದ್ರೆ ಈ ಪೈಪ್ ಮೂಲಕ ಹರಿದು ಬರುವಾಗ ಏನಾಕತ್ತಂದ್ರ ಅದೊಂದು ಪೌಡರ್ ರೀತಿ ಒಂದು ಫಾರ್ಮೇಶನ್ ನ ಉಂಟು ಮಾಡದ್ರಿ. ಅದಕ್ಕೇನಂತಾರಪ್ಪ ಅಂತಂದ್ರ ಸ್ಕಲ್ಮ್ ಅಂತ ಕರೀತಾರ. ಅದಕ್ಕೇನಂತ ಕರೀತಾರು, ಸ್ಕಲ್ಮ್ ಅಂತ ಹೇಳಿ ಕರೀತಾರ. ಸ್ಕಲ್ಮ್ ಅಂತಂದ್ರ ಏನ್ರಿ, ಒಂದು ಕಸ ರೀತಿ ಏನಾಕತ್ರಿ, ಒಂದು ಫಾರ್ಮೇಶನ್ ಆಕತಿ. ಹೆಂಗ್ ಆಕತ್ತಪ್ಪ ಅಂತಂದ್ರ ಈ ನೀರಿನಲ್ಲಿ ಕರಗಿರುವಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳು ಅಲ್ಲಿರುವಂತಹ ಅದೇನಾಕತ್ರಿ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳು ನೀರಿನೊಂದಿಗೆ ವರ್ತಿಸಿ ಅದ್ರ ಒಂದ ಸ್ಕಲ್ಮ್ ಅಂತಂದ್ರೆ ಏನ್ರಿ, ಒಂದು ಕಸ ತರ ಏನಾಕತ್ರಿ ನಿರ್ಮಾಣ ಆಕತಿ. ಅದಕ್ಕ ನೋಡ್ರಿ ನೀವು ಆ ಬೋರ್ ನೀರದು ಏನಾರು ತೊಳರಪ್ಪ ಅಂತಂದ್ರ ಜಂಗ್ ಹತ್ತಿರತ್ತೆ ಆಕತ್ಲ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳು. ಈಗ ಅವ್ರ ಕ್ವಶನ್ದಾಗ ಏನ್ ಕೊಟ್ಟಾರಪ್ಪ ಅಂತಂದ್ರ ಸಾಬೂನಿನೊಂದಿಗೆ ವರ್ತಿಸುವುದಿಲ್ಲ ಅಂತ ಕೊಟ್ಟಾರ ಗಡಸು ನೀರು. ಹೌದ್ರಿ, ಯಾಕೆ ವರ್ತಿಸಂಗಿಲ್ಪ ಅಂತಂದ್ರ ಸಾಬೂನಿನೊಂದಿಗೆ ನೋಡ್ರಿ ಏನ್ ಕೊಟ್ಟಾರ ಕ್ವಶನ್, ಸಾಬೂನು ಗಡಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಕೊಟ್ಟಾರ. ಈಗ ನೋಡ್ರಿ ನೀವು ನಾರ್ಮಲ್ ಆಗಿ ನೀವು ಸಾಬೂನ್ ಅದಕ್ಕೆ ಯೂಸ್ ಮಾಡ್ತೀರಿ, ಬಟ್ಟೆಯನ್ನ ಕ್ಲೀನ್ ಮಾಡಕ್ ಯೂಸ್ ಮಾಡ್ತೀರಿ. ಸಾಬೂನನ್ನ ಬಟ್ಟೆಯನ್ನ ಕ್ಲೀನ್ ಮಾಡಕ್ ಯೂಸ್ ಮಾಡ್ತೀರಿ. ಅದ ನೀವು ಗಡಸು ನೀರನ್ನ ಯೂಸ್ ಮಾಡಿರಪ್ಪ ಅಂತಂದ್ರ ಸಾಬೂನ್ ಎದ್ರಿಂದ ಆಗಿರತ್ತಂತಂದ್ರ ಸೋಡಿಯಂದಿಂದ ಆಗಿರತ್ರಿ. ನೆನ್ಪಿಟ್ಕೋರಿ, ಸಾಬೂನ್ ಎದ್ರಿಂದ ಆಗಿರತಿ, ಸೋಡಿಯಂದಿಂದ ಆಗಿರ್ತತಿ ಎಣ್ಣೆ.
ಆಮೇಲೆ ಆ ಸಾಬೂನನ್ನ ನೀವು ಗಡಸು ನೀರೊಳಗ ಬಟ್ಟೆಯನ್ನ ಸ್ವಚ್ಛ ಮಾಡಕತ್ತರಪ್ಪ ಅಂತಂದ್ರ ಗಡಸು ನೀರೊಳಗೆ ಯಾವ ಇರ್ತಾವ್ರಿ? ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ, ಬೈಕಾರ್ಬೋನೇಟ್ ಅಥವಾ ಸಲ್ಫೇಟ್ ಅಥವಾ ಕ್ಲೋರೈಡ್ ಇವು ಇರ್ತಾವ್ರಿ. ಅವ ಏನ್ ಮಾಡ್ತಾವಪ್ಪ ಅಂತಂದ್ರ ಈ ಸಾಬೂನಿನಲ್ಲಿರುವಂತಹ ಸೋಡಿಯಂ ಅನ್ನ ರಿಪ್ಲೇಸ್ ಮಾಡ್ತಾವ್. ಸಾಬೂನಿನಲ್ಲಿರುವಂತಹ ಸೋಡಿಯಂ ಅನ್ನ ರಿಪ್ಲೇಸ್ ಮಾಡಿ ಏನಕ್ಕವ್ರಿ ಕ್ಯಾಲ್ಸಿಯಂ ಮ್ಯಾಗ್ನೇಷಿಯಂ ಆ ಸ್ಥಳದಲ್ಲಿ ಬಂದು ಕುಂಡಿರ್ತಾವ್. ಹಿಂಗ ಆಗೋದ್ರಿಂದ ಏನಾಕತ್ತಪ್ಪ ಅಂತಂತಂದ್ರ ಒಂದು ಕಸ ಉಂಟಾಕತ್ರಲ್ಲಿ. ಅಂದ್ರೆ ಈಗ ಇದ್ರ ಟೈಪ್ ಆಕತ್ ನೋಡ್ರಿ, ಅದು ಪುಡಿ 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 ಪೌಡರ್ ಟೈಪ್ ಉಂಟಾಕತ್ ನೋಡ್ರಿ. ಯಾವಾಗಿದ್ರು ನೀವು ಬೋರ್ ನೀರು ಯೂಸ್ ಮಾಡಿ ನೋಡಿರ್ಬೇಕಾರ ಅದ್ರ ಹೆಚ್ಚಿಗೆ ಪ್ರಮಾಣ ಇತ್ತಪ್ಪ ಅಂತಂದ್ರ ನೀರಿನ ತೆಳಗ್ ಏನಾಗಿರತ್ರಿ ಶೇಖರಣೆ ಆಗಿರತ್ತದ ಒಂದ್ ಸ್ವಲ್ಪ ಪೌಡರ್ ಫಾರ್ಮ್. ಅದಕ್ಕೆ ಕಸ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರ ಸ್ಕಮ್ ಅಂತ ಕರೀತಾರ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಆ ನೀರ ಬಟ್ಟೆಯಲ್ಲಿರುವಂತ ಕೊಳೆಯನ್ನ ತೆಗಿಯಂಗಿಲ್ರಿ. ಆ ನೀರ್ ಏನ್ ಮಾಡದಪ್ಪ ಅಂತಂದ್ರ ಕಂಟಿನ್ಯೂಸ್ ಆಗಿ ಸಾಬೂನಲ್ಲಿರುವಂತಹ ನೀರಿನಲ್ಲಿರುವಂತಹ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಸಾಬೂನ್ ಜೊತೆ ವರ್ತಿಸಿ ಬರೀ ಇದನ್ನ ಸ್ಕಮ್ ಅನ್ನ ಪ್ರೊಡ್ಯೂಸ್ ಮಾಡ್ಕೊಂತ ಹೋಗತ್ತಿ ಹೊರತು ಅಲ್ಲಿರುವಂತಹ ಕಲೆಯನ್ನ ತೆಗಿಯಕ್ ಟ್ರೈ ಮಾಡಂಗಿಲ್ಲ. ಅದು ಯಾವ್ದ್ರಿ? ಸಾಬೂನ್. ಅದರಿಂದ ಏನಾಗಲ್ಪ ಅಂತಂದ್ರ ಬಟ್ಟೆಗಳು ವಾಶ್ ಆಗಂಗಿಲ್ಲ. ಈ ಅಕಸ್ಮಾತ್ ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಹತ್ರ ಹೋಗಿ ಇರಾಕಿಲ್ಪ ಅಂತಂದ್ರ ಡೈರೆಕ್ಟ್ ಸಾಬೂನ್ ಬಂದ್ ಎದ್ರ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಆ ಹೊಲಸ್ ಇರ್ತಿತ್ತಲ್ರಿ, ಏನ್ ಬಟ್ಟೆ ಕೊಳೆ ಆಗಿತ್ತಲ್ಲ ಅದ್ರ ಮೇಲೆ ಬಂದು ಅಟ್ಯಾಕ್ ಮಾಡಿ ಏನಾಕಿತ್ತು ಆ ಕೊಳೆಯನ್ನೆಲ್ಲ ತೆಗೆದು ಹೋಗ್ಬಿಡ್ತಿತ್ತ. ಆದ್ರ ಈ ಕೊಳೆಯನ್ನ ತೆಗಿಯೋಕ್ಕಿಂತ ಮುಂಚೆ ಈ ಗಡಸು ನೀರು ಯೂಸ್ ಮಾಡೋದ್ರಿಂದ ಅಲ್ಲಿರುವಂತ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಏನ್ ಮಾಡ್ತಾವ್ರಿ ಈ ನೀರಿನ ಜೊತೆ ಏನ್ ಮಾಡ್ತಾವ್ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾವ. ಈ ಸಾಬೂನ್ ಜೊತೆ ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾವ್. ಅವಾಗ ಏನಾಕತ್ರಿ ಸಾಬೂನ್ ಕರ್ಕೊಂತ ಹೋಗತ್ತೆ, ಕರೆ ಏನಾಗಲ್ಲ, ಬಟ್ಟೆಗಳು ಕ್ಲೀನ್ ಆಗಲ್ಲ. ಇದು ಒಂದೇ ಹೇಳಿಕೆ ಏನೈತ್ರಿ, ಸರಿ ಐತಿ. ಆಮೇಲೆ ಈ ಗಡಸು ನೀರನ್ನ ನಾವು ಯೂಸ್ ಮಾಡಿದ್ವಿ ಅಂತಂದ್ರೆ ಈ ಬುರುಗ್ ಬರಂಗಿಲ್ಲ ನೋಡ್ರಿ. ಇನ್ನೊಂದ್ ತಿಳ್ಕೊರಿ, ಗಡಸು ನೀರು ಯೂಸ್ ಮಾಡಿದ್ವಿ ಅಂತಂದ್ರೆ ಈ ಬುರುಗ್ ನೊರೆ ಬರಂಗಿಲ್ಲ. ಆದ್ರ ನಾವು ಸಾಬೂನ್ ಪುಡಿ ಅಥವಾ ಡಿಟರ್ಜೆಂಟ್ ಅಂತ ಕರಿತಾ ಗೊತ್ತ್ರಿ, ಅದನ್ನದು ಏನಾರ ನಾವು ಗಡಸು ನೀರೊಳಗೆ ಯೂಸ್ ಮಾಡಿರೋ ಅಂತಂದ್ರು ಬಟ್ಟೆಗಳು ಕ್ಲೀನ್ ಆಕಾವ್. ಯಾಕಪ್ಪ ಅಂತಂತಂದ್ರ ಅದ್ರದ ಕೆಪಾಸಿಟಿ ಜಾಸ್ತಿ ಇರತ್ರಿ. ಈ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅಯಾನುಗಳನ್ನು ಸದ್ಯಕ ಏನ್ ಮಾಡ್ತಾವಪ್ಪ ಅಂದ್ರೆ ತಡೆಯುವಂತ ಸಾಮರ್ಥ್ಯ ಹೊಂದಿರತ್ತ ಡಿಟರ್ಜೆಂಟ್. ಅದಕ್ಕೆ ನೀವು ಯಾವ್ದ ನೀರ್ ಯೂಸ್ ಮಾಡಿರಂತಂದ್ರು ಡಿಟರ್ಜೆಂಟ್ ಹಾಕಿರಂತಂದ್ರೆ ಜಾಸ್ತಿ ಏನಾಕತ್ರಿ ಕ್ಲೀನ್ ಆಗತ್ತೆ. ಆದ್ರೆ ಈ ಸಾಬೂನ್ಗಳು ಏನಾಗತ್ತ ಕೆಪಾಸಿಟಿ ಕಡಿಮೆ ಇರತ್ತೆ. ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಜೊತೆ ವರ್ತಿಸುವಂತ ಅದಕ್ಕ ಕೆಪಾಸಿಟಿ ಇರಂಗಿಲ್ಲ ಗಡಸು ನೀರಿನಲ್ಲಿರುವಂತದಕ್ಕ. ಅದಕ್ಕೆ ಏನಾಗಂಗಿಲ್ಲ, ಸಾಬೂನ ಕೆಲಸ ಮಾಡಂಗಿಲ್ಲ. ಇದು ಒಂದನೇ ಹೇಳಿಕೆ ಸರಿ ಆತ್ರಿ. ಎರಡನೇ ಹೇಳಿಕೆ ಏನ್ ಕೊಟ್ಟಾರಪ್ಪ ಅವರ? ಎರಡನೇ ಹೇಳಿಕೆ ಏನ್ ಕೊಟ್ಟಾರ ಅಂತಂದ್ರ ಸಾಬೂನುಗಳನ್ನ ಎಥೆನಾಲ್ ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು. ನೋಡ್ರಿ, ಈಗ ನಾರ್ಮಲ್ ಆಗಿ ಸಾಬೂನುಗಳನ್ನ ಮಾಡ್ತಿರ್ತಾರ ಗೊತ್ತ್ರಿ, ನಾರ್ಮಲ್ ಆಗಿ ಸಾಬೂನುಗಳನ್ನ ಮಾಡ್ತಿರ್ತಾರಲ್ಲ, ಇಲ್ಲಿ ಐತಿ ನೋಡ್ದ ಆ ಜಿಗಟಾದ ಅಥವಾ ಗಡಸು ನೀರೊಂದಿಗೆ ವರ್ತಿಸಿ ಈ ರೀತಿ ಇದ್ರ ಟೈಪ್ ಬಂದಿರತ್ ನೋಡ್ರಿ, ಹೊಲಸು ಟೈಪ್. ಅದಕ್ಕೆ ಏನಾಗಂಗಿಲ್ಲಪ್ಪ ಅಂತಂದ್ರ ಅದು ಸಾಬೂನ ಕೆಲಸ ಮಾಡಂಗಿಲ್ಲ. ಈಗ ನೋಡ್ರಿ, ಸಾಬೂನುಗಳನ್ನ ತಯಾರಿಸುವಾಗ ಏನ್ ಮಾಡ್ತಾರಪ್ಪ ಅಂದ್ರ ಅದು ಸಾಬೂನು ಗಟ್ಟಿ ಆಗಿಲ್ಲ ಅಂತ ಹೇಳಿ ಒಂದಷ್ಟು ಕೆಮಿಕಲ್ಗಳನ್ನ ಹಾಕಿರ್ತಾರ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಆ ಸಾಬೂನ್ ಒಳಗ ಗಾಳಿ ಗುಳ್ಳಿದು ಉಂಟಾಕವ್ರಿ. ಈಗ ಗಾಳಿ ಗುಳ್ಳಿದು ಉಂಟಾಕವ್. ಇದರಿಂದ ಏನಾಗಲ್ಲಪ್ಪ ಅಂದ್ರ ಅವು ಟ್ರಾನ್ಸ್ಪರೆಂಟ್ ಆಗಂಗಿಲ್ಲ, ಅಂದ್ರ ಅಪಾರದರ್ಶಕವಾಗಿ ಉಳಿತಾವ. ಈಗ ನಾರ್ಮಲ್ ಆಗಿ ಎಲ್ಲಾ ಸಾಬೂನುಗಳು ಅಪಾರದರ್ಶಕವಾಗಿ ಉಳಿದಿರ್ತಾವ. ಅಂದ್ರ ನೀವು ಸಾಬೂನ್ ಮೂಲಕ ನೋಡ್ರಿಪ್ಪ ಅಂತಂದ್ರ ಆ ವಸ್ತುಗಳು ಕಾಣಂಗಿಲ್ಲ. ಆದ್ರ ಈ ಪಿಯರ್ಸ್ ಅಂತ ಸೋಪ್ಗಳಲ್ಲಿ ಟ್ರಾನ್ಸ್ಪರೆಂಟ್ ಅಂತ ಸೋಪ್ಗಳನ್ನ ತಯಾರಿಸುವಾಗ ಏನ್ ಮಾಡ್ತಾರಪ್ಪ ಅಂದ್ರ ಈ ನಾರ್ಮಲ್ ಸೋಪ್ ಒಳಗ ಗುಳ್ಳೆ ಆಮೇಲೆ ಮತ್ತೇನಿರ್ತಪ್ಪ ಅಂತಂದ್ರ ಒಂದ್ ಸ್ವಲ್ಪ ಹಾರ್ಡ್ ಮೆಟೀರಿಯಲ್ ಇರತ್ತದ. ಅವುಗಳನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಎಥೆನಾಲ್ ದಾಗ ಮಿಕ್ಸ್ ಮಾಡ್ತಾರ. ಎಥೆನಾಲ್ ಒಳಗ ಏನ್ ಮಾಡಕ್ರಿದ ಟ್ರಾನ್ಸ್ಪರೆಂಟ್ ಮಾಡಕ್ ಅಂದ್ರ ಪಾರದರ್ಶಕ ಮಾಡಕ್ ಎಥೆನಾಲ್ ಒಳಗೆ ಮಿಕ್ಸ್ ಮಾಡಿದಾಗ ಅದ್ರೊಳಗೆ ಏನ್ ಸಾಬೂನ್ ಒಳಗೆ ಏನು ಗುಳ್ಳೆ ಫಾರ್ಮೇಶನ್ ಆಗಿರ್ತಾವಲ್ರಿ, ಈ ನೀರಿನ ಗಾಳಿಯ ಗುಳ್ಳೆಗಳು ಅವ್ ಏನಕ್ಕಪ್ಪ ಅಂದ್ರ ಒಡದ್ ಏನಕ್ಕವ್ರಿ ಎಲ್ಲಾ ಕರಿ ಹೋಗ್ಬಿಡ್ತಾವ. ಗಾಳಿಯ ಗುಳ್ಳೆಗಳು ಎಲ್ಲ ಏನಕ್ಕವ್ರಿ ನಾಶ ಆಕಾವ್. ಅವಾಗ ಏನಾಕತ್ರಿ ಎಥೆನಾಲ್ ಒಳಗ ಸೋಪ್ ಏನಾಕತ್ರಿ ಮಿಕ್ಸ್ ಆಕತಿ. ಆಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅದ್ ಮಿಕ್ಸ್ ಆಗಿದ್ದನ್ನ ಹೀಟ್ ಮೂಲಕ ಏನ್ ಮಾಡ್ತಾರ್ರಿ ಈ ಎಥೆನಾಲ್ ನ ರಿಮೂವ್ ಮಾಡ್ತಾರ. ರಿಮೂವ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಸೋಪ್ ಬಾಕ್ಸ್ ಒಳಗೆ ಇದನ್ನ ಹಾಕಿ ಸೋಪನ್ ರೆಡಿ ಮಾಡ್ತಾರ. ಅಂದ್ರ ಎಥೆನಾಲ್ ಮಿಕ್ಸ್ ಮಾಡೋದ್ರಿಂದ ಏನ್ ಯೂಸ್ ಆಗುತ್ತೆ? ಎಥೆನಾಲ್ ಒಳಗೆ ಮಿಕ್ಸ್ ಮಾಡೋದ್ರಿಂದ ಅಜೈವಿಕ ವಸ್ತುಗಳು ಅವು ಏನಕ್ಕಪ್ಪ ಅಂದ್ರೆ ಕಲ್ಮಶಗಳು ಎಲ್ಲ ಹೋಗ್ಬಿಡ್ತಾವ. ಇದರಿಂದ ಏನಾಕತ್ತಪ್ಪ ಅಂತಂದ್ರ ಸೋಪ್ಗಳು ನಿರ್ಮಾಣ ಆಕಾವ್. ಇಲ್ಲಿ ನೋಡ್ರಿ, ಟ್ರಾನ್ಸ್ಪರೆಂಟ್ ಸೋಪ್ಗಳು. ಒಂದನೇ ನೆನಪಿಟ್ಕೋರಿ ನೀವು, ಗಡಸು ನೀರು ಅಂತಂದ್ರೆ ಏನ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಸಲ್ಫೇಟ, ಆಮೇಲೆ ಬೈಕಾರ್ಬೋನೇಟ ಮತ್ತೆ ಕ್ಲೋರೈಡ, ಇವು ಮೂರು ಇದ್ದುಪ್ಪ ಅಂತಂದ್ರೆ ಅದಕ್ಕೆ ಗಡಸು ನೀರು ಅಂತ ಕರೀತಾರ. ಗಡಸು ನೀರು ಯಾವುದರೊಂದಿಗೆ ವರ್ತಿಸುವುದಿಲ್ಲ. ಗಡಸು ನೀರಿನಲ್ಲಿ ಸೋಪ ಕೆಲಸ ಮಾಡಂಗಿಲ್ಲ. ಯಾಕೆ ಕೆಲಸ ಮಾಡಂಗಿಲ್ಲಪ್ಪ ಅಂದ್ರೆ ಸೋಪ್ ಒಳಗ ಸೋಡಿಯಂ ಇರ್ತತಿ. ಆ ಸೋಡಿಯಂ ಏನ್ ಮಾಡ್ತತಿ ಗಡಸು ನೀರಿನಲ್ಲಿರುವಂತ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೇಷಿಯಂ ಅನ್ನ ವರ್ತಿಸಿ ಏನಾಕತ್ರಿ ಒಂದ್ ಸ್ಕಮ್ ಅಥವಾ ಏನಾಕತ್ರಿ ಅದೊಂದು ಪೌಡರ್ ಫಾರ್ಮೇಶನ್ ಆಕತಿ. ಇದರಿಂದ ಏನಾಕತ್ರಿ ಕೊಳೆ ಹೋಗಂಗಿಲ್ಲ. ಆಮೇಲೆ ಈ ಟ್ರಾನ್ಸ್ಪರೆಂಟ್ ಸೋಪ್ಗಳನ್ನ ರೆಡಿ ಮಾಡ್ಬೇಕಂತಂದ್ರೆ ಎದ್ರೊಳಗೆ ಮಿಕ್ಸ್ ಮಾಡ್ತಾರ ಅಂದ್ರೆ ಎಥೆನಾಲ್ ಒಳಗೆ ಮಿಕ್ಸ್ ಮಾಡ್ತಾರ. ಇಲ್ಲಿ ನೋಡ್ರದ
ಈಗ ರೆಗ್ಯುಲರ್ ಸೋಪ್ ಮತ್ತು ವಾಟರ್, ಈಗ ನೋಡಿ ರೆಗ್ಯುಲರ್ ಸೋಪ್ ಹೆಂಗಿರುತ್ತೆ ಈಗ ನಾರ್ಮಲ್ ಆಗಿರುತ್ತೆ ಅಂತ ತಿಳ್ಕೊರಿ. ಆ ಎಥನಾಲ್ದಾಗ ಮಿಕ್ಸ್ ಮಾಡಿರಪ್ಪ ಅಂತಂತಂದ್ರ ಎಥನಾಲ್ ಮಿಕ್ಸ್ ಮಾಡೋದ್ರಿಂದ ಅಲ್ಲಿರುವಂತ ಗುಳ್ಳೆಗಳು ಅವೇನಕ್ಕಾವ ಇಲ್ಲ ನೋಡ್ರದ ಗುಳ್ಳೆಗಳು ಏನಕ್ಕಪ್ಪ ಅಂದ್ರೆ ನಾಶವಾಗಿ ಹೋಗಿಬಿಡ್ತಾರ ನೀರಿನ ಗುಳ್ಳೆಗಳು. ಅವಾಗ ಏನಾಕತ್ರಿ ಕ್ಲಿಯರ್ ಸೋಪ್ ಸೊಲ್ಯೂಷನ್ ಆಕತಿ, ಕ್ಲಿಯರ್ ಸೋಪ್ ಸೊಲ್ಯೂಷನ್ ಆಗತ್ತೆ. ಅದನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ತೆಗೆದ ಈ ಸೋಪ್ ಅಂತ ಬಾಕ್ಸ್ ಒಳಗೆ ಹಾಕ್ತಾರೆ. ಆಮೇಲೆ ಅದನ್ನ ಏನ್ ಮಾಡ್ತಾರೆ ಎಥನಾಲ್ ಅನ್ನ ಇವಾಪರೇಷನ್ ಮಾಡ್ತಾರೆ, ಎಥನಾಲ್ ಅನ್ನ ಹೀಟ್ ಮಾಡಿ ಇವಾಪರೇಷನ್ ಮಾಡ್ತಾರೆ. ಅವಾಗ ಏನಾಗತ್ರಿ ಸೋಪ್ ರೆಡಿ ಆಗುತ್ತೆ, ಟ್ರಾನ್ಸ್ಪರೆಂಟ್ ಸೋಪ್. ಅದಕ್ಕೆ ಟ್ರಾನ್ಸ್ಪರೆಂಟ್ ಸೋಪ್ ಯಾವಾಗಿದ್ದು ತುಟ್ಟಿ ಹಾಕಿರ್ತಾವಪ್ಪ ಅಂದ್ರೆ ಅವ್ನ ಎಥನಾಲ್ ಜೊತೆ, ಎಥನಾಲ್ ಅನ್ನೋದೇನ್ರಿ ಒಂದು ಆಲ್ಕೋಹಾಲ್ ಅದಂಗ ಅದ, ಅದ್ರ ಜೊತೆ ಏನ್ ಮಾಡಿರ್ತಾರ ಅಂದ್ರೆ ಮಿಕ್ಸ್ ಮಾಡಿರ್ತಾರ. ಅದಕ್ಕೆ ಏನಕ್ಕಪ್ಪ ಅಂದ್ರೆ ಅವ ಟ್ರಾನ್ಸ್ಪರೆಂಟ್ ಆಕಾವ. ಯಾಕೆ ಮಿಕ್ಸ್ ಮಾಡ್ತಾರೋ ಅದರಲ್ಲಿರುವಂತಹ ಗಾಳಿಯ ಗುಳ್ಳೆಗಳನ್ನ ಮತ್ತು ಹಾರ್ಡ್ ಮೆಟೀರಿಯಲ್ಗಳನ್ನ ತೆಗೆದು ಯಾಕ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನ್ ಕೇಳಾರು, ಇದ್ರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರ ಸಾಬೂನು ಗಡಸು ನೀರಿನಲ್ಲಿ ಕೆಲಸ ಮಾಡುವುದಿಲ್ಲ. ಇದು ಕರೆಕ್ಟ್ ಐತ್ರಿ. ಸಾಬೂನುಗಳನ್ನು ಎಥನಾಲ್ ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು. ಇದು ಹೇಳಿಕೆ ಏನೈತ್ರಿ ಸರಿಯಾಗಿದೆ. ಹೇಳಿಕೆ 1 ಮತ್ತು 2 ಸರಿಯಾಗಿದೆ, ಆದರೆ ಹೇಳಿಕೆ 2 ಹೇಳಿಕೆ 1ಕ್ಕೆ ಸಂಬಂಧಪಟ್ಟಿಲ್ಲ. ಇದ ಕರೆಕ್ಟ್ ಆಗತ್ತೆ ನೋಡ್ರಿ. ಇದಕ್ಕೆ ಏನಾರ ರೀಸನ್ ಆಗತ್ತೆ ಏನ್ರಿ, ಸಾಬೂನುಗಳನ್ನು ಎಥನಾಲ್ ನಲ್ಲಿ ವಿಲೀನಗೊಳಿಸಿ ಪಾರದರ್ಶಕ ಸಾಬೂನುಗಳನ್ನು ಮಾಡಲಾಗುವುದು. ಈ ಸಾಬೂನುಗಳನ್ನ ಪಾರದರ್ಶಕ ಮಾಡೋದ್ರಿಂದ ಏನಾರ ಈ ಗಡಸು ನೀರಲ್ಲಿ ವರ್ತಿಸಕ್ಕ ಕಾರಣವಾಗುತ್ತೇನ? ಆಗಲ್ಲ. ಇವು 2 ಹೇಳಿಕೆಗಳು ಕರೆಕ್ಟ್ ಅದಾವ, ಆದ್ರೆ ಇದಕ್ಕೆ ಸಂಬಂಧ ಇಲ್ಲ. 2ಕ್ಕೂ ಏನಿಲ್ಲಪ್ಪ ಅಂತಂದ್ರೆ ಸಂಬಂಧ ಇಲ್ಲ. ನೆಕ್ಸ್ಟ್ ಕ್ವಶನ್ ಕೇಳ್ಯಾರ ನೋಡ್ರಿ, ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ ಅನ್ನು ಮಣ್ಣಿಗೆ ಒದಗಿಸುತ್ತವೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಇಲ್ಲಿ ನೋಡ್ರಿ, ಇನ್ನೊಂದು ಇಂಗ್ಲಿಷ್ನಾಗ ನಾವು ಕ್ವಶನ್ ನೋಡೋಣ. ಇಲ್ಲಿ ನೋಡ್ರಿ, ಫರ್ಟಿಲೈಸರ್ ಪ್ರೊವೈಡ್ಸ್ ಅ ಲಾಟ್ ಆಫ್ ಹ್ಯೂಮಸ್ ಟು ದಿ ಸಾಯಿಲ್. ಆರ್ಗ್ಯಾನಿಕ್ ಮ್ಯಾನ್ಯೂರ್ ಇಸ್ ರಿಲೇಟಿವ್ಲಿ ಲೆಸ್ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್. ಈಗ ನೋಡ್ರಿ ಫರ್ಟಿಲೈಸರ್, ಈಗ ನೋಡಿ ಫರ್ಟಿಲೈಸರ್ಗಳನ್ನ ಹೆಂಗ್ ರೆಡಿ ಮಾಡ್ತಾರಪ್ಪ ಅಂತಂದ್ರ, ಈ ಗೊಬ್ಬರಗಳನ್ನ ಹೆಂಗ್ ರೆಡಿ ಮಾಡ್ತಾರ ಅಂದ್ರೆ ಕೆಮಿಕಲ್ ಯೂಸ್ ಮಾಡಿ, ಕೆಮಿಕಲ್ಗಳನ್ನ ಯೂಸ್ ಮಾಡಿ ಫ್ಯಾಕ್ಟರಿಗಳಲ್ಲಿ ಏನ್ ಮಾಡ್ತಾರ್ರಿ ಗೊಬ್ಬರವನ್ನ ರೆಡಿ ಮಾಡ್ತಾರ. ಅದಕ್ಕಿಂತ ಮೊದಲು ನಾವ್ ಏನ್ ತಿಳ್ಕೊಂಡಪ್ಪ ಅಂದ್ರ ಈ ಹ್ಯೂಮಸ್ ಅಂದ್ರೆ ಏನಂತ ಹೇಳಿ ತಿಳ್ಕೊನು. ಹ್ಯೂಮಸ್ ಅಂದ್ರೆ ಏನಂತ ಹೇಳಿ ತಿಳ್ಕೊನು. ಹ್ಯೂಮಸ್ ಅಂದ್ರೆ ಏನಪ್ಪಾ ಅಂತಂದ್ರ ನೋಡ್ರಿ, ಇಲ್ಲಿ ನೋಡ್ರಿ, ಹ್ಯೂಮಸ್ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಸತ್ತ ಅಥವಾ ಸತ್ತ ಪ್ರಾಣಿಗಳಾಗಿರ್ಬೋದು ಅಥವಾ ಕೊಳೆತ ಜೈವಿಕ ಪದಾರ್ಥಗಳು ಅಥವಾ ಸಸ್ಯಗಳು, ಅವುಗಳ ಸಂಗ್ರಹಣೆ, ಅವುಗಳ ಇರುವಂತಹ ಭಾಗಕ್ಕೆ ಏನಂತಾರಪ್ಪ ಅಂತಂದ್ರೆ ಹ್ಯೂಮಸ್ ಅಂತ ಕರೀತಾರೆ. ಹ್ಯೂಮಸ್ ಅಂತಂದ್ರೆ ಏನಪ್ಪಾ, ಸಸ್ಯಗಳ ಎಲೆಗಳು ಕೊಳೆಯುವುದ್ರಿಂದ ಅಥವಾ ಈ ಪ್ರಾಣಿಗಳು ಸತ್ತಿದಾಗೋದ್ರಿಂದ ಅಥವಾ ಆಮೇಲೆ ಈ ಜೀವಿಗಳು, ಇವು ಸಣ್ಣ ಏನ್ ಜೀವಿಗಳು ಇರ್ತಾವಲ್ಲ ಸತ್ತ ಇನ್ಫಾರ್ಮೇಶನ್ ಆಕತ್ತಲ್ರಿ ಆ ಮಣ್ಣಿನಲ್ಲಿ ಸೇರ್ಪಡೆ ಆಗತ್ತ. ಅದಕ್ಕೆ ಏನಂತ ಕರೀತಾರ, ಹ್ಯೂಮಸ್ ಅಂತ ಕರೀತಾರ. ಅವ್ರ ಕ್ವಶನ್ದಾಗ ಏನ್ ಕೊಟ್ಟಾರಪ್ಪ ಅಂತಂದ್ರ ರಸಗೊಬ್ಬರಗಳು ಸಾಕಷ್ಟು ಪ್ರಮಾಣದಲ್ಲಿ ಹ್ಯೂಮಸ್ ಅನ್ನ ರೆಡಿ ಮಾಡ್ತಾವಂತೆ ಕೊಟ್ಟಾರ. ಆ ರಸಗೊಬ್ಬರಗಳು ಎಂತವಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ಕೆಮಿಕಲ್ ಫರ್ಟಿಲೈಸರ್. ಈಗ ನಾರ್ಮಲ್ ಆಗಿ ಕೆಮಿಕಲ್ ಫರ್ಟಿಲೈಸರ್ ಅಂತಂದ್ರೆ ಏನ್ರಿ, ಅದ್ರೊಳಗ ಕೆಮಿಕಲ್ ಇರ್ತಾವ. ನಾವು ನಾರ್ಮಲ್ ಆಗಿ ಫರ್ಟಿಲೈಸರ್ ಗಳನ್ನ ಹೆಂಗ್ ರೆಡಿ ಮಾಡ್ತಾರ್ರಿ, ಕೆಮಿಕಲ್ ಗಳನ್ನ ಯೂಸ್ ಮಾಡಿ ಫರ್ಟಿಲೈಸರ್ಗಳನ್ನ ರಸಗೊಬ್ಬರಗಳನ್ನ ರೆಡಿ ಮಾಡ್ತಾರ. ಅದ್ರೊಳಗ ಯಾವುದೇ ರೀತಿಯಾದಂತಹ ಎಲೆಗಳು ಇವು ಏನು ಎಲೆಗಳನ್ನ ಕೊಳೆಸುವುದಾಗಿರ್ಬೋದು ಅಥವಾ ಎರೆಹುಳುಗಳನ್ನ ಇದು ಮಾಡೋದಾಗಿರ್ಬೋದು, ಅದರಿಂದ ಏನ್ ಮಾಡಂಗಿಲ್ಲ ರಸಗೊಬ್ಬರಗಳನ್ನ ರೆಡಿ ಮಾಡಿರಂಗಿಲ್ಲ. ಆ ರಸಗೊಬ್ಬರಗಳನ್ನ ಎದರಿಂದ ರೆಡಿ ಮಾಡಿರ್ತಾರೋ ಕೆಮಿಕಲ್ ಗಳಿಂದ ರೆಡಿ ಮಾಡಿರ್ತಾರ. ಅದರಿಂದ ಹ್ಯೂಮಸ್ ರೆಡಿ ಆಗಲ್ಲ. ಹ್ಯೂಮಸ್ ಅಂತಂದ್ರೆ ಏನ, ಅದ್ರೊಳಗೆ ಏನಿರ್ಬೇಕ್ರಿ, ಕೊಳೆತ ಎಲೆಗಳು ಇರಬೇಕು, ಇಲ್ಲ ಅಂತಂತಂದ್ರ ಏನಿರ್ಬೇಕು, ಸತ್ತ ಗಿಡ ಇರಬೇಕು, ಪ್ರಾಣಿಗಳ ಕೊಳೆತ ಜೈವಿಕಾಂಶ ಇರಬೇಕು. ಆದ್ರೆ ಕೆಮಿಕಲ್ ಫರ್ಟಿಲೈಸರ್ ಅದ್ ಇರಂಗಿಲ್ಲ. ಸೊ ಅದೇನಾಗಂಗಿಲ್ರಿ, ಮಣ್ಣಿಗೆ ಹ್ಯೂಮಸ್ ಅನ್ನ ಒದಗಿಸುವಂಗಿಲ್ಲ. ಆಮೇಲೆ ಇಲ್ಲಿ ನೋಡ್ರಿ, ಸಾವಯವ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರೀತಾರೆ. ಸಾವಯವ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಕರೀತಾರೆ. ಇದು ಹಿಂಗಂದ್ರೆ ಏನಪ್ಪಾ ಅಂತಂತಂದ್ರ ಇದನ್ನ ಎದರಿಂದ ರೆಡಿ ಮಾಡಿರ್ತಾರೆ, ಸಾವಯವ ಗೊಬ್ಬರವನ್ನ ಪ್ರಕೃತಿಯಲ್ಲಿ ಸಿಗುವಂತ ಸಗಣಿ ಆಗಿರ್ಬೋದು ಅಥವಾ ಒಣಗಿದ ಎಲೆಗಳನ್ನ ಕೊಳೆಯಿಸುವುದರ ಮೂಲಕ ಏನ್ ಮಾಡಿರ್ತಾರ್ರಿ, ಈ ಸಾವಯವ ಗೊಬ್ಬರವನ್ನ ರೆಡಿ ಮಾಡಿರ್ತಾರ. ಆದ್ರ ಈ ಸಾವಯವ ಗೊಬ್ಬರ ಮಣ್ಣಿಗೆ ಬೇಕಾದಂತಹ ಪೋಷಕಾಂಶಗಳು ಎಲ್ಲಾ ಪ್ರಮಾಣದಲ್ಲಿ ಇರಂಗಿಲ್ಲ. ಅದಕ್ಕೆ ರೈತರು ಏನ್ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಈ ಸಾವಯವ ಗೊಬ್ಬರಗಳನ್ನ ಯೂಸ್ ಮಾಡೋ ಬದ್ಲಿ ರಾಸಾಯನಿಕ ಗೊಬ್ಬರಗಳನ್ನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂತಂದ್ರ ಆ ಮಣ್ಣಿಗೆ ತಕ್ಕಂತಹ, ಮಣ್ಣಿನಲ್ಲಿ ಯಾವ ಅಂಶ ಕಡಿಮೆ ಆಗೈತಿ, ನೈಟ್ರೋಜನ್ ಅಂಶ ಕಡಿಮೆ ಆಗಿತ್ತು, ಏನ್ ಉಳಿಕಿದ್ ಯಾವ ಅಂಶಗಳನ್ನ ಕಡಿಮೆ ಆಗಿತ್ಲ ಅದ್ರ ತಕ್ಕಂಗೆ ಏನ್ ಮಾಡ್ತಾರಪ್ಪ ಅಂದ್ರ ಗೊಬ್ಬರವನ್ನ ಹಾಕಿ ಏನ್ ಮಾಡ್ತಾರ್ರಿ, ಬೆಳೆಗಳನ್ನ ಬೆಳಿತಾರ. ಅವಾಗ ಬೆಳೆಗಳು ಸಮೃದ್ಧಿ ಆಕಾವ್. ಆದ್ರೆ ಈ ಸಾವಯವ ಗೊಬ್ಬರ ಒಳಗೆ ಏನಿರ್ತದ್ರಿ, ಒಂದಷ್ಟು ಪ್ರಮಾಣದ ಮಣ್ಣಿಗೆ ಬೇಕಾಗಿರುವಂತ ಒಂದಷ್ಟು ಪ್ರಮಾಣದ ಅಂಶಗಳು ಈ ಸಾವಯವ ಗೊಬ್ಬರದಾಗ ಇರಂಗಿಲ್ಲ. ಸಾವಯವ ಗೊಬ್ಬರ ಅಂತಂದ್ರೆ ಏನ್ರಿ, ಪ್ರಕೃತಿಯಲ್ಲಿ ಸಿಗುವಂತ ಸಗಣಿ ಮತ್ತ ಒಣಗಿದ ಎಲೆಗಳಿಂದ ರೆಡಿ ಮಾಡಿರ್ತಾರ.
ಅದಕ್ಕಾಗಿ ಏನಾಕತ್ತಪ್ಪ ಅಂತಂದ್ರ ಇದು ನೋಡ್ರಿ, ಬೆಳೆಗಳು ಅಷ್ಟು ಪ್ರಮಾಣದಲ್ಲಿ ಏನಾಗಂಗಿಲ್ರಿ, ನ್ಯೂಟ್ರಿಯನ್ ಸಿಗ್ಲಿಕ್ಕೆ ಏನಾಕತ್ರಿ, ಬೆಳೆಗಳು ಅಷ್ಟು ಪ್ರಮಾಣದಲ್ಲಿ ಬೆಳೆಯಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ನಾರ್ಮಲ್ ಆಗಿ ಪರ್ಟಿಕ್ಯುಲರ್ ಆಗಿ ಏನ್ ಮಾಡ್ತಾರ್ರಿ, ಈ ರಾಸಾಯನಿಕ ರಸಗೊಬ್ಬರಗಳನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಆದ್ರೆ ಈ ರಾಸಾಯನಿಕ ರಸಗೊಬ್ಬರ ಹ್ಯೂಮಸ್ ಕೊಡ್ತತೇನಪ್ಪ, ಹ್ಯೂಮಸ್ ಕೊಡಂಗಿಲ್ಲ. ಯಾಕೆ ಹ್ಯೂಮಸ್ ಕೊಡಂಗಿಲ್ಲ? ಹ್ಯೂಮಸ್ ಅಂತಂದ್ರೆ ಏನ, ಸತ್ತ ಎಲೆಗಳಾಗಿರ್ಬೋದು ಅಥವಾ ಪ್ರಕೃತಿಯಲ್ಲಿ ಸಿಗುವಂತ ಸಗಣಿ, ಇವುಗಳಿಂದ ಮಿಕ್ಸ್ ಇವುಗಳಿಂದ ರೆಡಿ ಆದಂತ ಒಂದು ಇದಕ್ಕೇನಂತಾರಪ್ಪ ಅಂತಂದ್ರೆ ಹ್ಯೂಮಸ್ ಅಂತ ಕರೀತಾರೆ. ಸತ್ತ ಗಿಡ, ಪ್ರಾಣಿಗಳ ಕೊಳೆತ ಮತ್ತು ಜೈವಿಕ ಅಂಶ ಇವುಗಳು ಏನಕ್ಕಪ್ಪ ಅಂತಂದ್ರ, ಈ ಹ್ಯೂಮಸ್ ಇಂದ ಏನ್ ಯೂಸ್ ಆಗುತ್ತೆ ಅಂತಂದ್ರ ಮಣ್ಣು ಮೃದುವಾಗಿ ಸ್ಟಾರ್ಟ್ ಆಗತ್ರಿ. ಮಣ್ಣು ಮೃದು ಆಗಲು ಏನಾಕತ್ರಿ, ಹ್ಯೂಮಸ್ ಏನಾಕತ್ರಿ ಸಹಾಯ ಆಗತ್ತ. ಆದ್ರ ರಾಸಾಯನಿಕ ರಸಗೊಬ್ಬರ ಒಳಗ ಇದು ಹ್ಯೂಮಸ್ ಅನ್ನ ರೆಡಿ ಮಾಡಂಗಿಲ್ಲ. ನೋಡ್ರಿ, ಹ್ಯೂಮಸ್ ಅನ್ನ ನೀಡುವುದಿಲ್ಲ ಯಾವ್ದ್ರಿ, ರಾಸಾಯನಿಕ ರಸಗೊಬ್ಬರ ಅಥವಾ ಫರ್ಟಿಲೈಸರ್. ಮಣ್ಣಿನ ಗಡಸುತನ ಅಥವಾ ಲವಣ ಸಂಗ್ರಹಣೆಗೆ ಕಾರಣವಾಗುತ್ತದೆ. ಅಂದ್ರ ಮಣ್ಣು ಏನಾಕತ್ರಿ, ಗಡಸ್ತನ ಆಕತಿ. ಗಡಸ್ ಅಂತಂದ್ರೆ ಏನ, ಗಟ್ಟಿ ಆಗತ್ತ. ಹ್ಯೂಮಸ್ ಇತ್ತಂದ್ರೆ ಏನಾಕತ್ರಿ, ಮೃದು ಆಕಿತ್ತ. ಇದೇನಾಕತ್ರಿ, ಸಾವಯವ ಗೊಬ್ಬರ ಹ್ಯೂಮಸ್ ಅನ್ನ ನೀಡ್ತತೆ, ಮಣ್ಣಿನ ಸುಧಾರಿಸತತೆ, ಆಮೇಲೆ ನೀರನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿಯನ್ನ ಹೆಚ್ಚಿಸ್ತತೆ. ಆದ್ರೆ ಏನಪ್ಪಾ ಅಂತಂದ್ರ ಮಣ್ಣಿಗೆ ಬೇಕಾಗಿರುವಂತಹ ಎಲ್ಲಾ ಏನಂದ್ರ ಪೋಷಕಾಂಶಗಳು ಇದರಲ್ಲಿ ಸಿಗುವುದಿಲ್ಲ. ಎದ್ರೊಳಗ ಸಾವಯವ ಗೊಬ್ಬರ ಒಳಗ. ಈಗ ಏನ್ ಮಾಡಪ್ಪ ಅಂದ್ರೆ ಕ್ವಶನ್ ಹೋಗೋಣ ನೋಡ್ರಿ. ರಸಗೊಬ್ಬರಗಳು ಅಂದ್ರ ಕೆಮಿಕಲ್ ಫರ್ಟಿಲೈಸರ್ ಅಂದಂಗ ರಸಗೊಬ್ಬರಗಳು ಅಂತಂದ್ರೆ ಸಾವಯವ ಅಂತ ಕೊಟ್ರಂತಂದ್ರ ಅಷ್ಟ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರ ಇದನ್ನ ತಗೋಬೇಕ್ರಿ, ಯಾವ್ರಿ ನ್ಯಾಚುರಲ್ ರಸಗೊಬ್ಬರ ತಗೋಬೇಕಾದ್ರೆ. ಈ ರಸಗೊಬ್ಬರ ಅಂತ ಅಷ್ಟೇ ಕೊಟ್ಟಾರಲ್ಲ ಅವ್ರ ಕ್ವಶನ್ ಒಳಗ, ಕೆಮಿಕಲ್ ಫರ್ಟಿಲೈಸರ್ ಅಂತ ಹೇಳಿ ತಗೋಬೇಕು. ಈ ರಸಗೊಬ್ಬರಗಳು ಅತಿಯಾದ ಹ್ಯೂಮಸ್ ಅನ್ನ ಮಣ್ಣಿಗೆ ಒದಗಿಸುತ್ತವೆ. ಇಲ್ಲ, ಇದು ತಪ್ಪು. ಯಾಕಪ್ಪ ಅಂತಂದ್ರೆ ಹ್ಯೂಮಸ್ ಅನ್ನ ಒದಗಿಸ್ಬೇಕಂತಂದ್ರ ಆ ರಸಗೊಬ್ಬರದಾಗ ಏನಿರ್ಬೇಕ್ರಿ, ಎಲೆಗಳಿರ್ಬೇಕು, ಇಲ್ಲ ಅಂತಂದ್ರ ಕೊಳೆತ ಜೈವಿಕಾಂಶಗಳು ಇರಬೇಕು. ಆದ್ರೆ ಈ ರಸಗೊಬ್ಬರ ಒಳಗೆ ಏನಿರತ್ರಿ, ಕೆಮಿಕಲ್ ಇರ್ತಾವ. ಇದರಿಂದ ಹ್ಯೂಮಸ್ ಅಂತ್ರಿ ಮಣ್ಣಿಗೆ ಬರಂಗಿಲ್ಲ. ಆದ್ರ ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಹೊಂದಿದೆ. ಹೌದು, ಯಾವ್ದಕ್ಕ ನೋಡಪ್ಪ, ಈ ಸಾವಯವ ಗೊಬ್ಬರಗಳನ್ನ ಯಾಕೆ ಜಾಸ್ತಿ ಜನ ಯೂಸ್ ಮಾಡಂಗಿಲ್ಲಪ್ಪ ಅಂತಂದ್ರ ಆ ಮಣ್ಣಿಗೆ ಯಾವ ಅಂಶಗಳು ಅವಶ್ಯಕತೆ ಅದಾವಲ್ಲ, ಎಲ್ಲಾ ಅಂಶಗಳು ಆ ಸಾವಯವ ಗೊಬ್ಬರದಾಗ ಇರಂಗಿಲ್ಲ. ಸಸ್ಯ ಪೋಷಕಗಳು ಕಡಿಮೆ ಪ್ರಮಾಣದಲ್ಲಿ ಹೊಂದಿರ್ತಾವ. ಅದಕ್ಕೆ ಒಂದನೇ ಹೇಳಿಕೆ ತಪ್ಪಾಗತ್ತಾ, ಎರಡನೇ ಹೇಳಿಕೆ ಸರಿಯಾಗತ್ತ. ನೋಡ್ರಿ, ಹೇಳಿಕೆ 1 ಸರಿಯಾಗಿಲ್ಲ, ಆದ್ರೆ ಹೇಳಿಕೆ 2 ಸರಿಯಾಗಿದೆ. ಆನ್ಸರ್ ಏನಾಗತ್ರಿ, ಸಿ ಆಗತ್ತ. ಆನ್ಸರ್ ಏನಾಗತ್ತ, ಸಿ ಆಗತ್ತ. ಅರ್ಥ ಆತ್ರಿ? ಹ್ಯೂಮಸ್ ಅಂತಂದ್ರೆ ಏನ, ರಸಗೊಬ್ಬರ ಅಂತಂದ್ರೆ ಏನ, ಸಾವಯವ ರಸಗೊಬ್ಬರ ಅಂದ್ರೆ ಏನ, ಇವು 3 ಕಾನ್ಸೆಪ್ಟ್ ಗೊತ್ತಿದ್ರೆ ಈ ಕ್ವಶನ್ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ಇದ್ದ ಲಿಟ್ಮಸ್ ಕಾಗದ್ ನಾವು ಎಕ್ಸ್ಪ್ಲೇನ್ ಕ್ಲಾಸ್ನಾಗ ಏನ್ ಮಾಡಿದ್ವಿ ಅಂದ್ರೆ ಡಿಸ್ಕಸ್ ಮಾಡಿದ್ವಿ. ಇದ ಕ್ವಶನ್ ಬಂದತ್ ನೋಡ್ರಿ. 9ನೇ ತರಗತಿಯ ಒಬ್ಬ ಹುಡುಗ ಜಲೀಯ ದ್ರಾವಣ ಎ ಮತ್ತು ಜಲೀಯ ದ್ರಾವಣ ಅಂತಂದ್ರ, ಜಲೀಯ ಅಂತಂದ್ರೆ ನೀರಿನ ದ್ರಾವಣ ಬಿ ಅನ್ನು pH ಬದಲಾವಣೆಯನ್ನ ಗಮನಿಸುತ್ತಾನೆ. ದ್ರಾವಣ ಎ ಕೆಂಪು ಲಿಟ್ಮಸ್, ದ್ರಾವಣ ಎ ಏನಕತ್ರಿ, ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ದ್ರಾವಣ ಬಿ ನೀಲಿ ಬಣ್ಣದ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತದೆ. ದ್ರಾವಣ ಎ ಮತ್ತು ಬಿ ಇವು ಯಾವಾಗಿರಬಹುದು? ನೋಡ್ರಿ, ಈಗ ಮೊದಲ ಆಸಿಡ್ ಅಂದ್ರೆ ಏನ, ಬೇಸ್ ಅಂತಂದ್ರೆ ಏನ, ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಲಿಟ್ಮಸ್ ಕಾಗದ ಅಂದ್ರೆ ಏನ ಇದ್ರ ಬಗ್ಗೆ ತಿಳ್ಕೊಂಡು. ನೋಡ್ರಿ, ಮೊದಲ ನೋಡ್ರಿ ಆಸಿಡ್ ಅಂತಂದ್ರೆ ಏನ, ಬೇಸ್ ಅಂತಂದ್ರೆ ಏನ. ಆಸಿಡ್ ಅನ್ನ ಹೆಂಗ್ ಅಳತಿ ಮಾಡ್ತಾರೋ, ಬೇಸ್ ಅನ್ನ ಹೆಂಗ್ ಅಳತಿ ಮಾಡ್ತಾರೋ. ಆಸಿಡ್ ಅಂತಂದ್ರೆ ಏನ್ರಿ, ಈಗ ನೋಡ್ರಿ ಒಂದು pH ಸ್ಕೇಲ್ ಇರತ್ತೆ. ಅಸಿಡಿಟಿ ಮತ್ತು ಬೇಸಿಕ್ ಅಂತಂದ್ರೆ ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯತೆಯನ್ನ ಕಂಡು ಹಿಡಿಯಲು ಎದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ pH ಸ್ಕೇಲ್ ನ ಯೂಸ್ ಮಾಡ್ತಾರ. ಆ pH ಸ್ಕೇಲ್ಗಳು ಎಲ್ಲಿಂದ ಸ್ಟಾರ್ಟ್ ಆಕತ್ರಿ, ನಂಬರ್ 0 ದಿಂದ 14. ಇದನ್ನ ಕ್ಲಾಸ್ನಾಗ ಎಕ್ಸ್ಪ್ಲೇನ್ ಮಾಡೇನ್. ನಡಕೇನಿರತ್ರಿ 7 ಇರ್ತತಿ. 0 ದಿಂದ 7 ಒಳಗಿರುವಂತದಕ್ಕೆ ಏನಂತಾರ್ರಿ, ಆಮ್ಲೀಯ ಅಂತ ಕರೀತಾರ ಅಥವಾ ಅಸಿಡಿಟಿ ಅಂತ ಕರೀತಾರ, ಆಸಿಡ್ ಅಂತ ಕರೀತಾರ. 7 ರಿಂದ 14 ಅಂತಂದ್ರೆ ಏನ್ರಿ, ಪ್ರತ್ಯಾಮ್ಲೀಯ ಅಥವಾ ಬೇಸ್ ಅಂತ ಕರೀತಾರ. 0 ದಿಂದ ನಾವು ಮುಂದ್ ಹೋದಪ್ಪ ಅಂತಂದ್ರ 0, 1, 2, 3, 4, 5 ಹಿಂಗ್ ಮುಂದ್ ಹೋದ ಅಂತಂದ್ರ ಆಮ್ಲೀಯತೆ ಏನಾಗತ್ರಿ, ಕಡಿಮೆ ಆಗುತ್ತದೆ. ಅಂದ್ರ 1ರದ ಆಮ್ಲೀಯತೆ ಜಾಸ್ತಿ ಇರುತ್ತೋ, 2ರದ ಆಮ್ಲೀಯತೆ ಜಾಸ್ತಿ ಇರುತ್ತೋ, 1ರದ ಆಮ್ಲೀಯತೆ ಏನಿರತ್ರಿ ಜಾಸ್ತಿ ಇರುತ್ತೆ. ಆದ್ರೆ 2ರದ ಆಮ್ಲೀಯತೆ 2 ಇತ್ತಂತಂದ್ರ pH ವ್ಯಾಲ್ಯೂ 2 ಇತ್ತಂತಂದ್ರ ಅದ್ರ ಆಮ್ಲೀಯತೆ ಕಡಿಮೆ ಇರ್ತತಿ. ಅದೇ ರೀತಿ 7 ಮುಂದ್ ಹೋದಪ್ಪ ಅಂತಂದ್ರ ಪ್ರತ್ಯಾಮ್ಲೀಯತೆ ಏನಾಗತ್ರಿ, ಜಾಸ್ತಿ ಹಾಕೊಂತ ಬರುತ್ತೆ. ಅಂತಂದ್ರೆ 8 ಇತ್ತಂತ ಹೇಳ್ತಿಕೋರಿ, 10 ಇತ್ತಂತ ಹೇಳ್ತಿಕೋರಿ. ಇದ್ರೊಳಗೆ pH ವ್ಯಾಲ್ಯೂ 10ರದ ಜಾಸ್ತಿ ಪ್ರತ್ಯಾಮ್ಲತೆ ಇರುತ್ತೋ, 8ರ ಜಾಸ್ತಿ ಇರುತ್ತೋ, 10ರದ ಏನಿರತ್ರಿ ಪ್ರತ್ಯಾಮ್ಲತೆ ಜಾಸ್ತಿ ಆಗುತ್ತೆ. ಮುಂದ್ ಹೋದಂಗ ಪ್ರತ್ಯಾಮ್ಲತೆ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಏನಾಗತ್ರಿ, ಆಮ್ಲೀಯತೆ ಕಡಿಮೆ ಆಗುತ್ತೆ.
ಈ ದ್ರಾವಣಗಳು ಯಾವ ಆಮ್ಲೀಯ ಅದಾವು ಯಾವ ಪ್ರತ್ಯಾಮ್ಲೀಯ ಅದಾವು ಅನ್ನಕ್ ಏನ್ ಮಾಡ್ತಾರಪ್ಪ ಅಂತಂದ್ರ, ಆಮೇಲೆ 7 ಇತ್ತಪ್ಪ ಅಂತಂದ್ರೆ ತಟಸ್ಥ ಇದು ನ್ಯೂಟ್ರಲ್ ಇದ್ದಂಗ ಇದು. 7 ಇತ್ತಂತಂದ್ರ ನ್ಯೂಟ್ರಲ್ ಇದು. ಈ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆನ ಕಂಡು ಹಿಡಿಯಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರ ಲಿಟ್ಮಸ್ ಕಾಗದವನ್ನ ಬಳಕೆ ಮಾಡ್ತಾರ. ಯಾವ ಕಾಗದವನ್ನ? ಲಿಟ್ಮಸ್ ಕಾಗದವನ್ನ ಬಳಕೆ ಮಾಡ್ತಾರ. ಈಗ ಯಾವ್ದ ಒಂದು ಸೊಲ್ಯೂಷನ್ ತಗೊಂಡ, ಸೊಲ್ಯೂಷನ್ ಅಂತಂದ್ರ ದ್ರಾವಣ, ಅದ್ರೊಳಗ ನೀವು ಲಿಟ್ಮಸ್ ಕಾಗದವನ್ನ ಹಾಕಿರಿ ಅಂತ ಹೇಳ್ತಿಕೋರಿ. ಆ ಲಿಟ್ಮಸ್ ಕಾಗದ ನೀಲಿ ಇದ್ದದ್ದು 2 ಇರ್ತಾವ್ರಿ. ಲಿಟ್ಮಸ್ ಕಾಗದಗಳು ಯಾವ್ಯಾವ ಇರ್ತಾವು? ನೀಲಿ ಮತ್ತ ಕೆಂಪು ಇರ್ತತಿ. ಅಕಸ್ಮಾತ್ ನೀವು ನೀಲಿ ಲಿಟ್ಮಸ್ ಕಾಗದ 2 ಹಾಕಿರ್ತಿಕೋರಿ, ನೀಲಿನೂ ಹಾಕಿರಿ ಕೆಂಪು ಹಾಕಿರಿ. ಯಾವ್ದು ನೀಲಿ ಇರ್ತತ್ಲಾ ಅದೇನಾರ ಅಕಸ್ಮಾತ್ ಕೆಂಪಾತ್ಪ ಅಂತಂದ್ರ ಅದೇನಕತಿ ಆಸಿಡ್ ಇದ್ದಂಗ್ರ. ನೆನಪಿಟ್ಕೋರಿ. ಇದನ್ನ ಹೆಂಗ್ ನೆನಪಿಟ್ಕೋಬೇಕಪ್ಪ ಅಂತಂದ್ರ ಡೇಂಜರ್ ಅನ್ನೋದೇನ್ರಿ ರೆಡ್. ಸೊ ರೆಡ್ ಕಲರ್ ಏನಾರ ಕನ್ವರ್ಟ್ ಆತ್ಪ ಅಂತಂದ್ರ ಅದೇನ್ರಿ ಆಸಿಡ್. ಆಸಿಡ್ ಅನ್ನೋದು ಏನ್ರಿ ಡೇಂಜರ್ ಅಂತ ಹೇಳಿ ನೆನಪಿಟ್ಕೋರಿ. ಅದ ನೀವು ಕೆಂಪ್ ಇದ್ದದ್ ನೀಲಿ ಆತ್ಪ ಅಂತ ಹೇಳ್ತಿಕೋರ್ಲಿ. ಲಿಟ್ಮಸ್ ಕಾಗದ ಕೆಂಪ್ ಇದ್ದದ್ ನೀಲಿ ಆತಂತಂದ್ರ ಅದಕ್ಕೆ ಏನಂತಾರ್ರಿ? ಬೇಸ್ ಅಂತ ಕರೀತಾರ ಅಥವಾ ಪ್ರತ್ಯಾಮ್ಲೀಯ. ಇದು ನಿಮ್ಗೆ ಗೊತ್ತಾಕತಿ ಆಸಿಡ್ ಯಾವ್ದ ಬೇಸ್ ಯಾವ್ದ ಅಂತ ಹೇಳಿ. ಆದ್ರೆ ನಿಮ್ಗೆ ಈಗ ಒಂದಷ್ಟು ಎಕ್ಸಾಂಪಲ್ ಕೊಡ್ತಾರ ಅವ್ರು. ಸೋಡಿಯಂ ಹೈಡ್ರಾಕ್ಸೈಡ್ ಕೊಡ್ತಾರು, ಕಾರ್ಬನ್ ಹೈಡ್ರಾಕ್ಸೈಡ್ ಕೊಡ್ತಾರು, ಕಾರ್ಬನ್ ಡೈಆಕ್ಸೈಡ್ ಕೊಡ್ತಾರು. ಇದ್ರೊಳಗೆ ಇವು ಆಮ್ಲೀಯ ಯಾವ ಇವು ಪ್ರತ್ಯಾಮ್ಲೀಯ ಯಾವ ಅಂತ ಹೇಳಿ ಗೊತ್ತಿಡ್ಬೇಕಲ್ಲ. ನೋಡ್ರಿ, ಯಾವ ಅಣುಗಳು ಹೈಡ್ರೋಜನ್ ಅನಿಲವನ್ನ ರಿಲೀಸ್ ಮಾಡ್ತಾವಲ್ಲ ಅವಕ್ಕೇನಂತಾರ್ರಿ? ಆಮ್ಲೀಯ ಅಂತ ಕರೀತಾರ. ಯಾವ OH ಇರ್ತಾವಲ್ರಿ ಅವಕ್ಕೇನಂತಾರಪ್ಪ ಅಂದ್ರ ಪ್ರತ್ಯಾಮ್ಲೀಯತೆ ಅಂತ ಕರೀತಾರ. ನಿಮಗ ಅಕಸ್ಮಾತ್ ಎಕ್ಸಾಮ್ದಾಗ ಏನಾರ ಯಾವ್ದ ಒಂದ್ OH ಅಂತ ಹೇಳ್ತಿಕೋರಿ, ಕಡಿ ಕಣ್ಣಿಲ್ಲ ಅದ ಸೂತ್ರೊಳಗ ಅದ ಏನ್ರಿ ಪ್ರತ್ಯಾಮ್ಲೀಯ ಇದ್ದಂಗ. OH ಅಂತಂದ್ರ ಏನ್ರಿ? ಹೈಡ್ರಾಕ್ಸೈಡ್. ನೆನಪಿಟ್ಕೊಂಡ್ಬಿಡ್ರಿ ಒಂದು. ಎಲ್ಲಕ್ಕೂ ಅಪ್ಲೈ ಆಗಂಗಿಲ್ಲ. ಆದ್ರೆ ಏನ್ರಿ ಆಲ್ಮೋಸ್ಟ್ ಎಲ್ಲಕ್ಕೂ ಅಪ್ಲೈ ಆಕತಿ. ಆದ್ರೆ ಪೂರ್ತಿ ಎಲ್ಲಕ್ಕೂ ಅಪ್ಲೈ ಆಗಂಗಿಲ್ರಿ ಇದು. ಆಲ್ಮೋಸ್ಟ್ ಅಪ್ಲೈ ಆಕತಿ ಆದ್ರೆ ಎಲ್ಲಕ್ಕೂ ಅಪ್ಲೈ ಆಗಂಗಿಲ್ಲ. ಯಾವ್ದ ಒಂದು ದ್ರಾವಣ ಹೈಡ್ರಾಕ್ಸೈಡ್ ಅಂತ ಹೇಳಿ ಬಂತಂತಂದ್ರ ಅಥವಾ ಸೂತ್ರದಾಗ ಏನಾರ ಹಿಂಗ್ OH ಅಂತ ಹೇಳಿ ಬಂತಂತಂದ್ರ ಅದೇನಿರ್ತದಪ್ಪ ಅಂತಂದ್ರ ಪ್ರತ್ಯಾಮ್ಲೀಯತೆ ಇರುತ್ತದೆ. ಅದು ನೀವು ಕಾರ್ಬನ್ ಡೈಆಕ್ಸೈಡ್, ಆಕ್ಸೈಡ್ ಹಿಂಗದು ಬಂತಂತಂದ್ರ ಅದ ಆಮ್ಲೀಯತೆ. ಆಕ್ಸೈಡ್ ಅಂತ ಬಂತಂತಿಕೋರಿ ಆಮ್ಲೀಯತೆ. ಅದನ್ನ ನೆನ್ಪಿಟ್ಕೋರಿ. ಒಟ್ ಪ್ರತ್ಯಾಮ್ಲೀಯತೆ ಹೆಂಗ್ ಗುರ್ತ ಮಾಡ್ಕೋರಿ? OH ಇರಬೇಕು, ಇಲ್ಲ ಅಂತಂದ್ರೆ ಅದ ಹೆಸರಿನಾಗ ಹೈಡ್ರಾಕ್ಸೈಡ್ ಇರಬೇಕು. ನೋಡ್ರಿ, ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಏನಾಗತ್ರಿ? ಕೆಂಪು ಲಿಟ್ಮಸ್ ಕಾಗದ ನೀಲಿ ಆಗೈತಿ. ಸೊ ಇದು ಏನದಂಗಿದ್ರೆ ಪ್ರತ್ಯಾಮ್ಲೀಯತೆ ಅಂದಂಗಿದ್ದು, ಪ್ರತ್ಯಾಮ್ಲೀಯ ಅಂದಂಗಿದ್ದು. ಅರ್ಥ ಆತ್ರಿ? ಈ ಕ್ವಶನ್ ಏನ್ ಕೇಳಿದಾರ ನೋಡ್ರ. ನೋಡ್ರಿ, ದ್ರಾವಣ ಎ ಇದೇನೈತಿ? ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಮಾಡ್ತತಿ. ಕೆಂಪು ಇದ್ದದ್ ನೀಲಿ ಆತಂದ್ರ ಏನಾಗತ್ತದ? ನೆನಪು ಮಾಡ್ಕೋರಿ. ಕೆಂಪು ಇದ್ದದ್ ನೀಲಿ ಆತಂತಂದ್ರ ಅದೇನಾಗತ್ರಿ? ಪ್ರತ್ಯಾಮ್ಲೀಯ. ಏನಾಗಿರ್ತದ? ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತದೆ. ಪ್ರತ್ಯಾಮ್ಲೀಯ ಅಂತಂದ್ರೆ ಯಾವ ಇರ್ತಾವ್ರಿ? ಆಲ್ಮೋಸ್ಟ್ ಎಲ್ಲಾನು OH ಅಥವಾ ಹೈಡ್ರಾಕ್ಸೈಡ್. ಇದನ್ನ ನೆನ್ಪಿಡ್ಕೋಬೇಕು. OH ಅಥವಾ ಹೈಡ್ರಾಕ್ಸೈಡ್ ನೆನ್ಪಿಡ್ಕೋರಿ. ಆಮೇಲೆ ದ್ರಾವಣ ಬಿ ಅಂತ ಕೊಟ್ಟಾರ. ದ್ರಾವಣ ಬಿ ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪ್ ಅಂದ್ರೆ ಏನ? ಡೇಂಜರ್ಕ್ ಬಂತಂತಂದ್ರೆ ಏನ? ಆಮ್ಲೀಯತೆ ಅಂತಂದ್ರೆ ಹೆಂಗಿರತ್ತಪ್ಪ ಅಂತಂತಂದ್ರ ಡೈಆಕ್ಸೈಡ್ ಅಥವಾ ಏನಿರತ್ರಿ? ಮೊನಾಕ್ಸೈಡ್ ಹಿಂಗದು ಇರ್ತಾವಲ್ಲ ಅವೇನಪ್ಪಾ ಅಂತಂದ್ರ ಆಮ್ಲೀಯ ಗುಣಗಳು ಹೊಂದಿರ್ತಾವ ಅಂದಂಗ, ಆಮ್ಲೀಯ ದ್ರಾವಣಗಳು ಅಂದಂಗ. ಅವಾಗ ಏನ್ ಕೇಳ್ತಾನವ? ದ್ರಾವಣ ಎ ಮತ್ತು ಬಿ ಯಾವ ಅಂತ ಕೇಳ್ತಾನ. ಎ ಅಂತಂದ್ರೆ ಏನಾಗಿತ್ತು? ಪ್ರತ್ಯಾಮ್ಲೀಯತೆ ಆಗಿತ್ತು. ಅಂತಂದ್ರೆ ಏನಿರ್ಬೇಕ್ರಿ? ಹೈಡ್ರಾಕ್ಸೈಡ್ ಇರ್ಬೇಕು. ಎ ಅನ್ನೋದು ಏನಿರ್ಬೇಕು? ಹೈಡ್ರಾಕ್ಸೈಡ್. ನೋಡ್ರಿ, ಎ ಇಲ್ಲಿ ಏನ್ ಕೊಟ್ಟಾನವ? ಇಂಗಾಲದ ಡೈಆಕ್ಸೈಡ್ ಕೊಟ್ಟಾನ. ಇಂಗಾಲದ ಡೈಆಕ್ಸೈಡ್ ಯಾವಾಗಿದ್ದು ಏನಿರತ್ರಿ? ಆಮ್ಲೀಯತೆ ಇರ್ತೈತಿ. ಆಕ್ಸೈಡ್ ಅಂತಂದ್ರ ಆಮ್ಲೀಯತೆ. ನೆನಪಿಟ್ಕೋರಿ. ಇಲ್ಲಿ ಏನೈತಿ? ಎ ಇಂಗಾಲದ ಡೈಆಕ್ಸೈಡ್ ಕೊಟ್ಟಾನ, ಇದು ಬರಂಗಿಲ್ಲ. ಏನೈತಿ? ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಾನ. ನೋಡ್ರಿ. ಸೊ ಹೈಡ್ರಾಕ್ಸೈಡ್ ಬಂತಂದ್ರೆ ಏನ್ ಅನ್ಕೊಂಡಿದ್ ನಾನು? ಆಮ್ಲೀಯತೆ ಅಂತ ಹೇಳಿದ್ನಿ, ಸಾರಿ ಪ್ರತ್ಯಾಮ್ಲೀಯತೆ ಅಂತ ಹೇಳಿದ್ನಿ. ಇದು ಕರೆಕ್ಟ್ ಆಗುತ್ತ, ಇದು ಕರೆಕ್ಟ್ ಆಗುತ್ತ ಆಪ್ಷನ್. ನೆಕ್ಸ್ಟ್ ಏನ್ ಮಾಡ್ಯಾರು? ಬಿ ಅಂತ ಕೊಟ್ಟಾನವ. ಬಿ ಯಾವ ಕಾಗದ ಬಂತ್ರಿ? ನೀಲಿ ಲಿಟ್ಮಸ್ ಇದ್ದ ಕೆಂಪ್ ಬಂತ. ಕೆಂಪ್ ಅಂದ್ರೆ ಏನ? ಡೇಂಜರ್ ಅಂತಂದ್ರೆ ಏನ? ಆಮ್ಲೀಯತೆ ಅಂದ್ರೆ ಆಸಿಡ್. ಹೆಂಗಿರ್ತಾವ್ರವ? ಡೈಆಕ್ಸೈಡ್ ಇರ್ತಾವ ಅಥವಾ ಏನಿರ್ತಾವ್ರಿ? ಮೊನಾಕ್ಸೈಡ್ ಹಿಂಗಿರ್ತಾವ. ಆದ್ರೆ ಇಲ್ಲಿ ಏನ್ ಕೊಟ್ಟ ನೋಡ್ರಿ? ಆಪ್ಷನ್ 4ನೇದ್ರೊಳಗ ಮತ್ತು ಪೊಟ್ಯಾಸಿಯಂ ಹೈಡ್ರಾಕ್ಸೈಡ್ ಕೊಟ್ಟಾನ. ನೋಡ್ರಿ, ಹೈಡ್ರಾಕ್ಸೈಡ್ ಬಂತಲ್ಲ ಇದು. ಹೈಡ್ರಾಕ್ಸೈಡ್ ಅನ್ನೋದೇನ್ರಿ? ಪ್ರತ್ಯಾಮ್ಲೀಯತೆ. ಇಲ್ಲಿ ನೋಡ್ರಿ, ಇಂಗಾಲದ ಡೈಆಕ್ಸೈಡ್ ಕೊಟ್ಟಾನ, ಇದು ಆಮ್ಲೀಯತೆ. ಆನ್ಸರ್ ಏನಾಗುತ್ತ? ಮೂರನೇದಾಗತ್ರಿ. ಅರ್ಥ ಮಾಡ್ಕೋರಿ. ಡೈಆಕ್ಸೈಡ್ ಅದು ಬಂದು ಅಂತಂದ್ರೆ ಏನ್ ನೆನಪಿಟ್ಕೋಬೇಕು? ಆಮ್ಲೀಯತೆ. ಹೈಡ್ರಾಕ್ಸೈಡ್ ಬಂದು ಅಂತಂದ್ರ ಪ್ರತ್ಯಾಮ್ಲೀಯತೆ. ಆಕ್ಸೈಡ್ಗಳು ಅಥವಾ ಏನ್ರಿ ಆಸಿಡ್ ಇದ್ದು ಅಂತಂದ್ರ ಕೆಂಪು ಬಣ್ಣದ ಇರ್ತೈತಿ. ಆಸಿಡ್ ಅನ್ನೋದೇನ? ಡೇಂಜರ್.
ಅಂದ್ರೆ ಬಂತಂದ್ರೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಪ್ರತ್ಯಾಮ್ಲೀಯತೆ ಬಂತಂದ್ರೆ ಏನ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇಷ್ಟು ಕಾನ್ಸೆಪ್ಟ್ ನೀವು ತಿಳ್ಕೊಬೇಕು. ಹೈಡ್ರಾಕ್ಸೈಡ್ ಬಂತಂದ್ರೆ ಪ್ರತ್ಯಾಮ್ಲೀಯತೆ, ಆಲ್ಮೋಸ್ಟ್ ಎಲ್ಲ ಹೈಡ್ರಾಕ್ಸೈಡ್ ಇರ್ತಾನೆ, ಒಂದಷ್ಟು ಬರಂಗಿಲ್ಲ ಅಷ್ಟ, ಉಳಿಕಿದೆಲ್ಲಾನು ಏನಕ್ಕಪ್ಪ ಅಂದ್ರೆ ಹೈಡ್ರಾಕ್ಸೈಡ್ ಎಲ್ಲ ಪ್ರತ್ಯಾಮ್ಲೀಯತೆನ ಆಗಿರ್ತಾವ. ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೀರನ್ನು ವಿಲೋಮ ಪರಾಸರಣದ ಮೂಲಕ ಶುದ್ಧೀಕರಿಸುತ್ತಾರೆ. ನೋಡ್ರಿ ವಿಲೋಮ ಪರಾಸರಣ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ. ವಿಲೋಮ ಪರಾಸರಣೆಯ ಘಟಕದ ಪದರವನ್ನು ಇವುಗಳಿಂದ ಮಾಡಲಾಗಿದೆ. ಹಿಂಗ್ ಕನ್ನಡದಾಗ ಒಂದಷ್ಟು ಕ್ವಶನ್ ನಿಮ್ಗೆ ಅರ್ಥ ಆಗಲ್ಲ, ಅವಾಗ ಏನ್ ಮಾಡ್ಬೇಕು, ಇಂಗ್ಲಿಷ್ನಾಗ ನೋಡ್ಬೇಕು. ಏನೈತಿ ನೋಡ್ರಿ, ವಾಟರ್ ಈಸ್ ಪ್ಯೂರಿಫೈಡ್ ಬೈ ರಿವರ್ಸ್ ಆಸ್ಮಾಸಿಸ್. ದ ಮೆಂಬ್ರೇನ್ ಇನ್ ರಿವರ್ಸ್ ಆಸ್ಮಾಸಿಸ್ ಯೂನಿಟ್ ಈಸ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್ ಲ್ಯಾಕ್ಟೇಟ್, ಸೆಲ್ಯುಲೋಸ್ ಆಕ್ಸಾಲೇಟ್, ಸೆಲ್ಯುಲೋಸ್ ಅಸಿಟೇಟ್, ಸೆಲ್ಯುಲೋಸ್ ಫಾರ್ಮೇಟ್ ಅಂತ ಕೊಟ್ಟಾನ. ಯಾವುದರಿಂದ ಮಾಡಿರ್ತದಂತೆ ಕೊಟ್ಟ. ನಾವು ಈಗ ನೋಡ್ರಿ ಮೊದಲು ಏನ್ ಮಾಡೋದಪ್ಪ ಅಂದ್ರೆ ನಾವು ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನ ತಿಳ್ಕೊಂಡು. ಇಲ್ಲಿ ನೋಡ್ರಿ ರಿವರ್ಸ್ ಆಸ್ಮಾಸಿಸ್ ಅಂದ್ರೆ ಏನ, RO. ಈಗ ನೋಡ್ರಿ RO ವಾಟರ್ ಅಂತ ಇರ್ತಾರ ಗೊತ್ತು, RO ವಾಟರ್ ಪ್ಲಾಂಟ್ ಅಂತ ಹೇಳಿ. ಅಂದ್ರೆ ನಾವು ಮನಿ ಒಳಗದು ಈಗ ನೀರ್ ಫಿಲ್ಟರ್ ನೀರ್ ಯೂಸ್ ಮಾಡ್ತಾ ಗೊತ್ತ್ರಿ. ಫಿಲ್ಟರ್ ಎದ್ರಿಂದ ಆಗಿರಪ್ಪ ಅಂದ್ರೆ RO ಅಂತ ಕರೀತಾರ. ಅದಕ್ಕೆ ಏನಂತಾರ್ರಿ, RO ಫಿಲ್ಟರ್ ಅಂತ ಕರೀತಾರ. ಅಂದ್ರೆ ಅದೇನ ರಿವರ್ಸ್ ಆಸ್ಮಾಸಿಸ್. ಇದೊಂದು ಟೆಕ್ನಾಲಜಿ ಇದೆ. ಈ ರಿವರ್ಸ್ ಆಸ್ಮಾಸಿಸ್ ಅನ್ನೋದು ಟೆಕ್ನಾಲಜಿ. ಎದಕ್ಕೆ ಯೂಸ್ ಮಾಡ್ತಾರು, ನೀರನ್ನ ಶುದ್ಧೀಕರಿಸಲು ಯೂಸ್ ಮಾಡ್ತಾರ. ಇದು ಹೆಂಗ್ ಮಾಡ್ತಾರಪ್ಪ ಅಂತಂದ್ರ ನೋಡ್ರಿ, ನೋಡ್ರಿ ರಿವರ್ಸ್ ಆಸ್ಮಾಸಿಸ್ ಇದ್ರೊಳಗೆ ಇದೊಂದ ಟ್ಯಾಂಕ್ ಇರತ್ತೆ ಅಂತ ಹೇಳ್ತಿಕೋರಿ. ಈ ಕಲುಷಿತ ನೀರನ್ನ ಇದ್ರ ಮೂಲಕ ಪಾಸ್ ಮಾಡ್ತಾರ. ಪಾಸ್ ಮಾಡಿ ಏನ್ ಮಾಡ್ತಾರಪ್ಪ ಅಂತಂದ್ರ ಒಂದ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತ ಇರ್ತದ್ರಿ. ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಥವಾ ಅರೆ ಪ್ರವೇಶ ಸಾಧ್ಯ ಪೊರೆ ಅಂತ ಇರತ್ತೆ. ಅವ್ರೇನ್ ಕೇಳಿದಾರು, ಈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಎದರಿಂದ ಮಾಡಿರ್ತದೆ ಅಂತ ಕೇಳಿದಾರೆ. ಏನಪ್ಪ ಈ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಂತಂದ್ರ, ನೀವು ಯಾವುದೇ ರೀತಿ ಕಲುಷಿತ ನೀರನ್ನ ಇದ್ರ ಮೂಲಕ ಪಾಸ್ ಮಾಡಿರಂತಂದ್ರ ಆ ಕಲುಷಿತಗಳು ಏನಕ್ಕಪ್ಪ ಅಂದ್ರ ಇಲ್ಲೇ ಉಳಿತಾವು. ಕಲುಷಿತಗಳು ಇಲ್ಲೇ ಉಳಿತಾವು. ಕೇವಲ ಏನಪ್ಪಾ ಅಂತಂದ್ರ ನೀರ್ ಏನಕತ್ರಿ ಅದ್ರ ಮೂಲಕ ಪಾಸ್ ಆಕತಿ. ಏನಾಕತ್ರಿ, ಕೇವಲ ನೀರು ಮಾತ್ರ ಅದ್ರ ಮೂಲಕ ಏನಕತ್ರಿ ಪಾಸ್ ಆಕತಿ. ನೆನಪಿಟ್ಕೋರಿ. ಇದಕ್ಕ ಏನಪ್ಪಾ ಅಂತಂದ್ರ ಈ ಸೆಮಿ ಪರ್ಮಿಯೇಬಲ್. ಸೆಮಿ ಅಂತಂದ್ರೆ ಏನ್ರಿ, ಅರ್ಧಮರ್ಧ. ಸೆಮಿ ಅಂತಂದ್ರೆ ಏನ, ಅರ್ಧಮರ್ಧ. ಈ ಸೆಮಿ ಅಂತಂದ್ರೆ ಬರೀ ನೀರನ್ನ ಮಾತ್ರ ತನ್ನ ಮೂಲಕ ಕಳಿಸ್ತದ್ರಿ. ಅದು ನೀರನ್ನು ಮಾತ್ರ ತನ್ನ ಮೂಲಕ ಕಳಿಸ್ತತಿ. ಉಳ್ಕಿದ್ ಯಾವುದನ್ನ ಏನ್ ಮಾಡಂಗಿಲ್ಲ, ಕಳ್ಸಂಗಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇರುವಂತ ಅದನ್ನ ಏನ್ ಮಾಡ್ತಾರೋ, ನೀರನ್ನ ಹೆಚ್ಚಿಗೆ ಪ್ರೆಷರ್ಲೆ ಈ ಮೆಂಬ್ರೇನ್ ಮೂಲಕ ಪಾಸ್ ಮಾಡಿದಾಗ ಇಲ್ಲಿರುವಂತ ಬ್ಯಾಕ್ಟೀರಿಯಾ ಆಗಿರ್ಲಿ, ವೈರಸ್ ಆಗಿರ್ಲಿ, ಯಾವುದೇ ಏನಾಗಲ್ಪ ಅಂತಂದ್ರೆ ತನ್ನ ಮೂಲಕ ಏನಾಗಂಗಿಲ್ಲ, ಪಾಸ್ ಮಾಡಂಗಿಲ್ಲ. ಆದ್ರ ಕೇವಲ ನೀರನ್ನು ಮಾತ್ರ ಪಾಸ್ ಮಾಡತ್ತೆ. ಅಷ್ಟು ರಂಧ್ರಗಳು ಸೂಕ್ಷ್ಮವಾಗಿರ್ತಾವ ಇದ್ರೊಳಗ. ಎದ್ರೊಳಗ, ಈ ಸೆಮಿ ಮೆಂಬ್ರೇನ್ ಒಳಗ. ಇದು ಎದ್ರಿಂದ ಮಾಡಿರ್ತಾರಪ್ಪ ಅಂತಂದ್ರ ನೋಡ್ರಿ, ಇದು ಎದ್ರಿಂದ ಮಾಡಿರ್ತಾರಪ್ಪ ಅಂತಂದ್ರ ಆಪ್ಷನ್ಗಳನ್ನು ಸೆಲ್ಯುಲೋಸ್ ಅಸಿಟೇಟ್ ಅನ್ನುವಂತ ಇದರಿಂದ ಮಾಡಿರ್ತಾರ. ಎದ್ರಿಂದ ಮಾಡಿರ್ತಾರು, ಸೆಲ್ಯುಲೋಸ್ ಅಸಿಟೇಟ್. ನೆನಪಿಟ್ಕೊಂಡ್ಬಿಟ್ಟಿರ್ತಾನ. ರಿವರ್ಸ್ ಆಸ್ಮಾಸಿಸ್ ಅಂತಂದ್ರೆ ಏನ, ಇದೊಂದು ನೀರನ್ನು ಶುದ್ಧೀಕರಿಸುವಂತ ಟೆಕ್ನಾಲಜಿ. ಈ ರಿವರ್ಸ್ ಆಸ್ಮಾಸಿಸ್ ಒಳಗೆ ಏನ್ ಯೂಸ್ ಮಾಡ್ತಾರಪ್ಪ ಅಂದ್ರೆ ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಅಥವಾ ಅರೆ ಪ್ರವೇಶ ಸಾಧ್ಯ ಪೊರೆಯನ್ನ ಯೂಸ್ ಮಾಡ್ತಾರ. ಆ ಪೊರೆ ಏನ್ ಗುಣವನ್ನು ಹೊಂದಿತ್ತಪ್ಪ ಅಂದ್ರ ರಂಧ್ರಗಳನ್ನು ಹೊಂದಿರ್ತದ. ತನ್ನ ಮೂಲಕ ನೀರನ್ನು ಮಾತ್ರ ಏನಕತ್ರಿ ಕಳಿಸ್ತದ. ನೀರನ್ನು ಮತ್ತು ಏನ್ರಿ ಲವಣಾಂಶಗಳನ್ನ ಅಷ್ಟೇ ಕಳಿಸತಿ. ಉಳಿದಿರುವಂತ ಬ್ಯಾಕ್ಟೀರಿಯಾಗಳನ್ನಾಗಿರಲಿ, ವೈರಸ್ನಾಗಿರಲಿ ಅಥವಾ ಕಲುಷಿತಗಳನ್ನ ಏನ್ ಮಾಡಂಗಿಲ್ಲ, ತನ್ನ ಮೂಲಕ ಪಾಸ್ ಮಾಡಂಗಿಲ್ಲ. ಅದ ಇದರಿಂದ ಏನಕತ್ತಪ್ಪ ಅಂದ್ರ ನೀರು ಶುದ್ಧ ಆಗುತ್ತ. ಅದನ್ನ ಇಲ್ಲಿ ನೋಡ್ರಿ ಮನೆ ಬಳಕೆ ಒಳಗೆ ಹೆಂಗ್ ಯೂಸ್ ಮಾಡಿರ್ತಾರ ನೋಡ್ರಿ. ಇಲ್ಲಿ ಪೈಪ್ ಹಾಕಿರ್ತಾರಲ್ಲ ಇವು, ಪೈಪ್ ಹಾಕಿರ್ತಾರ. ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನೀವು ನಳದ್ ನೀರ್ ನೋಡ್ರಿ, ಈ ನಳದ್ ನೀರ್ನ ಸಪ್ಲೈ ಮಾಡ್ತೇರಿ. ಅವಾಗ ಏನಕ್ಕಪ್ಪ ಅಂದ್ರೆ ಈ ಪೈಪ್ ಮೂಲಕ ಬರ್ತಾವ್ರಿ. ಪೈಪ್ ಮೂಲಕ ಬಂದ್ ಇಲ್ಲೊಂದು ಸೆಮಿ ಪರ್ಮಿಯೇಬಲ್ ಮೆಂಬ್ರೇನ್ ಇರತ್ತೆ. ಅದ್ರ ಮೂಲಕ ಬರುವಾಗ ಏನಕೈತದ, ನೀರ್ ಅಷ್ಟೇ ಏನಕತ್ರಿ, ನೀರು ಮತ್ತು ಲವಣಾಂಶಗಳು ಅಷ್ಟೇ ಏನಕ್ಕಾವ ಬಂದ್ ಬಿಡ್ತತ್ರ. ಅದ್ರ ಉಳ್ಕಿದೆಲ್ಲ ಏನಕತ್ರಿ ಕೆಮಿಕಲ್ಗಳು ಏನಕ್ಕಾವ ಈ ಟ್ಯೂಬ್ ಒಳಗೆ ಏನಾಗ್ಬಿಡ್ತಾವಪ್ಪ ಅಂದ್ರೆ ಕುಂತ್ ಬಿಡ್ತಾರ ಇವು. ಆತಾತ್ರಿ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಶುದ್ಧ ನೀರನ್ನ ಇದ್ರ ಮೂಲಕ ತೆಗೆದುಕೊಳ್ತಾರ. ಆಮೇಲೆ ಇದನ್ನ ಏನ್ ಮಾಡ್ತಾರ, ಬಹಳ ದಿವಸ ಆದ್ಮೇಲೆ ಏನ್ ಮಾಡ್ತಾರೆ, ಇದನ್ನ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ಕ್ಲೀನ್ ಮಾಡಿ ಏನ್ ಮಾಡ್ತಾರ, ಮತ್ತೆ ಹೊಳೆ ಹಾಕ್ತಾರ. ಅರ್ಥ ಆತ್ರಿ. ರಿವರ್ಸ್ ಆಸ್ಮಾಸಿಸ್ ಎದರಿಂದ ಮಾಡಿರ್ತಾರೆ ಇದನ್ನ, ಸೆಲ್ಯುಲೋಸ್ ಅಸಿಟೇಟ್. ನೆನಪಿಟ್ಕೋರು, ಸೆಲ್ಯುಲೋಸ್ ಅಸಿಟೇಟ್ ಅನ್ನುವಂತ ಮೆಟೀರಿಯಲ್ ಇಂದ ಮಾಡಿರ್ತಾರೆ ಇದನ್ನ. ಇಲ್ಲಿ ನೋಡಿ ಸೆಲ್ಯುಲೋಸ್ ಅಸಿಟೇಟ್. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ ನೋಡ್ರಿ, ಆಳ ಸಮುದ್ರದ ಮುಳುಗುಗಾರರು ಬಳಸುವಂತಹ ಟ್ಯಾಂಕ್ಗಳಲ್ಲಿರುವ ಗಾಳಿಯಲ್ಲಿ ಇವುಗಳನ್ನ
ಸಾರರಿಕ್ತಗೊಳಿಸಲಾಗುತ್ತದೆ ಅಂತಂದ್ರೆ ಈಗ ಆಳ ಸಮುದ್ರ ಈಗ ಡೀಪ್ ಸಿ ಒಳಗೆ ಹೊಂಟಿರ್ತಾರ ಗೊತ್ತ್ರಿ, ಸಮುದ್ರ ಒಳಗೆ ಸ್ಕೂಬಾ ಡೈವಿಂಗ್ ಅದು ಮಾಡ್ತಿರ್ತಾರಲ್ಲ, ಆ ಟ್ಯಾಂಕ್ ಒಳಗೆ ಏನೇನು ಯೂಸ್ ಮಾಡ್ತಾರ, ನಾವು ಏನು ಸಿಲಿಂಡರ್ ಯೂಸ್ ಮಾಡ್ತಾವಲ್ಲ ಇದ್ರೊಳಗ, ಅದ್ರೊಳಗೆ ಯಾವ್ಯಾವ ಅನಿಲಗಳನ್ನ ಯೂಸ್ ಮಾಡ್ತಾರೋ ಅಂತ ಕೇಳಿದಾರೆ. ನೋಡ್ರಿ, ನಮಗ ಮನುಷ್ಯರಿಗೆ ಉಸಿರಾಡ್ಬೇಕಪ್ಪ ಅಂತಂದ್ರೆ ಗಾಳಿ ಅವಶ್ಯಕತೆ ಐತಿ. ಯಾವ್ದು ಬೇಕು ಗಾಳಿ? ಅದ್ರೊಳಗ ಆಕ್ಸಿಜನ್ ಬೇಕು. ಸೊ ಆ ಟ್ಯಾಂಕ್ ಒಳಗೆ ಏನಪ್ಪಾ ಅಂತಂದ್ರೆ ಆಕ್ಸಿಜನ್ ಅಂತ ಕಂಪಲ್ಸರಿ ಇರಬೇಕ. ಈ ಆಕ್ಸಿಜನ್ ಇತ್ತಪ್ಪ, ಆಕ್ಸಿಜನ್ ಇರತ್ತೆ. ಆದ್ರ ಈ ಆಕ್ಸಿಜನ್ ಅನ್ನ ನೀವು ಅಷ್ಟ ಯೂಸ್ ಮಾಡಿರ ಅಂತ ಹೇಳ್ತಿಕೋರಿ, ಆಕ್ಸಿಜನ್ ಅನ್ನ ಬಹಳ ಯೂಸ್ ಮಾಡಿರೋ ಡೇಂಜರ್ ಅನ್ನ ರೀ, ನೆನಪಿಟ್ಕೋರಿ. ಪೂರ್ತಿ ಟ್ಯಾಂಕ್ ತುಂಬ ಬರೀ ಆಕ್ಸಿಜನ್ ಅಷ್ಟ ಯೂಸ್ ಮಾಡಿರಪ್ಪ ಅಂತಂದ್ರ ಆ ಆಕ್ಸಿಜನ್ ಕೆಪಾಸಿಟಿ ಹೆಂಗಿರತ್ತಪ್ಪ ಅಂತಂದ್ರ ಆ ಬ್ರೈನಿಗೆ ಹೋಗುವಂತ ಸಾಧ್ಯತೆ ಇರತ್ತೆ. ಅದು ಬ್ರೈನಿ ಇದ್ರೊಳಗೆ ನೀರೊಳಗೆ ಏನಿರತ್ತಪ್ಪ ಅಂತಂದ್ರ ಹೈ ಪ್ರೆಷರ್ ಇರ್ತೈತಿ. ನೀವು ಸಮುದ್ರ ತೆಳಗೆ ಹೋದ್ರಪ್ಪ ಅಂತಂದ್ರೆ ಒತ್ತಡ ಜಾಸ್ತಿ ಇರತ್ತೆ. ಆ ಒತ್ತಡದಿಂದ ಏನಾಗತ್ತಪ್ಪ ಅಂದ್ರೆ ಇದು ಆಕ್ಸಿಜನ್ ತಡ್ಕೋಕಾಗಂಗಿಲ್ರಿ. ಆ ಆಕ್ಸಿಜನ್ ಏನಾಗತ್ತಿ ಡೈರೆಕ್ಟ್ ಏನಾಗತ್ತೆ ಅಂದ್ರೆ ಬ್ರೈನಿಗೆ ಅಟ್ಯಾಕ್ ಮಾಡಿದ್ರಿ. ಅಂದ್ರ ಹೆಚ್ಚಿಗೆ ಪ್ರೆಷರ್ ಏನಾಗತ್ತಿ ಬ್ರೈನಿಗೆ ಅಟ್ಯಾಕ್ ಮಾಡತ್ತಿ. ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮಗ ಪ್ರಾಬ್ಲಮ್ ಆಕತ್ರಿ, ಇದು ವಿಷಕಾರಿ ಆಕತಿ. ಹೆಚ್ಚಿಗೆ ಆಮ್ಲಜನಕ ಯೂಸ್ ಮಾಡಿದ್ರೆ ಏನಾಕತ್ರಿ ವಿಷಕಾರಿ ಆಗತ್ತ. ಅದ್ರ ಸಂಬಂಧ ಏನ್ ಮಾಡ್ತಾರಪ್ಪ ಅಂತಂದ್ರ ಅದ್ರ ಜೊತೆ ಅದನ್ನ ಮಿಕ್ಸ್ ಮಾಡ್ತಾರ ಅಂತಂದ್ರ ನೈಟ್ರೋಜನ್ ಅನ್ನ ಮಿಕ್ಸ್ ಮಾಡ್ತಾರ. ನೈಟ್ರೋಜನ್ ಏನಪ್ಪಾ ಅಂತಂದ್ರ ಒಂದಷ್ಟು ಪ್ರಮಾಣದಾಗ ಯೂಸ್ ಮಾಡ್ತಾರ. ಅದು ಏನಪ್ಪಾ ಅಂತಂದ್ರ ನೈಟ್ರೋಜನ್ ಏನಾಕತ್ರಿ ನಾರ್ಮಲ್ ಆಗಿ ಬಹಳ ಪ್ರಮಾಣದಾಗ ಯೂಸ್ ಮಾಡಲ್ಲ. ಬಹಳ ಪ್ರಮಾಣದಾಗ ಯೂಸ್ ಮಾಡಿದ್ರು ಏನ್ ಮಾಡ್ತಪ್ಪ ಅಂತಂದ್ರೆ ಇದ ಮನುಷ್ಯರನ್ನ ಅಮಲಾಗಿ ಯೂಸ್ ಮಾಡ್ತದೆ. ಅಮಲ್ ಅಂತಂದ್ರೆ ಏನ್ರಿ ಒಂದ್ ಸ್ವಲ್ಪ ನಶೆ ಬಂದಂಗ ಮಾಡಿಬಿಡದ್ರಿ ಅದು ಮನುಷ್ಯನಿಗೆ. ಅದಕ್ಕಂತಂದ್ರೆ ಇವು ಎರಡೂ ಪ್ರಾಬ್ಲಮ್ಗಳನ್ನ ತಡೆಗಟ್ಟುವುದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಹೀಲಿಯಂ ಅನ್ನ ಯೂಸ್ ಮಾಡ್ತಾರ. ಹೀಲಿಯಂ ಅನ್ನ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇದೊಂದು ಇನ್ನಟ್ ಗ್ಯಾಸ್ ಇದು, ಅಂತಂದ್ರೆ ಯಾವುದೇ ಇದ್ರ ಜೊತೆ ರಿಯಾಕ್ಟ್ ಆಗಂಗಿಲ್ಲ ಇದು. ಅಂದ್ರ ಈ ಹೀಲಿಯಂ ನಮ್ಮ ಜೀವಕೋಶ ಜೊತೆ ರಿಯಾಕ್ಟ್ ಆಗಲ್ಲ. ಈ ರಿಯಾಕ್ಟ್ ಆಗ್ಲಂಗಿದ್ದಂಗೆ ಮಾಡಿ ಏನ್ ಮಾಡದಪ್ಪ ಅಂತಂದ್ರೆ ಈ ಆಕ್ಸಿಜನ್ ಅನ್ನ ನಾವು ಏನ್ ಮಾಡಿದ್ವಿ, ನಮ್ಗೆ ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ಯೂಸ್ ಮಾಡಿದ್ವು. ಅದ್ರ ಜೊತೆ ಏನಾಗಲ್ಲಪ್ಪ ಅಂದ್ರೆ ನೈಟ್ರೋಜನ್ ಅನ್ನು ಒಂದಷ್ಟು ಪ್ರಮಾಣದಾಗ ಯೂಸ್ ಮಾಡಿದ್ವು. ಇವು ಎರಡು ಏನ್ರ ಅನಿಲಗಳಿಂದ ಉಂಟಾಗುವಂತ ಪ್ರಾಬ್ಲಮ್ಗಳನ್ನ ತಡೆಯೋದಕ್ಕಾಗಿ ಏನ್ ಮಾಡಿದ್ವು ಅಂದ್ರೆ ಹೀಲಿಯಂನ ಯೂಸ್ ಮಾಡಿದ್ವು. ಅದಕ್ಕೇನಪ್ಪಾ ಅಂದ್ರ ಆಕ್ಸಿಜನ್, ಹೀಲಿಯಂ ಮತ್ತ ನೈಟ್ರೋಜನ್ ಅನ್ನ ಯೂಸ್ ಮಾಡ್ತಾರ ಅಂತ ಹೇಳಿ ನೆನ್ಪಿಟ್ಕೋರಿ. ಆಕ್ಸಿಜನ್, ಹೈಡ್ರೋಜನ್, ಹೀಲಿಯಂ. ಕೇವಲ ಆಕ್ಸಿಜನ್ ಯೂಸ್ ಮಾಡ್ರಿ ಏನಾಕಿತ್ತಪ್ಪ ಅಂತಂದ್ರೆ ಅದು ವಿಷಕಾರಿಯಾಗಿ ಕನ್ವರ್ಟ್ ಆಕಿತ್ತು. ಆದ್ರ ಈ ನೈಟ್ರೋಜನ್ ಮತ್ತು ಹೀಲಿಯಂ ಜೊತೆ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಮಿಕ್ಸ್ ಮಾಡ್ತಾರ. ಇದನ್ನ ಆಕ್ಸಿಜನ್ ಯೂಸ್ ಮಾಡ್ತಾರ, ಮಿಕ್ಸ್ ಮಾಡ್ತಾರ. ಈ ಹೀಲಿಯಂ ಯಾಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಇದು ನ್ಯೂಟ್ರಲ್ ಇದೆ. ಯಾವುದೇ ರೀತಿಯಾದಂತ ನಮ್ಮ ಜೀವಕೋಶಗಳೊಂದಿಗೆ ಇವು ನೈಟ್ರೋಜನ್ ಮತ್ತು ಆಕ್ಸಿಜನ್ ರಿಯಾಕ್ಟ್ ಮಾಡ್ಲಂಗ ಏನ್ ಮಾಡ್ತಾರಪ್ಪ ಅಂದ್ರೆ ನೋಡ್ಕೋತಾರ ಇವು ಈ ಹೀಲಿಯಂ ಅನ್ನೋದನ್ನ. ಯಾಕಂದ್ರೆ ಇದ್ರ ಜೊತೆ ಮಿಕ್ಸ್ ಆಗಿರತ್ತಲ್ಲ ಇದೀಗ. ಈಗ ನೋಡ್ರಿ ಒಂದ್ ಬಾಕ್ಸ್ ನಾಗ ನೀವು ಮೂರು ಇದನ್ನ ಮಿಕ್ಸ್ ಮಾಡಿರಪ್ಪ ಅಂತಂದ್ರೆ ಈ ನೈಟ್ರೋಜನ್ದಾಗೂ ಹೀಲಿಯಂ ಇರತ್ತೆ, ಆಕ್ಸಿಜನ್ ಏನಾಗುತ್ತೆ ಸ್ವಲ್ಪ ಪ್ರಮಾಣದಾಗ ಹೀಲಿಯಂ ಇರತ್ತೆ. ಈ ಆಕ್ಸಿಜನ್ ಅಕಸ್ಮಾತ್ ನಮ್ಮ ಬ್ರೈನಿಗೆ ಅಟ್ಯಾಕ್ ಮಾಡಕ್ ಹೋದ್ಪ ಅಂತಂದ್ರೆ ಹೀಲಿಯಂ ಏನಾಕೈತಿ ಜೊತೆ ಮಿಕ್ಸ್ ಆಗಿರೋದ್ರಿಂದ ಅದನ್ನ ತಡಿತೈತೆ, ಅದು ಹೋಗ್ಬಾರ್ದು ಅಂತ ಹೇಳ್ತೈತಿ. ಈ ನೈಟ್ರೋಜನ್ ಏನಾಕತ್ರಿ ಅತಿ ಹೆಚ್ಚು ಪ್ರಮಾಣದಾಗ ಇದ್ದು ನೈಟ್ರೋಜನ್ ಯೂಸ್ ಮಾಡಿದ್ವು ಅಂತಂದ್ರ ನಮಗ ಅಮಲ್ ಅಂತದ್ವಾ ಏನಾಕತ್ರಿ ನಮ್ಗೆ ನಶೆ ಬಂದಂಗ ಮಾಡ್ಬಿಡ್ತೈತ್ರಿ ಅದು. ಅಂದ್ರೆ ನಮಗ್ ಬ್ರೈನಿಗೆ ಏನಾಕೈತ್ರಿ ಶಕ್ತಿ ಕಡಿಮೆ ಮಾಡಿಸ್ಬಿಡ್ತೈತದ ಯಾವ್ದಾ ನೈಟ್ರೋಜನ್. ಅದಕ್ಕೆ ಅವಾಗ ಏನಾಕತ್ರಿ ಹೀಲಿಯಂ ಏನಾಕತಿ ನೈಟ್ರೋಜನ್ ಜೊತೆನು ಮಿಕ್ಸ್ ಆಗಿ ಏನಾಕೈತದ ಅದರದ ಪರಿಣಾಮವನ್ನ ಕಡಿಮೆ ಮಾಡ್ತತಿ. ನೆನಪಿಟ್ಕೋರಿ, ಹೀಲಿಯಂ, ನೈಟ್ರೋಜನ್, ಆಕ್ಸಿಜನ್. ಇದ್ರ ಆನ್ಸರ್ ಏನಾಗುತ್ತೆ ಹೀಲಿಯಂ, ನೈಟ್ರೋಜನ್, ಆಕ್ಸಿಜನ್. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನ್ ಅಂದ್ರೆ ನೋಡ್ರಿ, ಲಿಫ್ಟ್ ನಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ತನ್ನ ತೂಕವು ಹೆಚ್ಚಾದಂತೆ ಯಾವಾಗ ಭಾಸವಾಗುವುದು? ಲಿಫ್ಟ್ ಸ್ಥಿರವಾಗಿದ್ದಾಗ, ಏಕರೂಪ ಜವದೊಂದಿಗೆ ಮೇಲಕ್ಕೆ ಚಲಿಸುವಾಗ, ಹೆಚ್ಚುತ್ತಿರುವ ಜವದೊಂದಿಗೆ ಕೆಳಕ್ಕೆ ಚಲಿಸಿದಾಗ, ಹೆಚ್ಚುತ್ತಿರುವ ಜವದೊಂದಿಗೆ ಮೇಲಕ್ಕೆ ಚಲಿಸಿದಾಗ. ಜವ ಅಂತಂದ್ರೆ ಏನ್ರಿ ಸ್ಪೀಡ್ ಅಂತ ತಿಳ್ಕೊರಿ. ಈಗೇನಪ್ಪಾ ಅಂತಂದ್ರ ನೋಡ್ರಿ, ಈ ಲಿಫ್ಟ್ ಬಗ್ಗೆ ಏನಂದ್ರ ಆಲ್ಮೋಸ್ಟ್ ಕ್ವಶನ್ ಎಲ್ಲಾ ಕಡೆನೂ ಕೇಳಿರ್ತಾರ್ರಿ. ಲಿಫ್ಟ್ ದಾಗ 4 ಕಾನ್ಸೆಪ್ಟ್ ಬರ್ತಾವ್ರಿ. ಆ 4 ಕಾನ್ಸೆಪ್ಟ್ ನೀವು ಕ್ಲಿಯರ್ ಮಾಡ್ಕೊಂಡ್ರೆ ಏನಾಗತ್ರಿ ನಿಮ್ಗೆ ಯಾವ್ದೇ ಕ್ವಶನ್ ಸಾಲ್ವ್ ಮಾಡ್ಬೋದು. ಈಗ ನೋಡ್ರಿ ಈ ಲಿಫ್ಟ್ ಸ್ಥಿರವಾಗಿತ್ತು ಅಂತ ಹೇಳಿ ತಿಳ್ಕೊರಿ. ಸ್ಥಿರ ಅಂತಂದ್ರೆ ಏನ್ರಿ ನಿಂತಿತ್ತು ಅಂತ ಹೇಳಿ ತಿಳ್ಕೊರಿ. ಸ್ಥಿರ ಅಥವಾ ನಿಂತಿತ್ತು ಅಂತ ಹೇಳಿ ತಿಳ್ಕೊರಿ. ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನ, ಆ ವ್ಯಕ್ತಿಯ ತೂಕ ಎಷ್ಟು ಇರತ್ತಪ್ಪ ಅಂತಂದ್ರ 50 kg ಇರತ್ತ ಅಂತ ಹೇಳಿ ತಿಳ್ಕೊರಿ. ನಾವು ಈ ಲಿಫ್ಟ್ ಈಗ ನಿಂತತಿ, ಚಾಲು ಇಲ್ಲ. ಈಗ ಅವಾಗ ಅವ್ಗ ಏನ್ ಅನ್ಸತಿ, ಅವನ ವೇಟ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ, 50 kg ಅಂತ ಅನ್ಸತಿ. ಅದೇ ರೀತಿ ಲಿಫ್ಟ್ ಏನಪ್ಪ ಮ್ಯಾಲ ಹೊಂಟಿತ ಅಂತ ಹೇಳಿ ತಿಳ್ಕೊರಿ. ಲಿಫ್ಟ್ ಮ್ಯಾಗ ಹೊಂಟಿತ ಯಾವ ಸ್ಪೀಡ್ದಾಗ? ಒಂದು 5 km/s ಹೊಂಟಿರ್ತ ತಿಳ್ಕೊರಿ. ಹಂಗ ನಾರ್ಮಲ್ ಆಗಿ ನೆನ್ಪಿಟ್ಕೊರಿ. 5 km/s ಹೊಂಟ ಸ್ಪೀಡ್ ಏನೈತ್ರಿ ಸೇಮ್ ಐತಿ. ಈಗ 1 ನಿಮಿಷಕ್ಕೆ 1ನೇ ನಿಮಿಷನಾಗ 5 km/s ಆತ. ನೆಕ್ಸ್ಟ್ ನಿಮಿಷಕ್ಕೂ ಏನಪ್ಪಾ ಅಂದ್ರೆ 5 km/s. ಅಂದ್ರೆ ಸ್ಪೀಡ್ ದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗಿಲ್ರಿ. ಅದ್ ಮ್ಯಾಲ ಎಷ್ಟ್ರಾಗ ಹೊಂಟದ 5 km/s ಹೊಂಟತಿ. ಅಂದ್ರ ಏಕರೂಪವಾಗೈತಿ ಅಂತ ಹೇಳ್ತಿಕೋರಿ. ಏಕರೂಪ
ಏಕರೂಪ ಸ್ಪೀಡ್ ಅಂದ್ರೆ ಸ್ಪೀಡ್ದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ. ಅಲ್ಲಿರುವಂತ ವ್ಯಕ್ತಿ ತಾನು ಅವನಿಗೆ ಕೆಜಿ ಎಷ್ಟಿರುತ್ತೆ 50 ಇರುತ್ತೆ ಅಂತ ಹೇಳ್ತಿಕೋರಿ. ಅವಾಗ ಅವ್ಗೆ ಏನ್ ಅನ್ಸತ್ತಪ್ಪ ಅಂದ್ರ 50 kg ವೇಟ ಅನ್ಸತ್ತೆ. ಯಾಕೆ 50 kg ವೇಟ್ ಅನಿಷ್ಟು? ಸ್ಪೀಡ್ ಏನೈತಿ ಏಕರೂಪವಾಗೈತಿ, ಅಂದ್ರೆ ಯಾವುದೇ ರೀತಿಯಾದಂತ ಬದಲಾವಣೆ ಆಗಿಲ್ಲ. ಅವಾಗ ಏನಾಗತ್ತೆ ಅವ್ನ ವೇಟ ಸೇಮ್ ಅನ್ಸತ್ತೆ. ಅದೇ ರೀತಿ ಈಗ ಅಕಸ್ಮಾತ್ ಮ್ಯಾಗ ಹೋದ್ರು ಆತು ತೆಳಗ್ ಬಂದ್ರು ಆತು, ಏಕರೂಪ ಸ್ಪೀಡ್ ಇತ್ತಂತಂದ್ರ ಅವಂಗ ಯಾವುದೇ ರೀತಿಯಾದಂತ ಬದಲಾವಣೆ ಅನ್ಸಂಗಿಲ್ಲ. ಅದೇ ರೀತಿ ಈಗ ಲಿಫ್ಟ್ ಇರುವಂತ ವ್ಯಕ್ತಿಗೆ ಒಂದ್ ಲಿಫ್ಟ್ ಎಷ್ಟು ಹೊಂಟಪ್ಪ ಅಂತಂದ್ರ ಸ್ಟಾರ್ಟಿಂಗ್ 5 km/s ಇತ್ತ, ಆಮೇಲೆ 10 km/s ಆತ, ಆಮೇಲೆ ಹಂಗ ಜಾಸ್ತಿ ಹಾಕುವಂತ ಹೋದ್ ಸ್ಪೀಡ್. ಅವಾಗ ಏನ್ ಅನ್ಸತ್ಪ ಅಂತಂದ್ರ ಅವಂಗ ವೇಟ್ ಜಾಸ್ತಿ ಆದಂಗ ಅನ್ಸತಿ. ಮ್ಯಾಲ ಹೋಗುವಾಗ ಏನಾಕತ್ರಿ ಜಾಸ್ತಿ ಆದಂಗ ಅನ್ಸತ್. ಯಾಕಂದ್ರೆ ನೀವು ಗುರುತ್ವಾಕರ್ಷಣೆಯ ವಿರುದ್ಧ ಅವ್ನ ಎಳ್ಕೊಂಡ್ ಹೊಂಟದ ಲಿಫ್ಟ್, ಗುರುತ್ವಾಕರ್ಷಣೆಯ ವಿರುದ್ಧ ಅವನ್ನ ಎಳ್ಕೊಂಡ್ ಹೊಂಟದ ಲಿಫ್ಟ್. ಅವಾಗ ಏನ್ ಅನ್ಸತ್ತಪ್ಪ ಅಂತಂದ್ರ ಅವಂಗ ಭಾರ ಭಾರ ಅನ್ಸತ್ತದ. ಯಾಕಂದ್ರೆ ಈ ಕಡೆ ಭೂಮಿನೂ ಜಗ್ಗಾತಿರತಿ, ಇದೇನ್ ಮಾಡ್ತಿರತಿ ಲಿಫ್ಟ್ ಅವ್ನ ಮ್ಯಾಗೂ ಎಳ್ಕೊಂಡ್ ಹೊಂಟಿರ್ತತಿ. ಅವಾಗ ಅವಂಗ ಏನ್ ಅನ್ಸತ್ರಿ ಭಾರ ಅನ್ಸತಿ. ಯಾವಾಗಿದ ಮ್ಯಾಲ ಹೋಗುವಾಗ ಸ್ಪೀಡ್ ಏನಾಗಿರ್ಬೇಕ್ರಿ ಚೇಂಜ್ ಹಾಕೊಂತ ಹೋಗ್ಬೇಕ. ಪ್ರತಿ ಸೆಕೆಂಡ್ಗೂ ಅಥವಾ ಪ್ರತಿ ನಿಮಿಷಕ್ಕೂ ಏನಾಗ್ಬೇಕ್ರಿ ಸ್ಪೀಡ್ ಜಾಸ್ತಿ ಹಾಕೋಂತಾನ ಹೋಗ್ಬೇಕ. 5 km 10 km/s ಆಗ್ಬೇಕು, 10 15 km ಹಿಂಗ ಜಾಸ್ತಿ ಹಾಕೋಂತಾನ ಹೋಗ್ಬೇಕ. ಅವಾಗ ಏನಾಕತ್ರಿ ಅವಂಗ ಭಾರವಾದಂಗ ಅನ್ಸತಿ. ಅದ ಲಿಫ್ಟ್ ತೆಳಗ್ ಬಂತ ಹೇಳ್ತಿಕೋರಿ, ಹೆಂಗ ಸ್ಪೀಡ್ ಏನಾಗ್ಬೇಕ್ರಿ ಜಾಸ್ತಿ ಹಾಕೋಂತಾನ ಬರ್ಬೇಕ. 5 km 10 km 10 15 ಹಿಂಗ್ ಜಾಸ್ತಿ ಹಾಕೋಂತ ತೆಳಗ್ ಬಂತ ಹೇಳ್ತಿಕೋರಿ. ಅವಾಗ ಏನ್ ಅನ್ಸತ್ಪ ಅಂತಂದ್ರ ಅವಂಗ ಹಗುರ ಆದಂಗ ಅನ್ಸತಿ. ಅವಾಗ ಏನ್ ಅನ್ಸತ್ರಿ ಹಗುರ ಆದಂಗ ಅನ್ಸತಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರ ಲಿಫ್ಟ್ ನಲ್ಲಿರುವಂತ ವ್ಯಕ್ತಿ ಅಕಸ್ಮಾತ್ ಲಿಫ್ಟ್ ಏನ್ ಹಗ್ಗ ಇರತ್ತಲ್ರಿ ಕಟ್ ಆಗಿ ಬಿತ್ತಂತ ಹೇಳ್ತಿಕೋರಿ. ಅವಾಗ ಅವಂಗ ವೇಟ್ ಏನ್ ಅನ್ಸತ್ಪ ಅಂತಂದ್ರ ಅವಂಗ ವೇಟ್ಲೆಸ್ ಅನ್ಸತಿ. ಅಂದ್ರ ಯಾವುದೇ ರೀತಿಯಾದಂತ ತೂಕ ಅನ್ಸಂಗಿಲ್ಲ. ಯಾವಾಗಿರ್ದ ಕಟ್ ಆಗಿ ಬಿತ್ತಂತಂದ್ರ ಯಾಕಪ್ಪ ಅಂತಂದ್ರ ಆ ವ್ಯಕ್ತಿ ಭೂಮಿಯ ಗುರುತ್ವಾಕರ್ಷಣೆ ಎಷ್ಟಿರತ್ತಲ್ರಿ ಅಷ್ಟ್ರಲ್ಲಿ ಏನಾಕಿರ್ತಾನಪ್ಪ ಅಂದ್ರೆ ತೆಳಗ್ ಬೀಳ್ತಿರ್ತಾನ. ನಾವು ಅಷ್ಟೇ ಏನಾಕಿರ್ತಾನ ಅಂದ್ರೆ ತೆಳಗ್ ಬೀಳ್ತಿರ್ತಾನ. ಅವಾಗ ಏನ್ ಅನ್ಸುತ್ತ ಅವಂಗ ವೇಟ್ಲೆಸ್ ಫೀಲ್ ಆಗತ್ತೆ. ಇವು 4 ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಲಿಫ್ಟ್ ನೋ ಕೇಳ್ತಾರ. ಇಲ್ಲಿನ ಕ್ವಶನ್ ಕೇಳಿದಾರ ನೋಡ್ರಿ ಅವ್ರು. ಸ್ಥಿರವಾಗಿದ್ದಾಗ ಅವಂಗೇನು ವೇಟದಲ್ಲಿ ಏನಾಗಲ್ರಿ ಬದಲಾವಣೆನ ಆಗಲ್ಲ. ಎರಡನೇ ಆಪ್ಷನ್ ಏನೈತ್ರಿ ಏಕರೂಪ ಜವ. ಇದನ್ನು ನೀವು ನೆನಪಿಟ್ಕೋಬೇಕಾ. ಮೇಲಕ್ಕೆ ಹೋಗುವಾಗ ಏನಾಕತ್ರಿ ವೇಟ್ ಜಾಸ್ತಿ ಆಕತಿ, ಆದ್ರ ಅವಾಗ ಏನಿರ್ಬೇಕು ಸ್ಪೀಡ್ ಜಾಸ್ತಿ ಹಾಕೊಂತ ಹೋಗ್ಬೇಕು. ಆದ್ರೆ ಇಲ್ಲಿನ್ ಕೊಟ್ಟಾನವ ಏಕರೂಪ ಜವ ಅಂತ ಕೊಟ್ಟಾನ. ಮೇಲಕ್ಕೆ ಹೋತಂದ್ರ ಅವಾಗ ಏನಾರ ಸ್ಪೀಡ್ ಹೆಚ್ಚಿದ ವೇಟ್ ಜಾಸ್ತಿ ಅನ್ಸತಿ ಇಲ್ಲ. ಅದೇ ರೀತಿ ಹೆಚ್ಚುತ್ತಿರುವ ಜವದೊಂದಿಗೆ ಕೆಳಕ್ ಬಂದ ಈಗ ಸ್ಪೀಡ್ ಏನಾಗತ್ರಿ ಜಾಸ್ತಿ ಹಾಕೊಂತ ಬರತ್ತೆ. ಆದ್ರ ಅವ್ ಕೆಳಕ್ ಬಂದಾಗ ಏನಾಗತ್ರಿ ವೇಟ ಕಡಿಮೆ. ವೇಟ್ ಏನಾಗತ್ತ ಕಡಿಮೆ ಆದಂಗ ಅನ್ಸತಿ. ಯಾಕೆ ಕಡಿಮೆ ಆದಂಗ ಅನ್ಸತ್ತಪ್ಪ ಅಂತಂದ್ರ ಅವ ಭೂಮಿಯ ಗುರುತ್ವಾಕರ್ಷಣೆ ಅಂದ್ರೆ ಏನ್ರಿ ತನ್ನಡೆಗೆ ಎಳೆದುಕೊಳ್ಳುವಂತ ಸಾಮರ್ಥ್ಯ. ಈಗ ಭೂಮಿಯ ಆ ವ್ಯಕ್ತಿಯನ್ನ ತನ್ನಡೆಗೆ ಎಳ್ಕೊಳತ್ತೆ. ಮತ್ ಲಿಫ್ಟ್ ಅನ್ನು ಏನ್ ಮಾಡತ್ತಂದ್ರ ಭೂಮಿ ಕಡೆಗೆ ಅವ್ನು ಕರ್ಕೊಂಡ್ ಬರತ್ತೆ. ಅವಾಗ ಏನಪ್ಪಾ ಅಂತಂದ್ರ ಭೂಮಿಯ ಕೆಲಸವನ್ನ ಏನ್ ಮಾಡಿರ್ತದ ಹಗರ್ ಮಾಡ್ತದ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ನಿಮ್ಗ ವೇಟ್ಲೆಸ್ ಆಕತಿ. ಅದ ಹೆಚ್ಚುತ್ತಿರುವ ಜವದೊಂದಿಗೆ ಮೇಲಕ್ಕೆ ಹೋದಾಗ ಏನಾಕತ್ರಿ ವೇಟ್ ಜಾಸ್ತಿ ಆದಂಗ ಅನ್ಸತಿ. ಯಾಕೆ ವೇಟ್ ಜಾಸ್ತಿ ಆದಂಗ ಅನ್ಸತ್ತಪ್ಪ ಅಂತಂದ್ರ ಗುರುತ್ವಾಕರ್ಷಣೆ ವಿರುದ್ಧವಾಗಿ ಏನಾಕಿರ್ತದ ಲಿಫ್ಟ್ ಮ್ಯಾಗ ಕರ್ಕೊಂಡ್ ಹೊಂಟಿರ್ತತಿ. ಇವು 4 ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರ ಏನಾಗತ್ತಪ್ಪ ಅಂದ್ರ ಲಿಫ್ಟ್ ಮ್ಯಾಗೇನು ಯಾವ್ದೋ ಕ್ವಶನ್ ಸಾಲ್ವ್ ಮಾಡ್ಬೋದು. ಸ್ಥಿರ ವೇಗ ಆಗಿರ್ಬೋದು ಅಥವಾ ನಿಂತಿತ್ತು ಅಂತ ಹೇಳ್ತಿಕೋರೆ ಅವನ ವೇಟ್ ಎಂದತ್ರಿ 50 kg ಇರ್ತತಿ. ಮೇಲಕ್ಕೆ ವೇಗ ವರ್ಧನೆ, ವೇಗ ಅಂತಂದ್ರೆ ಏನ್ರಿ ಜಾಸ್ತಿ ಹಾಕೊಂತಾನ ಹೋಗ್ಬೇಕ. ಅವಾಗ ಏನಾಕತ್ತಪ್ಪ ಅಂತಂದ್ರ ಅವ್ನ ವೇಟ ಜಾಸ್ತಿ ಆದಂಗ ಅನ್ಸತಿ. ಒಟ್ ಮ್ಯಾಲ ಹೋದಪ್ಪ ಅಂತಂದ್ರ ವೇಟ್ ಜಾಸ್ತಿ. ಇಷ್ಟ ನೆನ್ಪಿಟ್ಕೊಂಡ್ಬಿಡ್ರಿ. ಮ್ಯಾಲ ಹೋದಪ್ಪ ಅಂತಂದ್ರೆ ಏನ್ರಿ ವೇಟ್ ಜಾಸ್ತಿ. ಯಾವಾಗ ಸ್ಪೀಡ್ ಏನಾಕೊಂತ ಹೋಗಿರ್ಬೇಕು ಜಾಸ್ತಿ ಹಾಕೊಂತಾನ ಹೋಗಿರ್ಬೇಕು. ಅದೇ ರೀತಿ ಕೆಳಗ್ ಬಂದಂದ್ರೆ ಏನ್ರಿ ಅವ್ನ ವೇಟ ಕಡಿಮೆ. ಆದ್ರೆ ಯಾವಾಗ ವೇಗ ವರ್ಧನೆ ಏನಾಗಿರ್ಬೇಕು ಜಾಸ್ತಿ ಹಾಕೊಂತಾನ ಬರ್ಬೇಕು. ಸೇಮ್ ವೇಗ ವರ್ಧನೆ ಐತೆ ಅಂತ ಹೇಳ್ತಿಕೋರೆ ವೇಟ್ ದಲ್ಲಿ ಯಾವುದೇ ರೀತಿಯಾದಂತ ಬದಲಾವಣೆ ಅನ್ಸಂಗಿಲ್ಲ. ಅದ ಅವ್ನು ಲಿಫ್ಟ್ ಕಟ್ ಆಗಿಬಿತ್ತಪ್ಪ ಅಂತಂದ್ರೆ ಏನಾಗುತ್ತೆ ಅವ್ನು ಶೂನ್ಯ ತೂಕ ಅಥವಾ ವೇಟ್ಲೆಸ್ ಆಗುತ್ತದೆ. ಯಾಕಂದ್ರ ಗುರುತ್ವಾಕರ್ಷಣೆ ಬಲಕ್ಕೆ ಈಕ್ವಲ್ ಆಗಿರುತ್ತೆ. ಇಲ್ಲಿ ಏನಪ್ಪಾ ಅಂದ್ರೆ ಲಿಫ್ಟ್ ಮ್ಯಾಗಿನ ಕ್ವಶನ್ ಬಹಳ ಸಲ ಕೇಳಿದಾರೆ ನೋಡ್ರಿ ಕ್ವಶನ್. ಈಗ 4 ಕಾನ್ಸೆಪ್ಟ್ ಅಂತ ತಿಳ್ಕೊರಿ. ಇದು ಅರ್ಧತ್ತಪ್ಪ ಅಂತಂದ್ರೆ ಏನಾಗತ್ರಿ ನೀವು ಈಸಿಯಾಗಿ ಕ್ವಶನ್ ನ ಸಾಲ್ವ್ ಮಾಡ್ಬೋದು. ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್, ಭೂಸ್ಥಿರ ಉಪಗ್ರಹಕ್ಕೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಗಳನ್ನ ಗಮನಿಸಿ. ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಆವೃತ್ತ ಕಾಲವನ್ನು ಹೊಂದಿರುತ್ತದೆ. ಆವೃತ್ತ ಕಾಲ ಅಂತಂದ್ರೆ ಏನ್ರಿ ಪರಿಭ್ರಮಣ ಅಂದ್ರೆ ಅದ್ರ ಸುತ್ತುವಂತ ಭೂಮಿಯನ್ನ ಸುತ್ತುವಂತ ಕಾಲ 12 ಗಂಟೆ ಅಂತ ಕೊಟ್ಟಾನು. ಇದು ಭೂಮಿಯ ಮೇಲ್ಮೈ ಸುಮಾರು 35,800 ಕಿಲೋಮೀಟರ್ಗಳಷ್ಟು ಎತ್ತರದಲ್ಲಿ ಪರಿಕ್ರಮಣ ಮಾಡುತ್ತಿರುತ್ತದೆ. ಪರಿಕ್ರಮಣ ಏನ್ರಿ ಸುತ್ತಾತಿರತ್ತೆ ಅಂತ ಕೊಟ್ಟಾನು.
ಇದನ್ನ ದೂರಗ್ರಾಹಿಗಳಲ್ಲಿ ಮತ್ತು ಹವಾಮಾನ ಶಾಸ್ತ್ರದಲ್ಲಿ ಬಳಸಲಾಗುತ್ತದೆ. ನೋಡ್ರಿ ಕನ್ನಡ ಕ್ವಶನ್ ನೋಡಾಕಂದ್ರೆ ನಿಮ್ಗೆ ಒಂದ್ ಸ್ವಲ್ಪ ಗೊತ್ತಾಗಲ್ಲ. ದೂರಗ್ರಾಹಿ ಅಂತಂದ್ರೆ ಏನ್ರ ರಿಮೋಟ್ ಸೆನ್ಸಿಂಗ್ ಅಂತ ಕರೀತಾರೆ. ಒಂದ್ಸಲ ಇಂಗ್ಲಿಷ್ ನ ಕ್ವಶನ್ ನೋಡೋಣ. ನೋಡ್ರಿ ಏನ್ ಕೊಟ್ಟಾರಪ್ಪ ಅಂತಂದ್ರೆ, consider the following statement regarding the geostationary satellite. It appears stationary when viewed from a point on the earth. Its time period of revolution around the earth is 12 hours. It is revolving at a height of around 35,800 km from the earth surface. It is used for the remote sensing and meteorology. ನೋಡ್ರಿ ಇದ್ರೊಳಗ ಈ ಕಾನ್ಸೆಪ್ಟ್ ಏನ್ ಮಾಡೋಣಪ್ಪ ಅಂದ್ರೆ ಜಿಯೋ ಸ್ಟೇಷನರಿ ಪೂರ್ತಿ ಏನ್ ಮಾಡೋಣ ಅಂತ ಕ್ಲಿಯರ್ ಆಗಿ ನೋಡ್ಕೊಂಡು ಆಮೇಲೆ ಈ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ನೋಡ್ರಿ ಭೂಸ್ಥಿರ ಉಪಗ್ರಹ ಅಂತಂದ್ರೆ ಏನಪ್ಪಾ ಅಂತಂದ್ರ, ಈಗ ಇದು ಭೂಮಿ ಐತಿ ಅಂತ ತಿಳ್ಕೊರಿ. ಭೂಸ್ಥಿರ ಅಂತಂದ್ರೆ ಏನ್ರಿ? ಸ್ಥಿರ ಅಂತಂದ್ರೆ ಏನ್ರಿ? ನಿಲ್ಲುದಂದಂಗ. ಭೂಮಿಯೊಂದಿಗೆ ಸ್ಥಿರ ಚಲನೆ ಹೊಂದಿರುವಂತಹ ಉಪಗ್ರಹವನ್ನು ಅಂತ ಕರೀತಾರ್ರಿ ಭೂಸ್ಥಿರ ಉಪಗ್ರಹ ಅಂತ ಕರೀತಾರ. ಈ ಉಪಗ್ರಹಗಳನ್ನ ಈಗ ನೋಡ್ರಿ, ಇದು ಭೂಮಿ ಐತಿ ಅಂತ ಹೇಳಿ ತಿಳ್ಕೊರಿ. ಭೂಮಿ ಐತಿ. ಈ ಭೂಮಿಯ ಎಷ್ಟು ಕಳಿಸಿರ್ತಾರಪ್ಪ ಅಂತಂದ್ರೆ ಅದನ್ನ 35 ಸಮಭಾಜಕ ವೃತ್ತದಿಂದ 35,800 ಕಿಲೋಮೀಟರ್ ಮೇಲೆ ಏನ್ ಮಾಡಿರ್ತಾರಪ್ಪ ಅಂತಂದ್ರ ಈ ಉಪಗ್ರಹಗಳನ್ನ ಕಳಿಸಿರ್ತಾರ. ಇದು ಹೆಂಗ್ ಸುತ್ತಾತಿರತ್ತಪ್ಪ ಅಂತಂದ್ರ, ಈಗ ನೋಡ್ರಿ ಹೆಂಗ್ ರೌಂಡ್ ಹೊಡ್ಯಾತಿರತ್ತಂತಂದ್ರ, ಇದ ಭೂಮಿ ಯಾವ ಸ್ಪೀಡ್ ದಾಗ ಇರತ್ತಲ್ರಿ, ಇದ ಭೂಮಿ ಎಷ್ಟು ಸ್ಪೀಡ್ ನ ಸುತ್ತಾತಿರತ್ತಲ್ಲ ಅಷ್ಟ ಸ್ಪೀಡ್ ದಾಗ ಏನಾಗಿರತ್ತಪ್ಪ ಅಂತಂದ್ರ ಈ ಉಪಗ್ರಹ ಏನಾಗಿರತ್ರಿ ಸುತ್ತಾತಿರತ್ತ. ಹಿಂಗ ಇದು ಇಷ್ಟ ಇಲ್ಲಿ ಬಂದ ತಿಳ್ಕೊರಿ. ಇದು ಉಪಗ್ರಹ ಏನಾಗತ್ತೆ ಇಲ್ಲಿ ಬಂದಿರತ್ತೆ. ಅವಾಗ ನಮಗ್ ಏನ್ ಅನ್ಸತ್ತಪ್ಪ ಅಂತಂದ್ರ ಇಲ್ಲೊಬ್ಬ ವ್ಯಕ್ತಿ ಇರ್ತಾವ ಅಂತ ಹೇಳಿ ತಿಳ್ಕೊರಿ. ಭೂಮಿ ಅಂತ ರೌಂಡ್ ಆಗಿ ತಿರ್ಗಾತಿರತ್ತೆ. ಆ ತಿರುಗು ಸ್ಪೀಡ್ ದಾಗ ಏನಾಗಿರಪ್ಪ ಅಂತಂದ್ರೆ ಈ ಉಪಗ್ರಹನು ತಿರ್ಗಾತಿರತ್ತೆ. ಅವಾಗ ಇಲ್ಲಿರುವಂತಹ ವ್ಯಕ್ತಿಗೆ ಏನ್ ಅನ್ಸತ್ತಪ್ಪ ಅಂತಂದ್ರ ನಿಂತಲ್ಲೇ ನಿಂತತ್ ಅಂತ ಹೇಳಿ ಅನ್ಸತ್ತದ. ನಿಂತಲ್ಲೇ ನಿಂತತ್ ಅಂತ ಹೇಳಿ ಅನ್ಸತ್ತೆ. ಈ ಉದಾಹರಣೆ ತಗೋರಿ, ನೀವು ಟ್ರೈನ್ ದಾಗ ಕುಂತಿರ್ತಾರೆ. ಟ್ರೈನ್ ದಾಗ ಕುಂತಿರತ್ತೆ. ಟ್ರೈನ್ ಹಾಕತ್ತಪ್ಪ ಅಂದ್ರೆ ಚಲನೆ ಒಳಗೆ ಬರತ್ತೆ, ಮೂವ್ಮೆಂಟ್ ಆಕತಿ. ಈ ಬಾಜುನು ಒಂದು ಟ್ರೈನ್ ಏನಾಗಿರತ್ತಪ್ಪ ಅಂತಂದ್ರ ಅಷ್ಟ ಸ್ಪೀಡ್ ದಾಗ ಚಲನೆ ಒಳಗೆ ಹೊಂಟಿರ್ತದೆ ಅಂತ ಹೇಳಿ ತಿಳ್ಕೊರಿ. ಆದ್ರ ಚಲನೆ ಒಳಗೆ ಇರ್ತತೆ. ನೀವು ಟ್ರೈನ್ ಒಳಗೆ ಕಿಟಕಿ ಒಳಗೆ ನೋಡ್ರಿಪ್ಪ ಅಂತ ಹೇಳಿ ತಿಳ್ಕೊರಿ, ಅಲ್ಲಿರುವಂತ ವ್ಯಕ್ತಿಗಳು ಏನಕ್ಕಪ್ಪ ಅಂದ್ರೆ ನಿಂತಲ್ಲಿ ನಿಂತಾರೇನೋ ಅನ್ಸತ್ತೆ. ಯಾಕೆ ಅನ್ಸತ್ತಪ್ಪ ಅಂತಂದ್ರ ಇದು ಸ್ಪೀಡ ಸೇಮ್ ಇರತ್ತೆ. ಅಂದ್ರ ಸಾಪೇಕ್ಷ ಇರತ್ತೆ, ರಿಲೇಟಿವ್ ಸ್ಪೀಡ್ ಇರ್ತತಿ. ಅದಕ್ಕೆ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂತಂದ್ರ ರಿಲೇಟಿವ್ ಸ್ಪೀಡ್ ಅಂತ ಕರೀತಾರ. ಯಾವುದೇ ಎರಡು ವಸ್ತುಗಳ ಸ್ಪೀಡ್ ಸೇಮ್ ಇತ್ತಪ್ಪ ಅಂತಂದ್ರ ಅದು ಅಲ್ಲಿರುವಂತ ವ್ಯಕ್ತಿಗೆ ಅಥವಾ ವಸ್ತು ಏನಾಕತ್ತಪ್ಪ ಅಂತಂದ್ರ ಅದು ನಿಂತಲ್ಲೇ ನಿಂತತಿ ಅಂತ ಅನರ್ಗತೆ ಅನ್ಸತ್ತದ. ಅಂದ್ರೆ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ ಯಾವಾಗ ಎರಡು ಸೇಮ್ ಸ್ಪೀಡ್ ಇದ್ದಾಗ. ಹಂಗೇನಪ್ಪಾ ಅಂತಂದ್ರೆ ಭೂಸ್ಥಿರ ಉಪಗ್ರಹವನ್ನ ಎಲ್ಲಿ ಸೇರಿಸಿರ್ತಾರು? ಭೂಮಿಯ ಸಮಭಾಜಕ ವೃತ್ತದ 35,800 ಕಿಲೋಮೀಟರ್ ಎತ್ತರದಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ ಈ ಉಪಗ್ರಹವನ್ನ ಇಟ್ಟಿರ್ತಾರ. ಅಲ್ಲಿ ಇಟ್ಟಿರಪ್ಪ ಅಂತಂದ್ರೆ ಏನಾಗತ್ರಿ, ಭೂಮಿ ಎಷ್ಟು ಇತರ ತಿರುಗ್ತಿರತ್ತಲ್ಲ ಹಂಗ ಏನಪ್ಪಾ ಅಂತಂದ್ರೆ ಈ ಉಪಗ್ರಹನು ತಿರ್ಗಾತಿರತ್ತೆ. ಸೊ ಭೂಮಿಯಲ್ಲಿರುವಂತ ವ್ಯಕ್ತಿಗೆ ಅದ್ ನಿಂತಲೇ ನಿಂತತಿನೋ ಅನ್ಸತ್ತೆ. ಈಗ ನೋಡ್ರಿ, ಭೂಮಿ ಎಷ್ಟು ಸ್ಪೀಡ್ ತಿರ್ಗಾತಿರತ್ತಲ್ಲ ಅಷ್ಟ ಸ್ಪೀಡ್ ನಾಗ ತಿರುಗುದ್ರಿಂದ ಏನಾಕತ್ರಿ, ಭೂಮಿಯನ್ನ ಎಷ್ಟು ಟೈಮ್ ಒಳಗೆ ಸುತ್ತಬಹುದು, ಒಂದ್ ರೌಂಡ್ ಇದ್ರು ಹೊಡಿಬೋದಪ್ಪ ಅಂತಂದ್ರ ತನ್ನನ್ನು ತಾನು ಸುತ್ತಲು ಭೂಮಿ ಎಷ್ಟು ತಗೋತ್ರಿ, 24 ಗಂಟೆ ತಗೋದತ್ತೆ. ಅದೇ ರೀತಿಯಾದಂತ ಉಪಗ್ರಹ ಏನಪ್ಪಾ ಅಂತಂದ್ರ ತನ್ನನ್ನು ಇದು ಭೂಮಿಯನ್ನ ಕರೆಕ್ಟ್ ಒಂದ್ ರೌಂಡ್ ಹೊಡ್ಯಾಕ ಏನಾಕತ್ರಿ 24 ಗಂಟೆ ತಗೋತಿ. ಈಗ ನೋಡ್ರಿ 1 ಗಂಟೆಗೆ ಇಲ್ಲಿ ಬಂತ ಭೂಮಿ, ಅವಾಗ ಏನಾಗುತ್ತೆ ಇದು ಉಪಗ್ರಹ ಇಲ್ಲಿ ಬರುತ್ತೆ. 12 ಗಂಟೆಗೆ ಇಲ್ಲಿ ಬಂದಂತ ಇಲ್ಲಿ ಬರುತ್ತೆ. 24 ಗಂಟೆಗೆ ಏನಾಕತ್ರಿ ಮತ್ತೆ ಇಲ್ಲೇ ಬರುತ್ತೆ. ಅರ್ಥಾತ್ 24 ಗಂಟೆಗಳು ಬೇಕ್ರ ಅದಕ್ಕ ಈ ಉಪಗ್ರಹ ಭೂಮಿಯನ್ನ ಒಂದ್ ರೌಂಡ್ ಹೊಡ್ಯಾಕ. ಆಮೇಲೆ ಇಂತಹ ಉಪಗ್ರಹಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂತಂದ್ರ ಟಿವಿ ಪ್ರಸಾರ ಲೈವ್ ಬರ್ತಿರ್ತದೆ ಗೊತ್ತಿ, ಕ್ರಿಕೆಟ್ ಲೈವ್ ಬರ್ತಿರ್ತಲ್ಲ, ಆಮೇಲೆ ಮೊಬೈಲ್ ಇಂಟರ್ನೆಟ್ ಅಂತಲ್ಲಿ ಯೂಸ್ ಮಾಡಕ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಈ ಉಪಗ್ರಹಗಳನ್ನ ಬಳಸ್ತಾರ. ಎಲ್ಲೆಲ್ಲೇ ಟಿವಿ ಪ್ರಸಾರ ಆಗಿರ್ಬೋದು ಅಥವಾ ಮೊಬೈಲ್ ಅಥವಾ ಇಂಟರ್ನೆಟ್ ಬಳಕೆಗಳಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಉಪಗ್ರಹಗಳನ್ನ ಬಳಕೆ ಮಾಡ್ತಾರ. ಅರ್ಥಾತ್ರಿ ಉಪಗ್ರಹಗಳನ್ನ ಬಳಕೆ ಮಾಡ್ತಾರ. ಆದ್ರ ಈ ಉಪಗ್ರಹಗಳನ್ನ ದೂರ ಸಂವೇದಿ ರಿಮೋಟ್ ಸೆನ್ಸಿಂಗ್ ಅಂತಂದ್ರೆ ಏನ್ರಿ, ಭೂಮಿಯ ಚಿತ್ರಗಳನ್ನ ತೆಗೆಯಲು. ಈಗ ನೋಡ್ರಿ, ಭೂಮಿಯ ಚಿತ್ರ ತೆಗಿಬೇಕಪ್ಪ ಅಂತಂದ್ರೆ ನೀವು ಭೂಮಿಯಿಂದ ಬಹಳ ದೂರ ಇರ್ಬೇಕ್ರಿ ಉಪಗ್ರಹ. ಅಂದಾಗ ಏನಾಗತ್ತಪ್ಪ ಅಂತಂದ್ರೆ ಈ ಭೂಮಿ ಎಲ್ಲಾ ನಿಮಗ್ ಕಾಣ್ತದ. ಅವಾಗ ನೀವು ಭೂಮಿಯ ಚಿತ್ರವನ್ನು ತೆಗಿಬಹುದು. ರಿಮೋಟ್ ಸೆನ್ಸಿಂಗ್ ಅಂತಂದ್ರೆ ಏನ್ರಿ, ಭೂಮಿಯ ಹತ್ತಿರದ ಚಿತ್ರಗಳನ್ನು ತೆಗೆಯೋದಕ್ಕಂತ ಕರೀತಾರ ರಿಮೋಟ್ ಸೆನ್ಸಿಂಗ್ ಅಥವಾ ದೂರ ಸಂವೇದಿ ಅಂತ ಕರೀತಾರ. ಇದ ಭೂಮಿ ಸುತ್ತ ಭೂಮಿಯ ಹೆಂಗ್ ತಿರುಗತ್ತಲ್ಲ ಹಂಗ ತಿರ್ಕೊಂತ ಹೊಂಟಿರತ್ತದ. ಈ ಉಪಗ್ರಹಕ್ಕೆ ಏನಾಗಂಗಿಲ್ಲ, ಭೂಮಿ ಪೂರ್ತಿ ಕಾಣಂಗಿಲ್ಲ. ಅದಕ್ಕೆ ಇದು ಭೂಮಿಯಲ್ಲಿರುವಂತಹ ಚಿತ್ರಗಳನ್ನ ತೆಗಿಯಕ್ ಬರಂಗಿಲ್ಲ. ಆದ್ರ ಇಂಥದಕ್ಕ ಈ ರಿಮೋಟ್ ಸೆನ್ಸಿಂಗ್ ಅಥವಾ ದೂರ ಸಂವೇದಿ ಅಂತ ಚಿತ್ರಗಳನ್ನ ತೆಗಿಯಾಕ ಯಾವ ಉಪಗ್ರಹಗಳನ್ನ ಬಳಸ್ತಾರಪ್ಪ ಅಂತಂದ್ರ ಪೋಲಾರ್ ಅಥವಾ ಧ್ರುವೀಯ ಉಪಗ್ರಹಗಳನ್ನ, ಪೋಲಾರ್ ಸ್ಯಾಟಲೈಟ್ ಗಳನ್ನ ಬಳಸ್ತಾರ. ಪೋಲಾರ್ ಸ್ಯಾಟಲೈಟ್ ಗಳನ್ನ ಬಳಸಿರಂತ ಹೇಳ್ತಿಕೋರಿ. ಇಲ್ಲಿ ನೋಡಿದೆ, ಈ ಧ್ರುವಗಳಲ್ಲಿ ಉಪಗ್ರಹಗಳನ್ನ ಇಟ್ಟಿರ್ತಾರ. ಅವಾಗ ಏನಾಗತ್ರಿ, ಭೂಮಿ
ಪೂರ್ತಿಯಾಗಿ ಕಾಣತೈತಿ. ನಿಮಗೆ ಎಲ್ಲಿ ಬೇಕಾದಲ್ಲಿರುವಂತ ಏನ್ ಮಾಡ್ಬೋದು ಅಂದ್ರೆ ಚಿತ್ರವನ್ನ ತೆಗಿಬಹುದು. ಆದ್ರೆ ಅದೇ ರೀತಿಯಾದಂತ ಇದ ಜಿಯೋ ಸಿಂಕ್ರೋನಸ್ ಇತ್ತಂತಂದ್ರ ಏನಾಗಲ್ಲಪ್ಪ ಅಂತಂದ್ರೆ ಇದು ಭೂಮಿ ಹೆಂಗ್ ರೌಂಡ್ ಹೊಡಿತೈತಲ್ಲ ಅದು ಹಂಗ್ ರೌಂಡ್ ಹೊಡಿಯತೈತಿ. ಅವಾಗ ಏನಾಗಂಗಿಲ್ಲ, ಚಿತ್ರಗಳನ್ನ ತೆಗಿಯಕ್ ಬರಂಗಿಲ್ಲ. ಸೊ ನಮಗ್ ದೂರ ಸಮಯದಿ ಇದು ಬೇಕಂತಂದ್ರೆ ಏನ್ ಮಾಡ್ಬೇಕು, ಚಿತ್ರಗಳನ್ನ ತೆಗಿಬೇಕಂದ್ರೆ ಪೋಲಾರ್ ಸ್ಯಾಟಲೈಟ್ ಗಳನ್ನ ಬಳಕೆ ಮಾಡ್ಬೇಕಂದ್ರ ಧ್ರುವೀಯ ಉಪಗ್ರಹಗಳನ್ನ ಬಳಕೆ ಮಾಡ್ಬೇಕು. ನೋಡ್ರಿ ಅದೇ ರೀತಿಯಾದಂತ ಎಷ್ಟು ಅದಾವಪ್ಪ ಅಂತಂದ್ರೆ ಉಪಗ್ರಹಗಳು ನೋಡ್ರಿ, ನಿಮಗ ಅರ್ಥ ಆತ್ರಿ. ಜಿಯೋ ಸಿಂಕ್ರನಸ್ ಅಥವಾ ಭೂಸ್ಥಿರ ಉಪಗ್ರಹಗಳನ್ನ ಏನಪ್ಪಾ ಅಂದ್ರೆ ಕ್ರಿಕೆಟ್ ಲೈವ್ ಮ್ಯಾಚ್ ಆಗಿರ್ಬೋದು, ಅಥವಾ ಇಂಟರ್ನೆಟ್ ಆಗಿರ್ಬೋದು, ಅಥವಾ ಸ್ಯಾಟಲೈಟ್ ಇಂಟರ್ನೆಟ್ ಅಥವಾ ಮೊಬೈಲ್ ಕರೆಗಳನ್ನ ಇದನ್ನ ಮಾಡಕ್ ಬಳಕೆ ಮಾಡಕ್ ಏನ್ ಮಾಡ್ತಾರ್ರಿ, ಆ ಉಪಗ್ರಹಗಳನ್ನ ಬಳಸ್ತಾರೆ. ಯಾವ್ರಿ, ಭೂಸ್ಥಿರ ಉಪಗ್ರಹಗಳನ್ನ. ಅದೇ ರೀತಿಯಾದಂತ ಧ್ರುವೀಯ ಉಪಗ್ರಹಗಳು ಅಥವಾ ಪೋಲಾರ್ ಸ್ಯಾಟಲೈಟ್ ಗಳನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರ ಭೂಮಿಯ ಚಿತ್ರವನ್ನು ತೆಗಿಯಾಕ, ಅಂದ್ರ ದೂರ ಸಂವೇದಿ ಉಪಗ್ರಹಗಳನ್ನ ಬಳಸಾಕ. ಆಮೇಲೆ ಇನ್ನೊಂದ್ ಯಾವ್ದು ಬರುತ್ತಪ್ಪ ಅಂತಂದ್ರ ಲೋ ಅರ್ತ್ ಆರ್ಬಿಟ್. ನೋಡ್ರಿ, ಲೋ ಅರ್ತ್ ಆರ್ಬಿಟ್ ಅಂತಂದ್ರ ಭೂಮಿಯ ಕೆಳಕಕ್ಷೆ, ಅತ್ಯಂತ ಕೆಳಕಕ್ಷೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಉಪಗ್ರಹಗಳನ್ನ ಬಿಡ್ತಾರ. ಇದ ನೋಡ್ರದ, ಭೂಮಿಯ ಅತ್ಯಂತ ಕೆಳಕಕ್ಷೆಯಲ್ಲಿ ಏನ್ ಮಾಡ್ತಾರ್ರಿ, ಈ ಉಪಗ್ರಹಗಳನ್ನ ಬಿಡ್ತಾರ. ಈ ಲೋ ಅರ್ತ್ ಆರ್ಬಿಟ್ ನಾಗ ಉಪಗ್ರಹಗಳನ್ನ ಬಿಡುದ್ರಿಂದ ಏನಾಕತ್ತಪ್ಪ ಅಂತಂದ್ರ ಇಲ್ಲಿ ನೋಡ್ರಿ, ಎಷ್ಟು ಆಲ್ಟಿಟ್ಯೂಡ್ ಒಳಗ 160ರಿಂದ 2000 ಕಿಲೋಮೀಟರ್ ಒಳಗ ಹೈ ಸ್ಪೀಡ್ ಇಂಟರ್ನೆಟ್ ಬೇಕಾಗಿತ್ತಪ್ಪ ಅಂತಂದ್ರೆ ಏನ್ ಮಾಡ್ತಾರ, ಈ ಇದ್ರ ಆರ್ಬಿಟ್ ಒಳಗ ಏನ್ ಮಾಡ್ತಾರ ಅಂದ್ರೆ ಉಪಗ್ರಹ ಬಿಡ್ತಾರ. ಯಾವ ಆರ್ಬಿಟ್ ಒಳಗ, ಲೋ ಅರ್ತ್ ಆರ್ಬಿಟ್ ಒಳಗ. ನೋಡ್ರಿ, ಲೋ ಅರ್ತ್ ಆರ್ಬಿಟ್ ಒಳಗೆ ಬಿಟ್ರ ಅಂದ್ರೆ ಏನಾಗತ್ರಿ, ನಮ್ಗೆ ಹೈ ಸ್ಪೀಡ್ ಇಂಟರ್ನೆಟ್ ಬೇಕಾಗಿತ್ತಪ್ಪ ಅಂತಂದ್ರ ಈ ಲೋ ಅರ್ತ್ ಆರ್ಬಿಟ್ ದಾಗ ಯೂಸ್ ಮಾಡ್ಬಿಡ್ತಾರ ಉಪಗ್ರಹಗಳನ್ನ. ಆಮೇಲೆ ಏನಪ್ಪಾ ಅಂತಂದ್ರ ನಮ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಐತ್ ಗೊತ್ತ್ರಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತಿರ್ತಾರಲ್ಲ, ಅದು ಎಲ್ಲಿರುತ್ತಪ್ಪ ಅಂತಂದ್ರೆ ಈ ಲೋ ಅರ್ತ್ ಆರ್ಬಿಟ್ ನಾಗ ಐತದ. ಲೋ ಅರ್ತ್ ಅಮೆರಿಕ ಡೆವಲಪ್ಮೆಂಟ್ ಐತಲ್ಲ, ಇಂಟರ್ನ್ಯಾಷನಲ್ ಸ್ಪೇಸ್ ಸೆಂಟರ್, ಅದು ಎಲ್ಲಿಪ್ಪ ಅಂತಂದ್ರೆ ಈ ಲೋ ಅರ್ತ್ ಆರ್ಬಿಟ್ ನಾಗ ಐತಿ. ಆಮೇಲೆ ಎರಡನೇದೇನಪ್ಪಾ ಅಂತಂದ್ರ ಮೀಡಿಯಂ ಅರ್ತ್ ಆರ್ಬಿಟ್. ಮೀಡಿಯಂ ಅರ್ತ್ ಆರ್ಬಿಟ್ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಗಿಂತ ಏನಿರತ್ರಿ, ಸ್ವಲ್ಪ ಮ್ಯಾಗ ಇರತ್ತಿ. ಇಲ್ಲಿ ನೋಡ್ರಿ, ಇದು ನೋಡ್ದ ಮೀಡಿಯಂ ಅರ್ತ್ ಆರ್ಬಿಟ್ ಅಂತಂದ್ರ, ಮೀಡಿಯಂ ಅರ್ತ್ ಆರ್ಬಿಟ್ ಏನಿರತ್ತಪ್ಪ ಅಂದ್ರೆ ಲೋ ಅರ್ತ್ ಆರ್ಬಿಟ್ ಗಿಂತ ಒಂದ್ ಸ್ವಲ್ಪ ಮ್ಯಾಗ ಇರ್ತತಿ. ಅಂದ್ರ 2000ದಿಂದ 35,786 ಕಿಲೋಮೀಟರ್ ಒಳಗೆ ಇರತ್ತದ. 35,786 ಬಂತಂದ್ರೆ ಏನಾಗತ್ರಿ, ಜಿಯೋ ಸಿಂಕ್ರೋನಸ್ ಆಗತ್ತದ. ಅರ್ಥ ಆತ್ರಿ, ಜಿಯೋ ಸ್ಟೇಷನರಿ ಆಗತ್ತ. ಆಮೇಲೆ ಈ ಮೀಡಿಯಂ ಅರ್ತ್ ಒಳಗೆ ಏನಾರ ಬಿಟ್ರಪ್ಪ ಉಪಗ್ರಹಗಳಂದ್ರ ಅದನ್ನ ಇದಕ್ಕೆ ಯೂಸ್ ಮಾಡ್ತಾರಂದ್ರೆ ನೇವಿಗೇಷನ್, GPS. ಈಗ ಅಮೆರಿಕಾದ GPS ಇಟ್ಕೋತ್ರಿ, ನಾವ್ ಎಲ್ಲಿರ್ತಾವಲ್ಲ ಲೊಕೇಶನ್ ಅದು ಕಂಡು ಹಿಡಿಬೇಕಂದ್ರ ಅವ್ನ ಎಲ್ಲಿ ಉಪಗ್ರಹಗಳನ್ನ ಬಿಟ್ಟಾರಪ್ಪ ಅಂತಂದ್ರ ಈ ಮೀಡಿಯಂ ಅರ್ತ್ ಆರ್ಬಿಟ್ ಹೋಗಿ ಬಿಟ್ಟಾರ. ಅಂದ್ರೆ ಈ ರೇಂಜ್ ಒಳಗೆ ಬಿಟ್ಟಾರ. 2000ದಿಂದ 35,786 ಕಿಲೋಮೀಟರ್ ಒಳಗೆ ನಡಕಿನೊಳಗೆ ಮಾಡ್ತಾರಪ್ಪ ಅಂದ್ರ ಆ ಉಪಗ್ರಹಗಳನ್ನ ಬಿಟ್ಟಾರ. ಅರ್ಥ ಆತ್ರಿ. ಇಲ್ಲಿ ನೋಡ್ರಿ, ಇದ ಪೋಲಾರ್ ಸ್ಯಾಟಲೈಟ್. ಪೋಲಾರ್ ಸ್ಯಾಟಲೈಟ್ ಅಂದ್ರೆ ಹಿಂಗ್ ತಿರ್ತಿರ್ತಾವ, ಅಂದ್ರ ಧ್ರುವದ ಮೂಲಕ ಏನಪ್ಪ ಅಂದ್ರೆ ತಿರ್ತಿರ್ತಾವ. ಅವಾಗ ಏನಂದ್ರ ಇಡೀ ಭೂಮಿ ಏನಕ್ಕಪ್ಪ ಅಂದ್ರೆ ಕಾಣ್ತತಿ. ಅವಾಗ ನೀವು ಭೂಮಿಯ ಚಿತ್ರವನ್ನ ತೆಗೆದುಕೊಳ್ಬಹುದು. ಜಿಯೋ ಸ್ಟೇಷನರಿ, ಲೋ ಅರ್ತ್ ಆರ್ಬಿಟ, ಮೀಡಿಯಂ ಅರ್ತ್ ಆರ್ಬಿಟ. ಇನ್ನೊಂದ್ ಏನ್ ಬರುತ್ತಪ್ಪ ಅಂದ್ರೆ ಸನ್ ಸಿಂಕ್ರೋನಸ್ ಅಂತ ಬರುತ್ತೆ. ಸನ್ ಸಿಂಕ್ರೋನಸ್ ಅಂತಂದ್ರೆ ಏನ್ರಿ, ಎಲ್ಲಿ ಬಿಡ್ತಾರಪ್ಪ ಅಂದ್ರ 35,786 ಕಿಲೋಮೀಟರ್ ಕರೆಕ್ಟ್ ಬಿಟ್ರಪ್ಪ ಅಂತಂದ್ರ ಅದಕ್ಕೆ ಏನಂತಾರ್ರಿ, ಸನ್ ಸಿಂಕ್ರೋನಸ್ ಅಂತ ಕರೀತಾರ. ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಿ ಯೂಸ್ ಮಾಡ್ತಾರಂದ್ರ ವೆದರ್ ಇದು ಮಾಡಕ, ವೆದರ್ ಕಂಡಿಡ್ಯಾಕ. ಆಮೇಲೆ ಟಿವಿ ಬ್ರಾಡ್ಕಾಸ್ಟ್ ಇರ್ತಾವಲ್ಲ ಅವ್ನ್ ಅದ್ರ ಬಳಕೆಗೆ ಏನ್ ಮಾಡ್ತಾರಂದ್ರೆ ಈ ಸನ್ ಸಿಂಕ್ರೋನಸ್ ಅಂತ ಆರ್ಬಿಟ್ ನ ಯೂಸ್ ಮಾಡ್ತಾರೆ. ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ಲೋ ಅರ್ತ್ ಆರ್ಬಿಟ್ ಏನ್ಬಿಟ್ಕೋರಿ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಂತಂತಂದ್ರೆ ಏನ್ರಿ, ಲೋ ಅರ್ತ್ ಆರ್ಬಿಟ್. ಮೀಡಿಯಂ ಅರ್ತ್ ಆರ್ಬಿಟ್ ಅಂತಂದ್ರೆ ಏನ್ರಿ, GPS ನೇವಿಗೇಷನ್. ಅದ ಜಿಯೋ ಸಿಂಕ್ರೋನಸ್ ಬಂತಂದ್ರೆ ಲೈವ್ ಕ್ರಿಕೆಟ್. ಆಮೇಲೆ ಟಿವಿ ಅದು ಬಂತಂದ್ರೆ ಜಿಯೋ ಸಿಂಕ್ರೋನಸ್. ಆಮೇಲೆ ಪೋಲಾರ್ ಅಂತ ಬಂತಂದ್ರೆ ಭೂಮಿಯ ಇದನ್ನ ಚಿತ್ರಗಳನ್ನ ಅಂದ್ರೆ ದೂರ ಸಂವೇದಿ ಉಪಗ್ರಹ ಅಂತ ಕರೀತಾರ. ಅಂದ್ರ ಭೂಮಿಯ ಚಿತ್ರಗಳನ್ನ ಎಲ್ಲಿ ಬೇಕಾದ್ರೆ ಚಿತ್ರ ತೆಗಿಯೋದಂತ ತಿಳ್ಕೊರೆ, ಅವಾಗ ಏನ್ ಮಾಡ್ಬೋದು ಅಂದ್ರೆ ತೆಗಿಬಹುದು. ಇಲ್ಲಿ ನೋಡ್ರಿ, ಪೋಲಾರ್ ಸ್ಯಾಟಲೈಟ್ ಇಲ್ಲಿ ಹಿಂಗ್ ಹೊಂಟಿರ್ತಾವ ಅಂತ ತಿಳ್ಕೊರಿ, ಇಲ್ಲಿ ಹೋಗುವಾಗ ಇಲ್ಲಿರುವಂತ ಚಿತ್ರಗಳನ್ನ ತೆಗಿದೈತಿ. ಅದೇ ರೀತಿ ಹಿಂಗ್ ಬಂತ ತಿಳ್ಕೊರಿ, ಇಲ್ಲಿರುವಂತ ಚಿತ್ರಗಳನ್ನ ತೆಗಿದೈತಿ. ಹಿಂಗ್ ಬಂತ ತಿಳ್ಕೊರಿ, ಇಲ್ಲಿರುವಂತ ಚಿತ್ರಗಳನ್ನ ತೆಗಿದೈತಿ. ಅಂದ್ರೆ ಎಲ್ಲಾ ರೀತಿ ಭೂಮಿ ಏನಾಗತ್ರಿ, ಕವರ್ ಆಗುತ್ತೆ. ಯಾಕಂದ್ರೆ ಭೂಮಿ ಹಿಂಗ್ ರೌಂಡ್ ಹೊಡಿತಿರತ್ತಿ. ಅರ್ಥ ಆತ್ರಿ. ನೋಡಿ ಕ್ವಶನ್ ನಂಬರ್ ಈಗ, ಭೂಮಿಯ ಮೇಲಿನ ಒಂದು ಬಿಂದುವಿನಿಂದ ಗಮನಿಸಿದಾಗ ಸ್ಥಿರವಾಗಿರುವಂತೆ ಭಾಸವಾಗುತ್ತದೆ. ಯಾವ್ದ್ರಿ, ಭೂಸ್ಥಿರ ಉಪಗ್ರಹ. ಇದು ಕರೆಕ್ಟ್ ಐತಿ. ಭೂಮಿಯ ಸುತ್ತಲೂ 12 ಗಂಟೆಗಳಷ್ಟು ಬೇಕಂತ ಕೇಳಿದ ನಾನು. 12 ಗಂಟೆ ಅಲ್ಲ, 24 ಗಂಟೆ ಬೇಕ. ಇದು ಭೂಮಿಯ ಮೇಲ್ಮೈ ಸುಮಾರು 35,800 ಕಿಲೋಮೀಟರ್ ಎತ್ತರದಲ್ಲಿ ಪರಿಕ್ರಮಣ ಮಾಡ್ತಿರತ್ರಿ. ಇದು ಕರೆಕ್ಟ್ ಐತಿ. ಇದು ದೂರಗ್ರಾಹಿ ಅಂದ್ರೆ ಏನ, ಇಂಗ್ಲಿಷ್ ನ ಏನಂತಾರು, ಇದು ಏನದ ರಿಮೋಟ್ ಸೆನ್ಸಿಂಗ್ ಮತ್ತು ಮೆಟೆರಾಲಜಿ ಅಂದ್ರೆ ಹವಾಮಾನ ಬದಲಾವಣೆ ಅಂತ ಅನ್ಕೊಂಡಿದ್ದು ಗೊತ್ತ್ರಿ. ಅದಕ್ಕೆ ಈ ಉಪಗ್ರಹಗಳನ್ನ ಬಳಸ್ತಾರ ಅಂತ ತಿಳ್ಕೊಂಡಾರ. ಅಲ್ಲ, ರಿಮೋಟ್ ಸೆನ್ಸಿಂಗ್ ಅಂತ ಬಂತಂದ್ರೆ ಏನ್ರಿ, ಪೋಲಾರ್ ಸ್ಯಾಟಲೈಟ್ ಗಳನ್ನ ಯೂಸ್ ಮಾಡ್ತಾರ. ಸೊ ಇದು ತಪ್ಪಾತು. ಆಮೇಲೆ ಇದು ತಪ್ಪಾತು. ಬಿ ತಪ್ಪೈತೆ ಅಂತ ಹೇಳಿ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ, ಯಾಕಂದ್ರೆ 12 ಗಂಟೆ ಅಂತ ಹೇಳಿ. ಸೊ ಬಿ ಇದ್ ಎಲಿಮಿನೇಟ್ ಮಾಡ್ಕೊಂಡ್ ಬರ್ರಿ. ಬಿ ಇದ್ ಎಲಿಮಿನೇಟ್ ಮಾಡಿರಿ ಅಂತಂದ್ರೆ
ನೋಡ್ರಿ ಬಿ ಇದು ತಪ್ಪಾಗತ್ತಾ, ಆಮೇಲೆ ಇದು ತಪ್ಪಾಗತ್ತ. ಅವಾಗ ನಿಮ್ಗೆ ಉಳಿದಿದ್ದ ಯಾವ್ದ ಎ ಸಿ ಮತ್ತು ಸಿ ಡಿ ಅಂತ ಹೇಳಿ ಬರುತ್ತೆ. ಅವಾಗ ನಿಮ್ಗೆ ಒಂದೇ ಆಪ್ಷನ್ ಗೊತ್ತಿತ್ತು ಅಂತ ಹೇಳ್ತಿಕೋರಿ. ಈ ಟಪಿಯರ್ ಸ್ಟೇಷನರಿ ವೆನ್ ವ್ಯೂಡ್ ಫ್ರಮ್ ಅಂದ್ರೆ ಅದು ಸ್ಥಿರ ಸ್ಥಿತಿ ಐತಿ ಅಂತ ಹೇಳಿ ಗೊತ್ತಾಗಿತ್ತಪ್ಪ ಅಂತಂದ್ರೆ ನೀವು ಈಸಿಯಾಗಿ ನೋಡ್ಬೋದ್ರೆ ಆನ್ಸರ್ ಆಗ್ಬೋದು. ಇದು 4ನೇ ಆಪ್ಷನ್ ಗೊತ್ತಿರ್ಲಿಕ್ಕೆ ಅಂತಂದ್ರು ಅಕಸ್ಮಾತ್ ರಿಮೋಟ್ ಸೆನ್ಸಿಂಗ್ ಮೆಟ್ರಾಲಜಿ ಗೊತ್ತಿರ್ಲಿಲ್ಲ ಅಂತಂದ್ರು ಇದು ಇದಷ್ಟು ಗೊತ್ತಿತ್ತು ಅಂತ ತಿಳ್ಕೊರಿ ಸ್ಥಿರವಾಗಿ ಅಂತ ಹೇಳಿ. ಇಲ್ಲಿ ನೋಡ್ರಿ ಸ್ಟೇಷನರಿ, ಈ ಸ್ಟೇಷನರಿ ನೋಡ್ರಿ ಇಲ್ಲಿ ಸ್ಟೇಷನರಿ ಐತಿ, ಆಮೇಲೆ ಜಿಯೋ ಸ್ಟೇಷನರಿ ಇಲ್ಲೂ ಐತಿ ನೋಡ್ದ ಕ್ವಶನ್ದಾಗ ಐತಿ ಸ್ಟೇಷನರಿ ಹಿಂಗ್ ಒಂದಾಗ ಗೊತ್ತಿತ್ತಪ್ಪ ಅಂತಂದ್ರೆ ನೀವು ಆನ್ಸರ್ ಹಾಕ್ಬೋದು. ನೋಡ್ರಿ ಒಂದೇ ಗೊತ್ತಿತ್ತಪ್ಪ ಅಂತಂದ್ರೆ ಇದು ಉಳಿತೈತ್ರಿ ಆಪ್ಷನ್ 12 ಗಂಟೆ ಅಂತ ಕೊಟ್ಟರು. ಅದು 12 ಗಂಟೆ ಅಲ್ಲ 24 ಗಂಟೆ. ಇವೆರಡು ಆಪ್ಷನ್ ಗೊತ್ತಿದ್ದು ಅಂತಂದ್ರು ನೀವು ಆನ್ಸರ್ ಈಸಿಯಾಗಿ ಮಾಡ್ಬೋದು. ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ, ಆಧುನಿಕ ದಿನಗಳಲ್ಲಿ ವಾಹನಗಳ ಮುಂಭಾಗವನ್ನು ಗಾಳಿ ಕುಸುರುಮೆ ಅಥವಾ ಏರೋಡೈನಾಮಿಕ್ ರೀತಿ ಮಾಡುವುದು ಈ ಕೆಳಗಿನ ಯಾವುದನ್ನ ಕಡಿಮೆ ಮಾಡಲು. ನೋಡ್ರಿ ಇದು ಹೆಂಗ್ ಕ್ವಶನ್ ಐತಂದ್ರ ಇಲ್ಲಿ ನೋಡ್ರಿ ಇದ ನೋಡ್ರಿ ಏರೋಡೈನಾಮಿಕ್ಸ್ ಅಂತಂದ್ರ ಈ ಮುಂದಿನ ಭಾಗವನ್ನ ಹಿಂಗ್ ರೆಡಿ ಮಾಡಿರ್ತಾರೆ ಇವ್ರು. ಯಾಕೆ ಹಿಂಗ್ ರೆಡಿ ಮಾಡಿರ್ತಾರಪ್ಪ ಅಂತಂದ್ರ ಈ ಗಾಡಿ ಮೂವ್ಮೆಂಟ್ ಆಕೈತಪ್ಪ ಅಂತಂದ್ರ ಗಾಳಿ ಬೀಸ್ತಿರತ್ತೆ. ಈ ಗಾಳಿಯನ್ನ ತಡೆದುಕೊಂಡು ಏನ್ ಮಾಡ್ಬೇಕು ಅಂತಂದ್ರೆ ನುಗ್ಗಿ ಏನಾಗ್ಬೇಕ್ರಿ ಇದ ಗಾಡಿ ಮುಂದ್ ಹೋಗ್ಬೇಕು. ಅಕಸ್ಮಾತ್ ನೀವು ಏನಾರ ಈ ರೀತಿ ಹಿಂಗ್ ಚೌಕ್ ಇತ್ತು ಅಂತ ಹೇಳ್ತಿಕೋರಿ, ಅವಾಗ ಗಾಳಿ ಏನ್ ಮಾಡ್ತಪ್ಪ ಅಂತಂದ್ರೆ ಹಿಂಗ್ ಒತ್ತಾಗ ಸ್ಟಾರ್ಟ್ ಮಾಡತ್ತಿ, ಎಲ್ಲಾ ಕಡೆ ಒತ್ತಾಗ ಸ್ಟಾರ್ಟ್ ಮಾಡತ್ತಿ. ಅವಾಗ ಇದ್ರ ಫೋರ್ಸ್ ಜಾಸ್ತಿ ಆಕತಿ. ಯಾಕಂತಂದ್ರ ನೋಡ್ರಿ ಹಿಂಗ ಮುಂದ ಏರೋಡೈನಾಮಿಕ್ಸ್ ಇಲ್ಲದ ಲೇಬರ್ ಚೌಕ್ ಇತ್ತು ಅಂತ ಹೇಳ್ತಿಕೋರಿ, ಗಾಡಿ ಮುಂದಿನ ಭಾಗ ಚೌಕ್ ಇತ್ತು ಅಂತ ಹೇಳ್ತಿಕೋರಿ. ಈಗ ಗಾಳಿ ಹಿಂಗ್ ಬೀಸಾತತಿ, ಹಿಂಗ್ ಬೀಸುವಾಗ ಏನಾಕತ್ರಿ ಎಲ್ಲಾ ಗಾಳಿ ಒಮ್ಮೆ ಬಂದಂತ ಹೇಳ್ತಿಕೋರಿ. ಅವಾಗ ಈ ಗಾಳಿ ಫೋರ್ಸ್ ಏನಾಕತಿ ಜಾಸ್ತಿ ಆಕತಿ. ಯಾಕಂದ್ರೆ ಇಷ್ಟೆಲ್ಲಾ ಅಮೌಂಟ್ ಏನಾಗತ್ರಿ ಒಮ್ಮೆ ಬಂತಿಲ್ಲೋರಿ ಗಾಡಿನ ತಡ್ಯಾಕ. ಅವಾಗ ಏನಾಗಲ್ಲ ಗಾಡಿ ಸ್ಪೀಡ್ ಏನಾಗಲ್ರಿ ಮುಂದ್ ಹೋಗಕ್ ಬಿಡಂಗಿಲ್ಲ ಇದು ಗಾಳಿನ, ಅಂದ್ರ ಘರ್ಷಣೆ ಅದನ್ನ ತಡಿತೈತಿ. ಅದ ನೀವು ಅಕಸ್ಮಾತ್ ಈ ರೀತಿ ಹಿಂಗ್ ಏರೋಡೈನಾಮಿಕ್ಸ್ ಮಾಡ್ರಿ ಅಂತ ಹೇಳ್ತಿಕೋರಿ, ಅವಾಗ ಏನಾಕತ್ರಿ ಇಲ್ಲಿ ಒಂದ್ ಸ್ವಲ್ಪ ಗಾಳಿ ಬರ್ತೈತೆ, ಇಲ್ಲಿ ಒಂದ್ ಸ್ವಲ್ಪ ಗಾಳಿ ಬರುತ್ತೆ, ಹಿಂಗಾಶ್ ಹಿಂಗ್ ಪಾಸ್ ಆಗಿ ಹೋಗತ್ರಿ ಇದು. ಆಮೇಲೆ ಇಲ್ಲೇ ಒಂದ್ ಸ್ವಲ್ಪ ಗಾಳಿ ಬಂದಿರತ್ತೆ, ಇದ್ರ ಫೋರ್ಸ್ ಏನಾಕತ್ರಿ ಕಡಿಮೆ ಆಗತ್ತ. ಯಾಕಂದ್ರೆ ಪ್ರಮಾಣ ಕಡಿಮೆ ಐತಿ ಇಲ್ಲಿ, ಯಾಕಂದ್ರೆ ಇಷ್ಟ ಭಾಗ ಚೌಕ್ ಐತಿ ಇಲ್ಲಿ, ಇದ್ರ ಪ್ರಮಾಣ ಕಡಿಮೆ ಆತ. ಆಮೇಲೆ ಗಾಡಿ ಏನಾಕತ್ರಿ ಇದನ್ನ ತಡೆದು ಮುಂದೆ ಹೋಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಗಾಳಿ ಬರತ್ತೆ, ಇಲ್ಲಿ ಪ್ರಮಾಣ ಏನಾಗತ್ರಿ ಕಡಿಮೆ ಐತಿ. ಸೊ ಇದ್ರ ಫೋರ್ಸ್ ಕೆಪಾಸಿಟಿ ಏನಾಗತ್ರಿ ಕಡಿಮೆ ಆಗತ್ತ. ಅದಕ್ಕೆ ಏನಪ್ಪಾ ಅಂತಂದ್ರೆ ಇದನ್ನ ಗಾಡಿನ ಈ ರೀತಿ ಶೇಪ್ ಮಾಡಿರ್ತಾರೆ. ಇದಕ್ಕೆ ಏನಂತಾರಂದ್ರೆ ಏರೋಡೈನಾಮಿಕ್ಸ್ ಅಂತ ಕರೀತಾರೆ. ಏರ್ ಅಂತಂದ್ರೆ ಏನ್ರಿ ಗಾಳಿ, ಡೈನಾಮಿಕ್ ಅಂತಂದ್ರೆ ಏನ ಅದ್ರದ್ ಆಕಾರವನ್ನ, ಈ ಕಾರ್ ಗಾಡಿ ಆಕಾರವನ್ನ ಏರೋಡೈನಾಮಿಕ್ಸ್ ಹಿಂಗ್ ನೋಡದ ಈ ರೀತಿ ಬಂತಂತಂದ್ರೆ ಇಲ್ಲಿ ಗಾಳಿ ಬರ್ತತೆ. ಹಿಂಗ ಗಾಳಿ ಬಂದ್ ಏನಾಗತ್ರಿ ಮುಂದ್ ಮೂವ್ಮೆಂಟ್ ಆಗಿ ಹೋಗ್ಬಿಡತ್ತದ. ಮೂವ್ಮೆಂಟ್ ಆಗಿ ಏನಾಗತ್ರಿ ಹಿಂಗ್ ಚಲನೆ ಆಗಿ ಹೋಗ್ಬಿಡತ್ತೆ. ಗಾಡಿಯನ್ನ ತಡೆಯಂಗಿಲ್ಲ ಇದು. ಅಕಸ್ಮಾತ್ ಇದನ್ನ ಚೌಕ್ ಮಾಡಿದ್ರ ಅಂತ ಹೇಳ್ತಿಕೋರಿ ನೀವು, ಗಾಡಿನ ಏನ್ ಮಾಡ್ತಪ್ಪ ಅಂದ್ರೆ ಹಿಂಗ್ ತಡಿತೈತಿ ಇದು. ಇಲ್ಲಿ ನೋಡ್ರಿ ಇದ ಚೌಕ್ ಐತಿ, ಚೌಕ್ ಐತಿ ಅಂದ್ರೆ ಇದ್ರ ಸ್ಪೀಡ್ ಏನಾಗತ್ರಿ ಒಂದ್ ಸ್ವಲ್ಪ ಕಡಿಮೆ ಆಗತ್ತೆ ಕಂಪೇರಿಟಿವ್ಲಿ ಈ ಕಾರ್ ಗಾಡಿ ಕಂಪೇರ್ ಮಾಡಿದ್ರೆ ಇದ್ರ ಸ್ಪೀಡ್ ಏನಾಗತ್ರಿ ಕಡಿಮೆ ಆಗತ್ತೆ ಕಾರ್ ಗಾಡಿ. ಯಾಕಂದ್ರೆ ಗಾಳಿಯ ಘರ್ಷಣೆ ಜಾಸ್ತಿ ಇರತ್ತೆ, ಇಲ್ಲಿ ಗಾಳಿಯ ಘರ್ಷಣೆ ಏನಾದ್ರಿ ಕಡಿಮೆ ಇರತ್ತೆ. ಈಗ ನೋಡ್ರಿ ಕ್ವಶನ್ ಏನ್ ಕೇಳವ್ರ, ಏರೋಡೈನಾಮಿಕ್ಸ್ ರೀತಿ ಮಾಡುವುದು ಯಾವುದನ್ನ ಕಡಿಮೆ ಮಾಡಲು ಅಂತ ಕೇಳಿದಾರ. ಯಾವುದನ್ನ ಕಡಿಮೆ ಮಾಡಲು? ಘರ್ಷಣೆಯನ್ನ ಕಡಿಮೆ ಮಾಡಲು. ಅರ್ಥ ಆದ್ರಿ? ನೆಕ್ಸ್ಟ್ ನೋಡ್ರಿ, ವೇಗವಾಗಿ ಓಡುತ್ತಿರುವ ರೈಲಿನ ಕಿಟಕಿಯಿಂದ ಹತ್ತಿರದ ಮರಗಳು, ಮನೆಗಳು ಮುಂತಾದವುಗಳ ವಿರುದ್ಧ ದಿಕ್ಕಿನಲ್ಲಿ ವೇಗವಾಗಿ ಚಲಿಸುವಂತೆ ಗೋಚರಿಸಿದರೆ ದೂರದ ಬೆಟ್ಟದ ತುದಿ, ನಕ್ಷತ್ರಗಳು, ಚಂದ್ರ ಮುಂತಾದವು ಹೀಗೆ ಗೋಚರಿಸುತ್ತವೆ. ಏನ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ, ಈಗ ನೀವು ಟ್ರೈನ್ದಾಗ ಹೊಂಟಿರ್ತಾರೆ ಅಂತ ಹೇಳ್ತಿಕೋರಿ. ಟ್ರೈನ್ದಾಗ ಹೋಗುವಾಗ ನಿಮ್ ಬಾಜು ಏನಿರ್ತಾವ್ರಿ ಗಿಡ ಮರ ಇವು ಏನಿರ್ತಾವಲ್ಲ, ಅವೇನಕ್ಕಪ್ಪ ಅಂದ್ರೆ ನೀವು ಮುಂದ್ ಹೊಂಟ್ರಿ ಅಂತಂದ್ರೆ ಇವ್ ಹಿಂದ್ ಹೋದಂಗ ಅನಸ್ತಾವ. ಕರೆಕ್ಟಾ? ಹಿಂದ್ ಹೋದಂಗ ಅನಸ್ತಾವ. ಆದ್ರೆ ಇಲ್ಲೊಂದ್ ದೊಡ್ಡ ಗುಡ್ಡ ಇರತ್ರಿ, ದೊಡ್ಡ ಗುಡ್ಡ ಇರತಿ. ಅದ್ ನೀವ್ ಎಷ್ಟ ಮುಂದ್ ಹೋಗ್ರಿ ಅದ್ರಲ್ಲಿ ನಿಂತಲೇ ನಿಂತತಿ ಅಂತ ಅನ್ಸತಿ. ಯಾಕೆ ನಿಂತಲೇ ನಿಂತತ್ ಅನ್ಸತ್ಪ ಅಂದ್ರೆ ನಮ್ಮ ಕಣ್ಣ ಏನಿರತ್ತಪ್ಪ ಅಂದ್ರೆ ನಮ್ಮ ಕಣ್ಣಿನ ಎಷ್ಟು ನಾವು ಕ್ಯಾಪ್ಚರ್ ಮಾಡ್ಕೋಬಹುದಲ್ರಿ, ಅದಕ್ಕಿಂತ ಏನಿರತ್ತಪ್ಪ ಅಂದ್ರೆ ಇವ್ ದೊಡ್ಡ ಇರ್ತಾವ್ರಿ. ಕಣ್ಣ ವಸ್ತುಗಳನ್ನ ಕ್ಯಾಪ್ಚರ್ ಮಾಡೋಕ್ಕಿಂತ ಏನಿರತ್ತಪ್ಪ ಅಂದ್ರೆ ದೊಡ್ಡ ಇರ್ತಾವ. ಅದ ಇವ್ ಗಿಡ ಮರ ಯಾವ್ದು ಅಂತ ತಿಳ್ಕೊರಿ, ನಮ್ ಕಣ್ಣ ಏನ್ ಮಾಡ್ತಪ್ಪ ಅಂದ್ರೆ ಈಸಿಯಾಗಿ ಕ್ಯಾಪ್ಚರ್ ಮಾಡ್ಕೊಂಡ್ಬಿಡತ್ತದ. ಯಾಕಂದ್ರೆ ಅಷ್ಟು ಕ್ಯಾಪ್ಚರ್ ಮಾಡುವಂತ ಗುಣ ನಮ್ ಕಣ್ಣಿಗೆ ಇರತ್ತೆ. ಆದ್ರೆ ಇವ್ ಇಷ್ಟು ದೊಡ್ಡ ಇರ್ತಾವಲ್ಲ, ನೀವು ಇದನ್ನ ನೋಡ್ಕೊಂತ ಹೋದ್ರಪ್ಪ ಅಂತಂದ್ರೆ ಈ ಪೂರ್ತಿ ಏನಾಗಲ್ರಿ ಇದು ಕಣ್ಣೊಳಗೆ ನಮ್ಗೆ ಕವರ್ ಆಗಲ್ಲ ಈ ಬೆಟ್ಟ ಗುಡ್ಡ. ಅರ್ಥತ್ರಿ? ಅವಾಗ ಏನಾಗತ್ತಪ್ಪ ಅಂತಂದ್ರೆ ಇದ ನಿಮಗ ನಿಂತಲ್ಲಿ ನಿಂತತೆ ಅಂತ ಅನ್ಸತ್ತದ ಯಾವ್ದ್ರಿ ಗುಡ್ಡ. ಆದ್ರೆ ಈ ಮರಗಳು ಏನಾಕಪ್ಪ ಅಂದ್ರೆ ಮುಂದ್ ಹೋದಂಗ ಅನಸ್ತಾವ. ಅರ್ಥಾತ್ರಿ? ಕ್ವಶನ್ ನೋಡ್ರಿ ಏನ್ ಆಪ್ಷನ್ ಕೊಟ್ಟಾರಂದ್ರ ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸುವಂತೆ ಗೋಚರಿಸುತ್ತವೆ, ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂತೆ ಗೋಚರಿಸುತ್ತವೆ.
ರೈಲಿನ ದಿಕ್ಕಿನಲ್ಲಿ ತುಂಬಾ ವೇಗವಾಗಿ ಚಲಿಸಿದಂತೆ ಗೋಚರಿಸುತ್ತೆ. ಇದು ತಪ್ಪಾಗುತ್ತೆ. ಇದು ಪರ್ಯಾಯವಾಗಿ ಒಂದೇ ದಿಕ್ಕಿನಲ್ಲಿ ಹಾಗೂ ಕೆಲವೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ, ಅಂದ್ರ ಒಮ್ಮೆ ಅಪೋಸಿಟ್ ಡೈರೆಕ್ಷನ್ ಹೋಗೋದಂತ, ಒಮ್ಮೆ ಸೀದಾ ಡೈರೆಕ್ಷನ್ ಹೋಗೋದಂತ. ಇದು ಆಗಲ್ಲ ಆನ್ಸರ್. ಇಲ್ಲಿ 2ನೇ ಆಪ್ಷನ್ ಕೊಟ್ಟಾರು, ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಂತೆ ಗೋಚರಿಸುತ್ತದೆ. ನೋಡ್ರಿ, ಮೂಮೆಂಟ್ ಆದಂಗ ಅನ್ಸಂಗಿಲ್ಲ. ಇವು ಗುಡ್ಡ ಬೆಟ್ಟಗಳು ಮೂಮೆಂಟ್ ಆದಂಗ ಅನ್ಸವನ್ರಿ, ಅನ್ಸಲ್ಲ. ಇವು ಏನಕ್ಕಪ್ಪ ಅಂದ್ರ ನಿಂತಂತೆ ಅಥವಾ ರೈಲಿನ ದಿಕ್ಕಿನಲ್ಲಿ ನಿಧಾನವಾಗಿ ಚಲಿಸಿದಂತೆ ಅನಿಸ್ತಾವ. ಅಂತಂದ್ರ ಈಗ ನೋಡ್ರಿ, ಇವೆಲ್ಲಾ ಗಿಡಗಳು ಏನ್ ಅನಿಸ್ತಾವು, ವಿರುದ್ಧ ದಿಕ್ಕಿನಲ್ಲಿ ಹೋದಂಗ ಅನಿಸ್ತಾವ. ಆದ್ರೆ ಇವು ಬೆಟ್ಟ ಗುಡ್ಡಗಳು ದೊಡ್ಡ ಇದು ಅಂತ ಹೇಳ್ತಿಕೋರಿ, ಅವ್ ಏನ್ ಮಾಡ್ತಾವಪ್ಪ ಅಂದ್ರೆ ನಿಂತಲ್ಲೇ ಅನಿಸ್ತಾವು. ಇಲ್ಲ ಅಂತಂದ್ರೆ ಏನಕ್ಕವ್ರಿ, ರೈಲ್ ಮುಂದ್ ಹೊಂಟಿಂತ ಹೇಳ್ತಿಕೋರಿ, ಇದು ಒಂದ್ ಸ್ವಲ್ಪ ಮೂವ್ಮೆಂಟ್ ಮುಂದಂಗ ಅನ್ಸದ್ರತಿ. ಯಾಕಂದ್ರೆ ಈ ವಸ್ತುಗಳು ದೊಡ್ಡ ಇರ್ತಾವ ಅನ್ನೋದಕ್ಕೊಂದ ರೀಸನ್. ಆನ್ಸರ್ ಏನಾಗತ್ರಿ, 1ನೇದಾಗತ್ತೆ. ಈಗ ನೀವು ಇನ್ನೊಂದ್ ಏನ್ ಮಾಡ್ಬೋದಪ್ಪ ಅಂತಂದ್ರೆ, ಹಂಗ ನಡ್ಕೊಂಡ್ ಹೊಂಟಿರ್ತದೆ ಅಂತ ಹೇಳ್ತಿಕೋರಿ, ಅವಾಗ ಒಂದ್ ದೊಡ್ಡ ಬಂಡೆಗಳು ಇರ್ತೈತಿ. ಆಮೇಲೆ ಬಾಜು ಏನ್ ಇರ್ತಾವಪ್ಪ ಅಂದ್ರೆ ಸಣ್ಣ ಗಿಡಗಳು ಇರ್ತಾವ. ನೀವು ಈಗ ಮುಂದ್ ಹೊಂಟ್ರಂತಂದ್ರೆ ಈ ಗಿಡಗಳು ಏನಕ್ಕಪ್ಪ ಅಂದ್ರೆ ಹಿಂದ್ ಹೋದಂಗ ಅನಿಸ್ತಾವ. ನೀವು ಅದ ಬಂಡೆಗಳು ನೋಡ್ಕೊಂತ ಬರ್ರಿ, ಇಲ್ಲಿಂದ ಮುಂದ್ ಬರ್ರಿ, ಅವಾಗ ಬಂಡೆಗಳು ಅಲ್ಲೇ ಇದ್ದಂಗ ಅನ್ಸತಿ. ಅದ ಮತ್ ಇಲ್ಲಿ ಮುಂದ್ ಬರ್ರಿ, ಬಂಡೆಗಳು ಅಲ್ಲೇ ಇದ್ದಂಗ ಅನ್ಸತ್ ನಿಮಗ. ಯಾವಾಗ ನಿಮ್ ಕಣ್ಣ ಈ ಪೂರ್ತಿ ಬಂಡೆಗಳನ್ನ ಕವರ್ ಮಾಡಿ ದಾಟ್ ಹೋಗಿರಲ್ಲ, ಅವಾಗ ಏನಾಕತ್ತಪ್ಪ ಅಂತಂದ್ರೆ ನೀವು ಮುಂದ್ ಹೋಗುವಾಗ ಈ ಬಂಡೆಗಳು ಏನಾಕತ್ರಿ ಒಂದ್ ಸ್ವಲ್ಪ ಮುಂದ್ ಹೋದಂಗ ಅನ್ಸತಿ. ನೆನಪಿಟ್ಕೋರಿ. ಅದೇ ಚಿಕ್ಕ ವಸ್ತುಗಳು ಇದ್ವು ಅಂತಂದ್ರ ಅಪೋಸಿಟ್ ಡೈರೆಕ್ಷನ್ದಾಗ ಹೋಗ್ತಾವು. ಅದೇ ರೀತಿ ದೊಡ್ಡ ಇದ್ದು ಅಂತಂದ್ರ ಆ ದಿಕ್ಕಿನಲ್ಲೇ ಹೋಗ್ತಾವ್. ಅರ್ಥ ಆತ್ರಿ? ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ಗೆ ಯಾರಪ್ಪ ಅಂದ್ರ, ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್. ಧೂಮಪಾನದಿಂದ ನೋಡೋದ ಈ ಚಂದ್ರ ಆಗಿರ್ಬೋದು ಅಥವಾ ಇವು ಆಗಿರ್ಬೋದು, ಗಿಡಗಳು ಹಿಂದೋದಂಗ ಅನಿಸ್ತಾವು. ಅದೇ ಈಗ ಚಂದ್ರ ಆಮೇಲೆ ಬೆಟ್ಟ ಗುಡ್ಡ ಇದ್ದಪ್ಪ ಅಂತಂದ್ರೆ ಅವು ನಿಂತಲೆ ಅನಿಸ್ತಾವು. ಇಲ್ಲ ಅಂತಂದ್ರ ನೀವು ಯಾವ ದಿಕ್ಕಿನಾಗ ಹೊಂಟಿರ್ತಾರಲ್ಲ ಅದ ದಿಕ್ಕಿನಾಗ. ಈಗ ನೋಡ್ರಿ, ಚಂದ್ರ ಇರೋದ ಅಂತ ತಿಳ್ಕೊರಿ, ಇಲ್ಲಿ ನೋಡಿರ್ತೀರಿ ನೀವು ಚಂದ್ರನ, ಮತ್ತೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅಂತ ತಿಳ್ಕೊರಿ, ಅಲ್ಲೂ ಚಂದ್ರ ಬಂದಂಗ ಆಗಿರ್ತಾನ. ಯಾಕಂದ್ರೆ ಚಂದ್ರನ ಆಕಾರ ಅಷ್ಟು ದೊಡ್ಡದಿರತ್ರ. ಅದ್ ಮುಂದ್ ಬಂದಂಗ ಅನಿಸ್ತಿಲ್ಲ, ಅದ ಹಿಂದೋದಂಗ ಅನಿಸ್ತು ಇಲ್ಲ, ಅದ್ ಮುಂದ್ ಬಂದಂಗನ ಅನ್ಸತಿ. ದೊಡ್ಡ ವಸ್ತು ಇದು ಅಂತಂದ್ರ ಅದ ಡೈರೆಕ್ಷನ್, ಚಿಕ್ಕ ವಸ್ತು ಇದು ಅಂತಂದ್ರ ಅಪೋಸಿಟ್ ಡೈರೆಕ್ಷನ್. ಇಷ್ಟ ನೆನ್ಬಿಟ್ಕೊಂಡ್ಬಿಡ್ರಿ. ಧೂಮಪಾನದಿಂದ ರಕ್ತದಲ್ಲಿ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರ, ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಮತ್ತು ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕದ ಸಾಂದ್ರತೆಯನ್ನ ಕಡಿತಗೊಳ್ಳುತ್ತದೆ. 2ನೇ ಹೇಳಿಕೆ ಏನಪ್ಪಾ ಅಂತಂದ್ರ, ಧೂಮಪಾನವು ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನು ಉಂಟು ಮಾಡುವ ಮುಕ್ತ ರ್ಯಾಡಿಕಲ್ಗಳ ಉತ್ಪಾದನೆಗೆ ಕಾರಣವಾಗಿದೆ. ನೋಡಿ, ನಿಮಗೆ ಇದು ಗೊತ್ತಾಗತ್ತ, ಧೂಮಪಾನ ಮಾಡೋದ್ರಿಂದ ಕ್ಯಾನ್ಸರ್ ಬರ್ತದಪ್ಪ ಅಂತ ಹೇಳಿ ಗೊತ್ತಾಗತ್ತ. ಇದು ನೀವು ಹೇಳಿಕೆಗಳನ್ನ ಸರಿ ಹಾಕ್ಬೋದು 2ನೇ ಹೇಳಿಕೆನ. ಆದ್ರೆ ನಿಮ್ಗೆ 1ನೇ ಹೇಳಿಕೆ ಗೊತ್ತಾಗಬೇಕಪ್ಪ ಅಂತಂದ್ರೆ, ಏನ್ರಿ ನೈಟ್ರಿಕ್ ರಕ್ತದಲ್ಲಿರುವಂತ ನೈಟ್ರಿಕ್ ಆಕ್ಸೈಡ್ ಅಂತಂದ್ರೆ ಏನ, ಇದ್ರ ಪ್ರಮಾಣ ಯಾವಾಗ ಹೆಚ್ಚಾಕತಿ, ಆಮೇಲೆ ಹಿಮೋಗ್ಲೋಬಿನ್ ಜೊತೆ ಹೆಂಗ್ ಬಂದವಾಗುತ್ತೆ ಅಂತ ಹೇಳಿ ಕಂಪ್ಲೀಟ್ ಆಗಿ ತಿಳ್ಕೊಂಡು ಆಮೇಲೆ ಈ ಕ್ವಶನ್ ಸಾಲ್ವ್ ಮಾಡೋಣ ಅಂತ. ನೋಡ್ರಿ, ಏನೈತಪ್ಪ ಅಂತಂದ್ರ, ಈಗ ನಾರ್ಮಲ್ ಆಗಿ ರಕ್ತನಾಳಗಳು ಇರ್ತಾವ ಅಂತ ಹೇಳಿ ತಿಳ್ಕೊರಿ. ಈ ರಕ್ತನಾಳಗಳ ಒಳಗೆ ಏನಿರ್ತಪ್ಪ ಅಂತಂದ್ರ ನೈಟ್ರಿಕ್ ಆಕ್ಸೈಡ್ ಇರ್ತತಿ. ಏನಿರ್ತತ್ರಿ, ನೈಟ್ರಿಕ್ ಆಕ್ಸೈಡ್ ಅನ್ನೋದ ನ್ಯಾಚುರಲ್ ಆಗಿ ಏನಾಗಿರ್ತತಿ, ಡೆವಲಪ್ ಆಗಿರುತ್ತೆ, ಪ್ರೊಡ್ಯೂಸ್ ಆಗಿರುತ್ತೆ. ಯಾಕಪ್ಪ ನೈಟ್ರಿಕ್ ಆಕ್ಸೈಡ್ ಎದಕ್ಕೆ ಡೆವಲಪ್ ಆಗತ್ತಪ್ಪ ಅಂತಂದ್ರ, ಈ ರಕ್ತನಾಳಗಳನ್ನ ವಿಸ್ತರಿಸ್ತದ, ಅಂದ್ರೆ ಹಿಗ್ಗಿಸ್ತದ. ರಕ್ತನಾಳಗಳನ್ನ ಹಿಗ್ಗಿಸ್ತತಿ. ಅವಾಗ ಏನಾಕತ್ತಪ್ಪ ಅಂತಂದ್ರ ರಕ್ತ ಪರಿಚಲನೆ ಸರಾಗವಾಗಿ ನಡಿತೈತದ. ರಕ್ತ ಪರಿಚಲನೆ ಏನಾಗತ್ರಿ, ಸರಾಗವಾಗಿ ನಡಿತೈತಿ. ಯಾವ ಕಾರಣದಿಂದ ರೀ, ನೈಟ್ರಿಕ್ ಆಕ್ಸೈಡ್ ಅನ್ನುವಂಥದ್ದು ಕಾರಣದಿಂದ. ನೈಟ್ರಿಕ್ ಆಕ್ಸೈಡ್ ಏನಾಗಿರತ್ರಿ, ಆಟೋಮೆಟಿಕ್ ಆಗಿ ಈ ರಕ್ತನಾಳಗಳು ಪ್ರೊಡ್ಯೂಸ್ ಆಗಿರುತ್ತದ. ಯಾವಾಗ ನೀವು ಧೂಮಪಾನ ಮಾಡ್ತಿರಲ್ಲ, ಧೂಮಪಾನ ಮಾಡಿದಾಗ ಈ ವಿಷಕಾರಿ ರಾಸಾಯನಿಕಗಳು ಇಲ್ಲಿ ಬರ್ತಾವ್ರಿ. ವಿಷಕಾರಿ ರಾಸಾಯನಿಕಗಳು ಬಂದ್ ಏನ್ ಮಾಡ್ತಾವಪ್ಪ ಅಂತಂದ್ರ, ಈ ರಕ್ತನಾಳ ಒಳಗೆ ಇರುವಂತ ನೈಟ್ರಿಕ್ ಆಕ್ಸೈಡ್ ಅನ್ನ ಏನ್ ಮಾಡ್ತಾವ್ರಿ, ಕಡಿಮೆ ಮಾಡ್ತದ್ರಿ. ಅವುಗಳನ್ನ ನೈಟ್ರಿಕ್ ಆಕ್ಸೈಡ್ಗಳನ್ನ ತೆಗೆದುಗೀತದ್ರಿ, ಅದು ನಾಶ ಮಾಡಿಬಿಡತ್ತದ ಯಾವಾಗ ಧೂಮಪಾನ ಮಾಡಿದಾಗ. ಅದರಿಂದ ಏನಾಕತ್ತಪ್ಪ ಅಂತಂದ್ರ ಈ ರಕ್ತನಾಳಗಳು ಸಂಕುಚನಗೊಳ್ತಾವ. ಏನಕತ್ರಿ, ರಕ್ತನಾಳಗಳು ವಿಕಸನಗೊಳ್ಬೇಕಂದ್ರ ಈ ನೈಟ್ರಿಕ್ ಆಕ್ಸೈಡ್ ಬೇಕಾಗಿತ್ತು. ಆತರ ನೈಟ್ರಿಕ್ ಆಕ್ಸೈಡ್ ಏನ್ ಮಾಡ್ತಪ್ಪ ಅಂತಂದ್ರೆ ಇದ ನಾಶ ಮಾಡಿಬಿಡುತ್ತೆ. ಯಾವುದು, ಧೂಮಪಾನ. ಅದರಿಂದ ಏನಾಕತಿ, ರಕ್ತನಾಳಗಳು ಸಂಕುಚನಗೊಳ್ತಾವ.
ಅವಾಗ ಏನಾಗಲ್ಲಪ್ಪ ಅಂತಂದ್ರೆ ರಕ್ತ ಈಸಿಯಾಗಿ ಸಂಚಾರ ಆಗಕ್ಕೆ ಸ್ಟಾರ್ಟ್ ಆಗಲ್ಲ. ಅವಾಗ ಏನಾಗತ್ರಿ ಪ್ರೆಷರ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಆ ಪೈಪಿನ ಏರಿಯಾ ಏನಾತ್ರಿ ಕಡಿಮೆ ಆಗ್ತದ. ಅವಾಗ ಏನಾತ್ರಿ ಪ್ರೆಷರ್ಲಿ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪ್ರೆಷರ್ಲಿ ಹೋಗಕ್ಕೆ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಏನಾಗುತ್ತೆ, ಬಿ ಪಿ ಜಾಸ್ತಿ ಆಗುತ್ತೆ. ಬಿ ಪಿ ಜಾಸ್ತಿ ಆಗಿ ಹಾರ್ಟ್ ಅಟ್ಯಾಕ್ ಬರುವಂತಹ ಸಾಧ್ಯತೆ ಇರುತ್ತದೆ. ಹಾರ್ಟ್ ಅಟ್ಯಾಕ್ ಬರುವಂತ ಸಾಧ್ಯತೆ ಇರ್ತದೆ. ನೋಡ್ರಿ ಇಲ್ಲಿ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ ನೈಟ್ರಿಕ್ ಆಕ್ಸೈಡ್ ಬಗ್ಗೆ ತಿಳ್ಕೊಬೇಕು ನೀವು. ಯಾವಾಗಿದ್ರು ನೀವು ಧೂಮಪಾನ ಮಾಡಿದಾಗ ನೈಟ್ರಿಕ್ ಆಕ್ಸೈಡ್ ಏನಾಗತ್ರಿ ಕೊರತೆ ಉಂಟಾಗುತ್ತದೆ. ಏನಾಗತ್ರಿ ನೈಟ್ರಿಕ್ ಆಕ್ಸೈಡ್ ನ ಕೊರತೆ ಉಂಟಾಗುತ್ತದೆ. ಆಮೇಲೆ ರಕ್ತನಾಳಗಳು ಏನಕ್ಕಪ್ಪ ಅಂತಂದ್ರೆ ಅವ ಸಂಕುಚನೆಗೊಳ್ತಾವ. ಆಮೇಲೆ ಈ ಸಿಗರೇಟ್ ಸೇದೋದ್ರಿಂದ ಏನಾಕತ್ತಪ್ಪ ಅಂತಂದ್ರ ಅದರಲ್ಲಿರುವಂತ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗುತ್ತೆ. ನೆನ್ಪಿಟ್ಕೋರಿ, ಸಿಗರೇಟ್ ನಿಂದ ಏನಾಕತ್ತಪ್ಪ ಅಂತಂದ್ರ ಕಾರ್ಬನ್ ಮೊನಾಕ್ಸೈಡ್ CO ಅಂತಾರ. ಕಾರ್ಬನ್ ಮೊನಾಕ್ಸೈಡ್ CO ಅಂತಾರ. ಇದೇನಾಗತ್ತಪ್ಪ ಅಂತಂದ್ರ ಇದ ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡ್ಬಿಡತ್ರಿ. ಇದು ಹಿಮೋಗ್ಲೋಬಿನ್ ಅಂದ್ರೆ ಏನ್ರಿ, ರಕ್ತದಲ್ಲಿರುವಂತ ಭಾಗ ಏನ್ ಮಾಡ್ತದ್ರ ಕೆಲಸ ಏನ್ರಿ, ಆಮ್ಲಜನಕವನ್ನ ಸಪ್ಲೈ ಮಾಡ್ತಿರತ್ತದ. ಆಮ್ಲಜನಕವನ್ನ ಸಪ್ಲೈ ಮಾಡುವಂತದ್ದು ಯಾವ್ದ್ರಿ, ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಎಲ್ಲಿರತಿ, RBC ಕಣದಾಗ ಇರ್ತತಿ. ಆದ್ರೆ ಯಾವಾಗ ನೀವು ಧೂಮಪಾನ ಮಾಡ್ತಿರಲ್ಲ ಅವಾಗ ಏನಾಕತ್ರಿ ಈ ಹಿಮೋಗ್ಲೋಬಿನ್ ಜೊತೆ ಕಾರ್ಬನ್ ಮೊನಾಕ್ಸೈಡ್ ಬಂದು ಕುಂತ್ ಬಿಡತಿ. ಕಾರ್ಬನ್ ಮೊನಾಕ್ಸೈಡ್ ಬಂದ್ ಕುಂತಿಪ್ಪ ಅಂತಂದ್ರ ಈ ಆಮ್ಲಜನಕವೇನಾಗಲ್ರಿ ಸಪ್ಲೈ ಆಗಲ್ಲ. ಈ ಕಾರ್ಬನ್ ಮೊನಾಕ್ಸೈಡ್ ಎಷ್ಟು ಸ್ಟ್ರಾಂಗ್ ಇರತ್ತಪ್ಪ ಅಂತಂದ್ರ ನೀವು ಕಾರ್ಬನ್ ಡೈಆಕ್ಸೈಡ್ ನೀವು ತಗೊಂಡ್ರ ಅಂತ ತಿಳ್ಕೊರಿ, ಈ ಹಿಮೋಗ್ಲೋಬಿನ್ ಜೊತೆ ಅಷ್ಟು ಬೈಂಡ್ ಆಗಿ ಕುಂಡ್ರಂಗಿಲ್ಲ, ಅಂದ್ರ ಅಷ್ಟು ಗಟ್ಟಿಯಾಗಿ ಕುಂಡ್ರಂಗಿಲ್ಲ. ಆದ್ರ ಈ ಕಾರ್ಬನ್ ಮೊನಾಕ್ಸೈಡ್ 200 ಪಟ್ಟು ಕಾರ್ಬನ್ ಡೈಆಕ್ಸೈಡ್ಗಿಂತ 200 ಪಟ್ಟು ಹೆಚ್ಚು ಏನಾಕತ್ರಿ ಈ ಹಿಮೋಗ್ಲೋಬಿನ್ ಜೊತೆ ಸೇರ್ಕೊಂಡು ಕುಂತ್ ಬಿಡತ್ತದ. ಯಾವಾಗ ಎಲ್ಲೇ ರಕ್ತನಾಳೊಳಗ ಅವಾಗ ಏನಾಗಲ್ಲ, ಆಮ್ಲಜನಕ ಸಪ್ಲೈ ಆಗಲ್ಲ. ಅವಾಗ ಏನಾಗತ್ರಿ ಪ್ರಾಬ್ಲಮ್ ಆಗತ್ತ. ನೋಡ್ರಿ ನೆನ್ಪಿಟ್ಕೋರಿ, ನೈಟ್ರಿಕ್ ಆಕ್ಸೈಡ್ ಒಂದ, ಕಾರ್ಬನ್ ಮೊನಾಕ್ಸೈಡ್ ಒಂದ. ನೆಕ್ಸ್ಟ್ ಏನ್ ಕ್ವಶನ್ ಏನ್ ಕೇಳಿದ ನೋಡುವಂತ. ಈಗ ಇದರಿಂದ ಏನಾಗತ್ತಪ್ಪ ಅಂದ್ರ ಕಾರ್ಬನ್ ಮೊನಾಕ್ಸೈಡ್ ಆಗಿ ಏನಾಗತ್ರಿ ಆಕ್ಸಿಜನ್ ಸಪ್ಲೈ ಆಗಲ್ಲ. ಆಕ್ಸಿಜನ್ ಸಪ್ಲೈ ಆಗ್ಲಿಕ್ಕಂತಂದ್ರೆ ಏನಾಗತ್ರಿ, ಏನಾಗತ್ರಿ ನಮ್ ದೇಹಕ್ಕೆ ಹಾನಿ ಆಗುತ್ತೆ. ಯಾಕಂದ್ರೆ ಜೀವಕೋಶಗಳಿಗೆ ಏನಾಗಬೇಕು, ಆಕ್ಸಿಜನ್ ಸಪ್ಲೈ ಕಂಪಲ್ಸರಿ ಬೇಕ. ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಧೂಮಪಾನ ಮಾಡೋದ್ರಿಂದ ಇವು ರ್ಯಾಡಿಕಲ್ಸ್ಗಳು ನಿರ್ಮಾಣ ಆಕಾವ್. ರ್ಯಾಡಿಕಲ್ಸ್ ಅಂದ್ರೆ ಏನಪ್ಪಾ ಅಂತಂದ್ರ ಹಾನಿಕಾರಕ ಅಣುಗಳು. ಈ ಅಣುಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಜೀವಕೋಶದ ಕೇಂದ್ರದಲ್ಲಿರುವಂತ DNA, ಈ ಜೀವಕೋಶದ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಒಳಗೆ ಏನ್ DNA ಇರ್ತತ್ಲ, ಆ DNA ನ ರಚನೆ ಏನ್ ಮಾಡ್ತಾವಪ್ಪ ಅಂದ್ರ ಬದಲಾಯಿಸ್ಬಿಡ್ತಾವ್ರಿ. DNA ರಚನೆ ಏನ್ ಮಾಡ್ತಾವ್ರಿ, ಬದಲಾಯಿಸ್ಬಿಡ್ತಾವ. ಈ DNA ರಚನೆ ಬದಲಾಯಿಸ್ಕೊಂಡು ಏನ್ ಮಾಡ್ತಾವ ಅಂದ್ರ ಜೀವಕೋಶಗಳು ಸಾಯಂಗಿಲ್ರಿ. ಸಾಯು ಬದ್ಲಿ ಏನಾಕಪ್ಪ ಅಂತಂದ್ರ ನಾರ್ಮಲ್ ನಾರ್ಮಲ್ ಜೀವಕೋಶಕ್ಕಿಂತ ಬೇರೆ ರೀತಿ ಕ್ಯಾನ್ಸರ್ ಗುಡ್ಡೆಗಳಾಗಿ ಪರಿವರ್ತನೆ ಆಕಾವ್ರು. ಹಿಂಗ ಕ್ಯಾನ್ಸರ್ ಗುಡ್ಡೆಗಳಾಗಿ ಪರಿವರ್ತನೆ ಆಕಾವ್. ಯಾವಾಗ ಧೂಮಪಾನ ಸೇವನೆ ಮಾಡಕತ್ತಾರಪ್ಪ ಅಂತಂದ್ರ ರ್ಯಾಡಿಕಲ್ಸ್ ಅನ್ನುವಂತ ಅಣುಗಳು ರಿಲೀಸ್ ಆಕಾವ್. ಯಾವ ಅಣುಗಳು, ರ್ಯಾಡಿಕಲ್ಸ್ ಅನ್ನುವಂತ ರಿಲೀಸ್ ಆಕಾವ್. ರ್ಯಾಡಿಕಲ್ಸ್ ಅಣುಗಳು ಅಂದ್ರೆ ಏನ್ರಿ, ಹಾನಿಕಾರಕ ಅಣುಗಳು. ಇವ್ ಏನ್ ಮಾಡ್ತಾವು, ಜೀವಕೋಶದ DNA ರಚನೆಯನ್ನ ಬದಲಾವಣೆ ಮಾಡ್ತಾವು. DNA ರಚನೆಯನ್ನ ಬದಲಾವಣೆ ಮಾಡಿ ಸತ್ತಿದ್ದು ಅಂತಂದ್ರ ಏನೋ ಹಾಕ್ಲಿಕ್ಕಿಲ್ರಿ. ಇವು ಸಾಯುವ ಬದಲು ಏನಾಕಪ್ಪ ಅಂತಂದ್ರ ಡಿವೈಡ್ ಆಗಿ ಸ್ಟಾರ್ಟ್ ಆಗಿಬಿಡ್ತಾವ. ಜೀವಕೋಶಗಳು ಡಿವೈಡ್ ಆಗಿ ಏನಾಕಪ್ಪ ಅಂತಂದ್ರ ಕ್ಯಾನ್ಸರ್ ಗಡ್ಡೆಗಳಾಗಿ ಪರಿವರ್ತನೆ ಆಕಾವ್. ಅದರಿಂದ ಏನಾಕತ್ತಪ್ಪ ಅಂದ್ರ ಧೂಮಪಾನದಿಂದ ಕ್ಯಾನ್ಸರ್ ಉಂಟಾಕತಿ. ಕ್ವಶನ್ ಏನ್ ಕೇಳಿದಾರ ನೋಡ್ರಿ ಅವರ, ಧೂಮಪಾನದಿಂದ ರಕ್ತದಲ್ಲಿ ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಅಂತ ಕೊಟ್ಟಾರ. ತಪ್ಪು ನೋಡ್ರಿ, ನೈಟ್ರಿಕ್ ಆಕ್ಸೈಡ್ ಪ್ರಮಾಣ ಏನಾಗತ್ರಿ ಕಡಿಮೆ ಆಗುತ್ತದೆ. ನೈಟ್ರಿಕ್ ಆಕ್ಸೈಡ್ ಅನ್ನೋದೇನ ರಕ್ತನಾಳ ಒಳಗೆ ಆಟೋಮೆಟಿಕ್ ಪ್ರೊಡ್ಯೂಸ್ ಆಗುವಂತದ್ದು. ಇದರಿಂದ ಏನಾಕತಿ ರಕ್ತನಾಳಗಳು ಹಿಗ್ಗುದ್ರಿಂದ ರಕ್ತ ಈಸಿಯಾಗಿ ಸರಬರಾಜಾಗುತ್ತೆ. ಹಿಮೋಗ್ಲೋಬಿನ್ ಜೊತೆಗೆ ಬಂಧಿತವಾದ ಆಮ್ಲಜನಕದ ಸಾಂದ್ರತೆಯನ್ನ ಕಡಿತಗೊಳಿಸುತ್ತದೆ. ಇದು ಕರೆಕ್ಟ್ ಐತಿ, ಆದ್ರೆ ಇದು ತಪ್ಪೈತಿ. ಅದಕ್ಕೆ ಇದ ಹೇಳಿಕೆ ಏನಾಗತ್ರಿ ಪೂರಾ ತಪ್ಪಾಗತ್ತ. ವಿವಿಧ ರೀತಿಯ ಕ್ಯಾನ್ಸರ್ಗಳನ್ನ ಉಂಟು ಮಾಡುವ ಮುಕ್ತ ರ್ಯಾಡಿಕಲ್ಗಳ ಉತ್ಪಾದನೆಗೆ ಕಾರಣವಾಗಿದೆ. ಇದು ಕರೆಕ್ಟ್ ಐತಿ. ಸೊ ಆನ್ಸರ್ ಏನಾಗತ್ರಿ, ಹೇಳಿಕೆ 1 ತಪ್ಪಾಗಿದೆ ಮತ್ತು ಹೇಳಿಕೆ 2 ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್ ಯಾರಪ್ಪ ಅಂದ್ರ ನೋಡ್ರಿ, ರೇಷ್ಮೆ ಹುಳುಗಳ ಜೀವನ ಚಕ್ರದ ಸರಿಯಾದ ಕ್ರಮ ಕೇಳಿದಾರ. ಇದನ್ನ ಲಾಸ್ಟ್ ಯಾವ್ದೋ ಒಂದು ಎಕ್ಸಾಮ್ದಾಗ ಕೇಳಿದ್ರು ನೋಡ್ರಿ ರೇಷ್ಮೆ ಹುಳು ಸ್ಟಾರ್ಟಿಂಗ್ ಏನಾಕತ್ತಪ್ಪ ಅಂತಂದ್ರ ಹೆಂಗ ಇದಾಕತ್ ನೋಡ್ರಿ. ಸ್ಟಾರ್ಟಿಂಗ್ ಏನ್ ಮಾಡ್ತಾವಪ್ಪ ಅಂತಂದ್ರ ಫೀಮೇಲ್ ಇದ್ದಂತ ಹುಳಗಳು ಏನಾಕವ್ರಿ, ಪತಂಗ ಅವು ಏನಾಕರ್ತಾವ ಹಾಕೊಂತ ಬಂದ್ ಏನಾಕವ್ರಿ ಈ ಮಲಬರಿ ಎಲಿ ಅಂತ ಕರಿತಾರ. ಯಾವ್ದು ಕರಿತಾರ್ರಿ, ಮಲಬರಿ ಎಲಿ. ಯಾವ ಎಲಿ ಅಂತಾರ ಇದಕ್ಕ, ಹಿಪ್ಪುರಳೆ. ಸಾರಿ, ಮಲಬರಿ ಅಲ್ಲ, ಇಂಗ್ಲಿಷ್ನಾಗ ಮಲಬರಿ ಅಂತಾರು,
ಹಿಪ್ಪು ನೇರಳೆ ಎಲೆ, ಹಿಪ್ಪು ನೇರಳೆ ಗಿಡದ ಎಲೆದ ಮೇಲೆ ಏನ್ ಮಾಡ್ತಾರ ಅಂದ್ರೆ ಮೊಟ್ಟೆಗಳನ್ನ ಇಡ್ತಾವು. ಸ್ಟಾರ್ಟಿಂಗ್ 1ನೇ ಹಂತ ಏನ್ ಮಾಡ್ತಾವಪ್ಪ ಅಂದ್ರ ಮೊಟ್ಟೆಗಳನ್ನ ಇಡ್ತಾವ. ಈ ಮೊಟ್ಟೆಗಳನ್ನ ಇಟ್ಟ ಮೇಲೆ ಏನಕ್ಕಪ್ಪ ಅಂತಂತಂದ್ರ ಅಲ್ಲಿಂದ ಹುಳುಗಳು ಬರಕ್ ಸ್ಟಾರ್ಟ್ ಆಕಾವ್. ಮೊಟ್ಟೆಗಳಿಂದ ಹುಳುಗಳು ಏನಕ್ಕವ್ರಿ ಹೊರಗೆ ಬರಕ್ ಸ್ಟಾರ್ಟ್ ಆಕಾವ್. ಈ ಸ್ಟೇಜಿಗೆ ಏನ್ ಕರಿತಾರಪ್ಪ ಅಂತಂದ್ರ ಲಾರ್ವಾ ಸ್ಟೇಜ್ ಅಂತ ಕರೀತಾರ. ಇದಕ್ಕೆ ಏನಂತಾರ್ರಿ ಲಾರ್ವಾ ಸ್ಟೇಜ್ ಅಂತ ಕರೀತಾರ. ಆ ಹುಳುಗಳು ಏನ್ ಮಾಡ್ತಾವಪ್ಪ ಅಂದ್ರ ಎಲಿ ತಿಂತಾರವ್. ಒಂದ್ 25ರಿಂದ 30 ದಿನ ಹಂಗ ಕಂಟಿನ್ಯೂ ಎಲಿ ತಿನ್ಕೊಂತಾನೆ ಇರ್ತಾರ. ಎಲಿ ತಿನ್ಕೊಂತಾನ ಇದ್ದೇನ್ ಮಾಡ್ತಾವಪ್ಪ ಅಂತಂತಂದ್ರ ತನ್ನ ಸುತ್ತಲೂ ಒಂದು ದಾರದ ಹಿಂಗ ತನ್ನ ಎಲೆಯ ಸುತ್ತಲೂ ತಲೆಯ ಸುತ್ತಲೂ ಏನ್ ಮಾಡ್ತಾವಪ್ಪ ಅಂದ್ರ ದಾರ ರೆಡಿ ಮಾಡ್ಕೋತಾರ. ಹೆಂಗ ಈ ಎಲಿಯನ್ನ ತಿನ್ನುವುದರ ಮೂಲಕ ಈ ದಾರವನ್ನ ರೆಡಿ ಮಾಡ್ತಾವ. ದಾರವನ್ನ ರೆಡಿ ಮಾಡಿ ಹಿಂಗೊಂದು ಫಾರ್ಮೇಶನ್ ಆಕತ್ರಿ ತತ್ತಿಗತ್ತೆ. ಇದಕ್ಕೆ ಏನಂತಾರಪ್ಪ ಅಂತಂದ್ರ ಕೋಶ ಅಥವಾ ಗೂಡು ಅಥವಾ ಇಂಗ್ಲಿಷ್ನಾಗ ಏನಂತಾರ್ರಿ ಪೂಪ ಅಥವಾ ಕುಕ್ಕುನ್ ಅಂತ ಕರೀತಾರ. ಕುಕ್ಕುನ್ ಅಂದ್ರೆ ಏನ್ರಿ ಇವು ಏನ್ ತತ್ತಿಗೆ ತೆಗಿಯವಲ್ರಿ ಇವು ಕುಕ್ಕುನ್ ಅಂತಾರ. ಇವಕ್ಕೆ ಕುಕ್ಕುನ್ ಅಂತ ಕರೀತಾರೆ. ಲಾರ್ವಾ ಅಂತಂದ್ರೆ ಏನ ಆ ಮೊಟ್ಟೆಯಿಂದ ಹೊರ ಬರುವಂತ ಸ್ಟೇಜಿಗೆ ಏನಂತಾರ್ರಿ ಲಾರ್ವಾ ಅಂತ ಕರೀತಾರೆ. ಹಿಂಗ್ ದಾರದ ಫಾರ್ಮೇಶನ್ದಾಗ ಆತ. ಇದ್ರೊಳಗೆ ಏನಿರತ್ತಪ್ಪ ಅಂದ್ರ ಹುಳ ಇರ್ತತಿ. ಅವಾಗ ಏನಾಕತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಈ ತತ್ತಿ ಹೊಡೆದ ಇದೇನ್ ಕುಕ್ಕುನ್ ಇತ್ತಲ್ರಿ ಇದರಿಂದ ಏನಾಕತ್ತಪ್ಪ ಅಂದ್ರೆ ಹೊರಗೆ ಬಂದ ಹಾರಿ ಹೋಗಿ ಬಿಡದ್ರ. ಅದು ಹಾರಿ ಹೋಗಿ ಏನ್ ಮಾಡ್ತಪ್ಪ ಅಂದ್ರೆ ಸಂತಾನ ಉತ್ಪತ್ತಿ ಮಾಡಿ ಮತ್ತ ಹೆಣ್ಣು ಪತಂಗ ಬಂದ್ ಏನಾಕತ್ರಿ ಮೊಟ್ಟೆಗಳನ್ನ ಇಡ್ತತಿ. ಮತ್ತೆ ಏನಾಕತ್ತಂದ್ರ ಸ್ಟೇಜ್ ಏನಾಗತ್ರಿ ಕಂಟಿನ್ಯೂ ಹಾಕೋಂತ ಬರತ್ತಿ. ಅರ್ಥಾತ್ರಿ ಮೊದಲ ತತ್ತಿ ಇರ್ತತಿ, ಎಗ್ ಇಡ್ತತಿ. ಎಗ್ ಇಟ್ಟ ಮೇಲೆ ಏನಾಕತ್ತಪ್ಪ ಅಂದ್ರ ಲಾರ್ವಾ ಸ್ಟೇಜ್ ಒಳಗ ಹುಳುಗಳು ಹೊರಗೆ ಬರ್ತಾವ. ಹುಳುಗಳು ಹೊರಗೆ ಬಂದ್ ಏನಾಕಾವ್ರಿ ಎಲಿಗಳನ್ನ ತಿನ್ಕೊಂತ ಇರ್ತಾವ. ಎಲಿತನ ಒಂದ್ 25ರಿಂದ 30 ದಿನ. ಆಮೇಲೆ ತಮ್ಮ ಚರ್ಮವನ್ನು ಬದಲಾಯಿಸ್ಕೊತಾವ ನೋಡ್ರು. ಮತ್ತು ತಮ್ಮ 4 ಬಾರಿ ಚರ್ಮವನ್ನ ಬದಲಾಯಿಸ್ಕೊತಾವ. ಚರ್ಮವನ್ನ ಬದಲಾವಣೆ ಮಾಡ್ಕೊಂಡ್ ಏನ್ ಮಾಡ್ತಾವ್ರಿ ದಾರ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ದಾರ ರೆಡಿ ಮಾಡಕ್ ಹೆಂಗ್ ಸ್ಟಾರ್ಟ್ ಮಾಡ್ತಾವ ಅಂದ್ರೆ ತಮ್ಮ ತಲೆಯ ಸುತ್ತಲೂ ಹಿಂಗ ಎಂಟ್ ಆಕಾರದಾಗ ಎಂಟ್ ಆಕಾರದಾಗ ಏನಾಕತ್ತಂದ್ರ 8 ಆಕಾರದಾಗ ದಾರವನ್ನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾವ. ಒಂದ್ಸಲ ರೆಡಿ ಆತತ್ ಅಂತ ತಿಳ್ಕೊರಿ. ಅವಾಗ ಏನ್ ಮಾಡ್ತಾವ ಅಂದ್ರೆ ಕೆಮಿಕಲ್ ನ ರಿಲೀಸ್ ಮಾಡ್ತದೆ. ಕೆಮಿಕಲ್ ನ ರಿಲೀಸ್ ಮಾಡಿ ಒಂದಷ್ಟು ದ್ರವ ರೂಪದ ಒಂದು ಲಿಕ್ವಿಡ್ ನ ರಿಲೀಸ್ ಮಾಡ್ತತಿ. ಅದೇನ್ ಮಾಡ್ತಂದ್ರ ಈ ಕುಕ್ಕುಣನ ಹೊಡಿತೈತ್ರಿ. ಅದು ಒಡದ್ ಏನಕತ್ತಪ್ಪ ಅಂತಂದ್ರ ಈ ಹೆಣ್ ಏನಿರತ್ತಲ್ರಿ ಇದೇನ ಹುಳ ಇರುತ್ತಲ್ಲ ದಾರವನ್ನ ರೆಡಿ ಮಾಡಿರ್ತಲ್ಲ ಅದ್ ಹಾರಿ ಹೋಗ್ಬಿಡತಿ. ಈ ದಾರ ಅಟ್ಟ ಏನಕತಿ ಉಳಿತೈತಿ. ಮತ್ ಹಾರಿ ಹೋದ್ಮೇಲೆ ಏನಾಕತಿ ಸಂತಾನ ಉತ್ಪತ್ತಿ ಮಾಡ್ಕೋತಾವ್. ಮಾಡ್ಕೊಂಡ್ ಏನ್ ಮಾಡ್ತಾವಪ್ಪ ಅಂದ್ರೆ ಮತ್ ಈ ಎಲಿ ಮೇಲೆ ಬಂದು ತತ್ತಿಗಳನ್ನ ಡಕ್ ಸ್ಟಾರ್ಟ್ ಮಾಡ್ತಾವ. ಹಂಗ ಏನಾಕತ್ರಿ ಲೈಫ್ ಸೈಕಲ್ ಮುಂದಕತಿ. ಒಣ್ಣೆಕ್ಕೆ ಬರುವಂತದ್ ಯಾವ್ದ್ರಿ ಎಗ್ ತತ್ತಿ, ಆಮೇಲೆ ಲಾರ್ವಾ ಸ್ಟೇಜ್, ಆಮೇಲೆ ಕೋಶ ಅಥವಾ ಗೂಡು ಅಥವಾ ಪೂಪ ಅಥವಾ ಕೊಕುನ್, ಆಮೇಲೆ ಏನ್ರಿ ಅಡಲ್ಟ್ ಅಥವಾ ಮೂವತ್ ಸ್ಟೇಜ್. ಇಲ್ಲಿ ನೋಡ್ರಿ ಕ್ವಶನ್ ಕೇಳಿದಾರ ಅವ್ರ ಒಂದಕ್ಕೆ ಯಾವ್ದು ಬರ್ಬೇಕ್ರಿ ಮೊಟ್ಟೆ ಬರ್ಬೇಕು. ಮೊಟ್ಟೆ ಇದ್ ಯಾವ್ದಾವ್ದು ಆಪ್ಷನ್ 2 ಮತ್ತು 4 ಐತಿ. 2ನೇ ಯಾವ್ದು ಬರ್ಬೇಕು ಲಾರ್ವಾ ಬರಬೇಕು. ಲಾರ್ವಾ ಆದ್ಮೇಲೆ ಏನಾಕತ್ರಿ ಕಕ್ಕುನ್. ಕಕ್ಕುನ್ ಅಂದ್ರೆ ಏನ್ರಿ ಅದೊಂದು ತತ್ತಿ ಆಕಾರದಾಗ ರೆಡಿ ಆಗಿರುತ್ತಲ್ಲ ಕಕ್ಕುನ್. ಆಮೇಲೆ ಏನಾಕತ್ರಿ ನೆಕ್ಸ್ಟ್ ಪತಂಗ. ಪತಂಗ ಅಂದ್ರೆ ಏನ್ರಿ ಹಾರಿ ಹೋಗುದು. ಆ ತತ್ತಿನ ಹೊಡ್ಕೊಂಡ್ ಏನಾಕತ್ರಿ ಹಾರಿ ಹೋಗುತ್ತ. ಆನ್ಸರ್ ಏನಾಗತ್ತಿದ್ರದ 4ನೇದು. ನೋಡಿ ಇಷ್ಟೆಲ್ಲ ಕ್ವಶನ್ಗಳನ್ನ ಸಾಲ್ವ್ ಮಾಡಿದ್ವಿ. ಇನ್ನೊಂದು 2-3 ಮೂರೇನೋ ಕ್ವಶನ್ ಇದಾವ್ರಿ. ಅವನ್ ಏನ್ ಮಾಡೋಣಪ್ಪ ಅಂತಂದ್ರ ನೆಕ್ಸ್ಟ್ ಕ್ಲಾಸ್ನಾಗ ಸಾಲ್ವ್ ಮಾಡೋಣಂತ.